ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ರು? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ಸೊ ಈ ವಿಡಿಯೋದಲ್ಲಿ ನಾವು ಲಾಸ್ಟ್ ಚಾಪ್ಟರ್ ಆಫ್ ಯುವರ್ ಸೆಕೆಂಡ್ ಪಿ ಯು ಜರ್ನಿ ಓದ್ತಾ ಇದೀವಿ, ಪ್ರಾಬಬಿಲಿಟಿ. ಈ ಚಾಪ್ಟರ್ ಇಟ್ ಈಸ್ ಅ ಬ್ಲೆಸಿಂಗ್ ಇನ್ ಡಿಸ್ಗೈಸ್. ನಿಮಗೆ ಇದು 10th ಅಲ್ಲೂ ಸೇವ್ ಮಾಡಿದೆ, ಫಸ್ಟ್ ಪಿ ಯು ನಿಮ್ನ ಸೇವ್ ಮಾಡಿದೆ, ಸೆಕೆಂಡ್ ಪಿ ಯು ನಿಮ್ನ ಸೇವ್ ಮಾಡುತ್ತೆ. ಓಕೆ, ಸೊ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ let's start the last chapter of second PU, that is probability. First, probability ಅಂದ್ರೆ ಏನು ಅದನ್ನೆಲ್ಲ ತಿರ್ಗಾ ಸಿನ್ಸ್ ಯು ಹ್ಯಾವ್ ಸ್ಟಡಿಡ್ ಫ್ರಮ್ ಸೋ ಲಾಂಗ್ ಓದ್ತಾನೆ ಬಂದಿದ್ದೀರದೆ, ಅದರಿಂದ ನಾನು ಏನು ಅಂತ ಹೇಳಕ್ ಹೋಗಲ್ಲ. ಬಟ್ ನಿಮ್ಗೆ ಗೊತ್ತಿರೋ ಫ್ಯಾಕ್ಟ್ಸ್, ಆಲ್ರೆಡಿ ನೋನ್ ಫ್ಯಾಕ್ಟ್ಸ್ ಏನೇನಿದೆ ಇದನ್ನ ಒಂದು ಸ್ಲೈಡ್ ಅಲ್ಲಿ ಮುಗಿಸ್ಬಿಡ್ತೀನಿ, ಸೊ ದಟ್ ದ ಕಾನ್ಸೆಪ್ಟ್ ವಿಲ್ ಗೆಟ್ ಓವರ್ ಇನ್ ಹಾರ್ಡ್ಲಿ 10 to 12 minutes. ಓಕೆ, ಸೊ ಪ್ರಾಬಬಿಲಿಟಿ ಅಂದ್ರೆ ಏನು? ಯಾವುದೋ ಒಂದು ಇವೆಂಟ್ ಇದೆ, ಇವಾಗ ಫಾರ್ ಎಕ್ಸಾಂಪಲ್ ಸಂಡೇ ಎಲ್ಲರೂ ಕ್ರಿಕೆಟ್ ಆಡೋಣ ಅಂತ ಡಿಸೈಡ್ ಮಾಡ್ತೀರಾ. ಸೊ ಆ ಇವೆಂಟ್ ಆಗೋದಕ್ಕೆ ಎಷ್ಟು ಚಾನ್ಸಸ್ ಇದೆ? ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಡದೇನೂ ಇರ್ಬೋದು ಅಥವಾ ಕ್ರಿಕೆಟ್ ಆಡ್ಬೋದು ನೀವು, ಕರೆಕ್ಟಾ? ಸೊ ದೇರ್ ಆರ್ ಟೂ ಏನಂತಾರೆ, ಟೂ ಟ್ರಯಲ್ಸ್ ವಿಚ್ ಕ್ಯಾನ್ ಹ್ಯಾಪನ್. ನೀವು ಆಗ್ಬೋದು, ಆಗದೇನೂ ಇರ್ಬೋದು, ಕರೆಕ್ಟ್? ಅದೇ ತರ ನೀವು ಎಕ್ಸಾಂಪಲ್ ಸ್ಕೋರ್ ಮಾಡ್ಬೋದು, ಮಾಡದೇನೂ ಇರ್ಬೋದು. ಸೊ ದ ಚಾನ್ಸಸ್ ಆಫ್ ಅಕರೆನ್ಸ್ ಆಫ್ ಅನ್ ಇವೆಂಟ್ ವಿಚ್ ಯು ವಾಂಟ್, ಅದನ್ನ ನೀವು ಹೆಂಗ್ ಮೆಜರ್ ಮಾಡ್ತೀರಾ? ಮ್ಯಾಥಮೆಟಿಕಲಿ ಬರೀತೀರಾ, ನಂಬರ್ಸ್ ಯೂಸ್ ಮಾಡ್ಕೊಂಡು ಬರೀತೀರಾ? ದಟ್ ಈಸ್ ಓನ್ಲಿ ಫೈಂಡಿಂಗ್ ಪ್ರಾಬಬಿಲಿಟಿ. ಅಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾವಾಗಲೂ ಅಷ್ಟೇ, ಯು ಟೇಕ್ ಎನಿ ಇವೆಂಟ್, the probability should always lie between 0 and 1. ಯಾಕೆ 0 and 1? ಪ್ರಾಬಬಿಲಿಟಿ 0 ಅಂದ್ರೆ ಆ ಇವೆಂಟ್ ಆಗೋದೇ ಇಲ್ಲ ಅಂತ ಅರ್ಥ, ಇಂಪಾಸಿಬಲ್ ಅಂತ. ಪ್ರಾಬಬಿಲಿಟಿ ಆಗೇ ಆಗುತ್ತೆ ಅಂದ್ರೆ ಶೂರ್ ಇವೆಂಟ್. ಪ್ರಾಬಬಿಲಿಟಿ ಆಗ್ಬೋದು, ಆಗದೇನೆ ಇರ್ಬೋದು ಅಂದ್ರೆ ಇಂಪಾಸಿಬಲ್, ಶೂರ್ ಮಧ್ಯ ಇರುತ್ತೆ. ಸೊ ಇಟ್ ಇಸ್ ಆಲ್ವೇಸ್ ಬಿಟ್ವೀನ್ 0 and 1. ಓಕೆ, ಸೊ ಯು ಕಂಡಕ್ಟ್ ಎನಿ ಎಕ್ಸ್ಪೆರಿಮೆಂಟ್. ಇನ್ಮೇಲೆ ಜಗತ್ತಲ್ಲಿ ನೀವು ಏನೇ ಮಾಡೋದು, ದಟ್ ಈಸ್ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್. ಫಾರ್ ಎಕ್ಸಾಂಪಲ್ ಐ ಆಮ್ ಕಂಡಕ್ಟಿಂಗ್ ಅ ಕ್ಲಾಸ್, ಇದು ಒಂದೇ ಎಕ್ಸ್ಪೆರಿಮೆಂಟ್. ಇದರಿಂದ ಏನೇನು ಇವೆಂಟ್ಸ್ ಬರುತ್ತೆ? ಫಸ್ಟ್ ಇವೆಂಟ್ ಈಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೀಚಿಂಗ್, ಅಥವಾ ಯು ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೀಚಿಂಗ್, ಕರೆಕ್ಟಾ? ಐ ಹೋಪ್ ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಇಟ್ ಇಸ್ ಅ ಶೂರ್ ಇವೆಂಟ್ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಏನೇನ್ ಚಾನ್ಸಸ್ ಬರುತ್ತೋ, ಏನೇನ್ ಇವೆಂಟ್ಸ್ ಸಾಧ್ಯ ಇದೆಯೋ, ಏನೇನ್ ರಿಸಲ್ಟ್ಸ್ ಬರುತ್ತೋ ಸ್ಯಾಂಪಲ್ ಸ್ಪೇಸ್, ಅದನ್ನ ಕಲೆಕ್ಷನ್ ಆಗಿ ಬರೆದ್ರೆ ಅದನ್ನ ಸ್ಯಾಂಪಲ್ ಸ್ಪೇಸ್ ಅಂತ ಕರೀತಾರೆ. ದಿಸ್ ಇಸ್ ಆಲ್ ಅಬೌಟ್ ಪ್ರಾಬಬಿಲಿಟಿ. ಇದ್ರ ಜೊತೆಗೆ ಫಸ್ಟ್ ಪಿ ಯುದಲ್ಲಿ ನೀವು ಒಂದು ಚಿಕ್ಕ ಕಾನ್ಸೆಪ್ಟ್ ನ ಓದಿದ್ರಿ, ಪ್ರಾಬಬಿಲಿಟಿ ಆಫ್ ನಾಟ್ ದಟ್ ಇವೆಂಟ್ ಅಂತ. ಇಫ್ ಎ ಇಸ್ ಅನ್ ಇವೆಂಟ್ and probability of P of A is probability of that event. ಈ ಇವೆಂಟ್ ಆಗದೆ ಇರೋದಕ್ಕೆ ಏನಿದೆ ಪ್ರಾಬಬಿಲಿಟಿ ಅಂದ್ರೆ ನಾಟ್ ಎ, ಪ್ರಾಬಬಿಲಿಟಿ ಆಫ್ ನಾಟ್ ಎ ಅಂತ ಓದಿದ್ರಿ, ಕರೆಕ್ಟಾ? ಸೊ ಇದನ್ನ ಏನಂತ ಕರಿತೀವಿ? ಪಿ ಆಫ್ ಎ ಬಾರ್ ಅಂತ ಕರೆದ್ವಿ. ಅಂಡ್ ಪ್ರಾಬಬಿಲಿಟಿ ಆಫ್ ಎಗೂ ಪ್ರಾಬಬಿಲಿಟಿ ಆಫ್ ಎ ಬಾರ್ಗೂ ಒಂದು ಸಿಂಪಲ್ ರಿಲೇಷನ್ ಇದೆ. ಏನೋ, ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಎ ಬಾರ್, ನೀವು ಎರಡನ್ನ ಆಡ್ ಮಾಡಿದ್ರೆ ಇಟ್ ಶುಡ್ ಆಲ್ವೇಸ್ ಬಿ ಈಕ್ವಲ್ ಟು 1. ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಪ್ರಾಪರ್ಟಿ ವಿಚ್ ವಿಲ್ ಬಿ ಯೂಸಿಂಗ್. ನೆಕ್ಸ್ಟ್, ಕಮಿಂಗ್ ಟು ಟೈಪ್ಸ್ ಆಫ್ ಇವೆಂಟ್ಸ್. ಸಿಂಪಲ್ ಇವೆಂಟ್ ಅಂದ್ರೆ ಒಂದೇ ಔಟ್ಕಮ್, ಒಂದು ಎಕ್ಸ್ಪೆರಿಮೆಂಟ್ ಒಂದೇ ಔಟ್ಕಮ್. ಓಕೆ, ನೆಕ್ಸ್ಟ್ ಕಾಂಪೌಂಡ್ ಇವೆಂಟ್ ಅಂದ್ರೆ ಮೋರ್ ದನ್ ಒನ್ ಔಟ್ಕಮ್. ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಇರುತ್ತೆ, ಒಂದಕ್ಕಿಂತ ಜಾಸ್ತಿ ಔಟ್ಕಮ್ಸ್ ಇರುತ್ತೆ. ಇಂಪಾಸಿಬಲ್ ಇವೆಂಟ್ ನಾನು ಹೇಳ್ದೆ, ಆಗದೇ ಇಲ್ಲ. ಸರ್ಟನ್ ಇವೆಂಟ್, ಹೋಲ್ ಸ್ಯಾಂಪಲ್ ಸ್ಪೇಸ್. ಓಕೆ, ಸೊ ಇದೆಲ್ಲ ನೀವು ಓದಿದ್ದೀರಾ ಟೈಪ್ಸ್ ಆಫ್ ಇವೆಂಟ್ಸ್. ನೆಕ್ಸ್ಟ್ ಕ್ವೆಶನ್ ಏನಿರುತ್ತೆ? ನೆಕ್ಸ್ಟ್ ಕ್ವೆಶನ್ ಏನು ಅಂದ್ರೆ, ನೀವು ಸೆಕೆಂಡ್ ಪಿ ಯುದಲ್ಲಿ ಏನ್ ಓದ್ತೀರಾ? ಕಂಡೀಷನಲ್ ಪ್ರಾಬಬಿಲಿಟಿ. ಪ್ರಾಬಬಿಲಿಟಿಲೇ ಇದು ಒನ್ ಆಫ್ ದ ಟೈಪ್ ವೇರ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಆಕ್ಚುಲಿ ನೀವು ಇದನ್ನ ಆಲ್ರೆಡಿ ಓದ್ಬಿಟ್ಟಿದ್ದೀರಾ ಫಸ್ಟ್ ಪಿ ಯುದಲ್ಲಿ ಆಸ್ ಅ ಪಾರ್ಟ್ ಆಫ್ ಅ ಡಿಫರೆಂಟ್ ಚಾಪ್ಟರ್. ಪರ್ಮ್ಯುಟೇಷನ್ ಕಾಂಬಿನೇಷನ್ ಅಲ್ಲಿ 52 ಕಾರ್ಡ್ಸ್ ಬರುತ್ತೆ, ವಿತೌಟ್ ರೀಪ್ಲೇಸ್ಮೆಂಟ್ ಎಷ್ಟು ಬರುತ್ತೆ, ಇಂಥದೆಲ್ಲ ಓದಿದ್ದೀರಾ ನೀವು. ಅಂಡ್ ಯು ಹ್ಯಾವ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಟ್, ಕರೆಕ್ಟ್? ಈಗ ಅದನ್ನೇ ಬೇರೆ ಸೆಕ್ಟರ್ ಅಲ್ಲಿ ಏನು ಓದ್ತಾ ಇದ್ರು ಅದನ್ನೇ ಇವಾಗ ಆಕ್ಚುಯಲ್ ಸೆಕ್ಟರ್ ಅಲ್ಲಿ ಓದ್ತೀರಾ, ದಟ್ ಇಸ್ ಕಂಡೀಷನಲ್ ಪ್ರಾಬಬಿಲಿಟಿ. ಏನ್ ಈ ಕಂಡೀಷನಲ್ ಪ್ರಾಬಬಿಲಿಟಿ ಅಂದ್ರೆ, ಎಲ್ರಿಗೂ ಒಂದು ಪಿಕ್ಚರ್ ಕಾಣಿಸ್ತಾ ಇರ್ಬೋದು ಇಲ್ಲಿ. ದೇರ್ ಆರ್ 5 ರೆಡ್ ಬಾಲ್ಸ್. ಓಕೆ, ಇಲ್ಲಿ ಬರೀತೀನಿ ಅದನ್ನ. ದೇರ್ ಆರ್ 5 ರೆಡ್ ಬಾಲ್ಸ್ ಅಂಡ್ 2 ಬ್ಲೂ ಬಾಲ್ಸ್ ಇದೆ. ರೆಡ್ ಅಲ್ಲೇ ಬರೀತೀನಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. 2 ಬ್ಲೂ ಬಾಲ್ಸ್ ಇದೆ. ಓಕೆ, ಈಗ ಫಸ್ಟ್ ನಾನು ಏನ್ ಮಾಡ್ತೀನಿ? ದಿಸ್ ಇಸ್ ದ ಫಸ್ಟ್ ಕೇಸ್. ಫಸ್ಟ್ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಐ ಆಮ್ ಗೋಯಿಂಗ್ ಟು ಚೂಸ್ ಅ ರೆಡ್ ಬಾಲ್ ಔಟ್ ಆಫ್ ದೀಸ್ ಬಾಲ್ಸ್. ಸೊ ಆಬ್ವಿಯಸ್ಲಿ ಸ್ಯಾಂಪಲ್ ಸ್ಪೇಸ್ ನಂಬರ್ ಆಫ್ ಬಾಲ್ಸ್ ಎಷ್ಟು ಬರುತ್ತೆ? ನಂಬರ್ ಆಫ್ ಬಾಲ್ಸ್ ಇಸ್ 7. ಸೊ ಔಟ್ ಆಫ್ ದಿಸ್ 7 ಐ ವಾಂಟ್ ಟು, ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಐ ವಿಲ್ ಚೂಸ್ ಅ ರೆಡ್ ಬಾಲ್ ಅಂತ ಕೇಳಿದ್ರೆ ಎಷ್ಟು ರೆಡ್ ಬಾಲ್ ಇದೆ ಕೌಂಟ್ ಮಾಡ್ತಿದ್ರಿ, ಕರೆಕ್ಟಾ? ಸೊ ಪ್ರಾಬಬಿಲಿಟಿ ಆಫ್ ಟೇಕಿಂಗ್ ಅ ರೆಡ್ ಬಾಲ್ ಇಸ್ ಈಕ್ವಲ್ ಟು, ಎಷ್ಟಿದೆ ರೆಡ್ ಬಾಲ್ಸ್? 5 ಇದೆ. ಔಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ? 7 ಇದೆ. ಓಕೆ, ನೆಕ್ಸ್ಟ್ ಸಪೋಸ್ ನಾನು ತಿರ್ಗಾ ಇದಾಗಿದ ತಕ್ಷಣ, ದಿಸ್ ವಾಸ್ ಒನ್ ಇವೆಂಟ್. ಓಕೆ, ಇದನ್ನ ಇವೆಂಟ್ ಇ ಅಂತ ಕರಿತೀನಿ. ಇದಾಗಿದ ತಕ್ಷಣ ಸಪೋಸ್ ಐ ಟೆಲ್ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಸೆಕೆಂಡ್ ಟೈಮ್ ಆಲ್ಸೋ ಐ ಟೇಕ್ ಅ ರೆಡ್ ಬಾಲ್ ಅಂದ್ರೆ, ನೋಡಿ ಯೂಶಲ್ ಆಗಿ ಏನು, ಇಲ್ಲಿ 5 ಔಟ್ ಆಫ್ 7 ಆಗೋಗಿದೆ, ಒಂದು ಬಾಲ್ ಆಲ್ರೆಡಿ ಹೋಗ್ಬಿಟ್ಟಿದೆ. ಸೊ ಸ್ಯಾಂಪಲ್ ಸ್ಪೇಸ್ ಇಸ್ ಬೀಂಗ್ ರೆಡ್ಯೂಸ್ಡ್ ಬೈ 1 as well as the number of favorable outcomes is also reducing by 1 ಅಲ್ವಾ? ಸೊ ಏನಂತ ಬರಿಬೇಕು ಇವಾಗ? ಇಟ್ ವಿಲ್ ಬಿ 4/6 or you can also write it as 2/3.
ಸೊ ಇಷ್ಟೊತ್ತು ನೀವೇನ್ ನೋಡಿದ್ರಿ, ವೇರ್ ದ ಟ್ರಯಲ್, ದ ಫ್ಯೂಚರ್ ಟ್ರಯಲ್, ನೆಕ್ಸ್ಟ್ ಪ್ರೋಗ್ರೆಸಿವ್ ಟ್ರಯಲ್ ಅಥವಾ ಸಕ್ಸೆಸಿವ್ ಟ್ರಯಲ್ ಇಸ್ ಡಿಪೆಂಡಿಂಗ್ ಆನ್ ದ ಪ್ರೀವಿಯಸ್ ಟ್ರಯಲ್. ಫಸ್ಟ್ ಏನ್ ವ್ಯಾಲ್ಯೂ ಇದೆಯೋ ಅದ್ರ ಡಿಪೆಂಡೆನ್ಸಿ ತಗೊಂಡು ಸೆಕೆಂಡ್ ಟ್ರಯಲ್ ಬರ್ತಾ ಇದೆ. ಕರೆಕ್ಟಾ? ಈಗ ನೋಡಿ ಹೆಂಗೆ ನೋಡೋದು ಅದನ್ನ, ಡಿಪೆಂಡೆನ್ಸಿನ 5/7 ಇತ್ತಾ, ಬಟ್ ಆಕ್ಚುಲಿ ನಾನು ಏನ್ ಮಾಡ್ಬೇಕಿತ್ತು, ಇನ್ನೊಂದು ಬಾಲ್ ತಗೋತೀನಿ ಅಂದ್ರೆ ಇಟ್ ಶುಡ್ ಹ್ಯಾವ್ ಬಿನ್ 4/7. ಏನಕ್ಕೆ 4/6 ಆಯ್ತು, ಅಥವಾ ಏನಕ್ಕೆ 5/6 ಆಯ್ತು, ಅಥವಾ ಏನಕ್ಕೆ 5/7 ಆಗುತ್ತೆ ಅಂದ್ರೆ ಬಿಕಾಸ್ ದ ಟ್ರಯಲ್ ವಿಚ್ ಯು ಆರ್ ಚೂಸಿಂಗ್ ಇಸ್ ಡಿಪೆಂಡಿಂಗ್ ಆನ್ ದ ಪ್ರೀವಿಯಸ್ ವ್ಯಾಲ್ಯೂ. ಸೊ ನೀವು ಇದೇನ್ ಪ್ರಾಬಬಿಲಿಟಿ ಫೈಂಡ್ ಮಾಡ್ತಿದ್ದೀರಾ, ದಿಸ್ ಇಸ್ ಕಾಲ್ಡ್ ಆಸ್ ಕಂಡೀಷನಲ್ ಪ್ರಾಬಬಿಲಿಟಿ. So this is what you are going to study. Finding probability. This is a probability where the probability of finding a successive event agutta ilva anta find ಮಾಡೋದಕ್ಕೆ ನೀವು ಹಿಂದಿನ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಬೇಕು. ದಟ್ ಇಸ್ ಕಂಡೀಷನಲ್ ಪ್ರಾಬಬಿಲಿಟಿ. ಓಕೆ, ಸೊ ಈಗ ಕಂಡೀಷನಲ್ ಪ್ರಾಬಬಿಲಿಟಿ ಹೆಂಗ್ ಡಿನೋಟ್ ಮಾಡ್ತೀವಿ? ಇಟ್ ಈಸ್ ಡಿನೋಟೆಡ್ ಸಮಥಿಂಗ್ ಲೈಕ್ ದಿಸ್, ಪಿ ಆಫ್ ಇ ಬಾರ್ ಎಫ್ ಅಂತ ಕರೀತಾರೆ. ಓಕೆ, ಅಥವಾ ಪಿ ಆಫ್ ಎಫ್ ಬಾರ್ ಅಂತ ಕರೀತಾರೆ. ಈಗ ನೋಡಿ, ನಾನು ಫಸ್ಟ್ ಇವೆಂಟ್ ನ ಇ ಅಂತ ತಗೋತೀನಿ. ನಾನು ಪ್ರಾಬಬಿಲಿಟಿ ಯಾವ್ದು ಫೈಂಡ್ ಮಾಡ್ತಿದ್ದೀನಿ, ಎಫ್ ಅಂತ ತಗೋತೀನಿ ಅಂದ್ರೆ ಇದು ಜನರಲ್ ಡಿನೋಟೇಷನ್, ಇದು ಇ ಅಂಡ್ ಎಫ್. ನಾನು ಈ ಪ್ರಾಬಬಿಲಿಟಿ ಆಫ್ ಇ ಫೈಂಡ್ ಮಾಡಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರೀಬೇಕು. ಇವಾಗ ನಾನು ಇ ಅಂಡ್ ಎಫ್ ತಗೊಂಡಿದ್ದೀನಿ, ಸೆಕೆಂಡ್ ಒನ್ ಐ ಹ್ಯಾಡ್ ಟು ಫೈಂಡ್. ಸೊ ನಾನು ಏನಂತ ಬರೀಬೇಕು, ಪ್ರಾಬಬಿಲಿಟಿ ಆಫ್ ಎಫ್ ಬಾರ್ ಇ ಅಂತ ಬರೀಬೇಕು. ಓಕೆ, ಬೋತ್ ಯು ಕ್ಯಾನ್ ಫೈಂಡ್ ಈಸ್ ಈಕ್ವಲ್ ಟು ಏನಂತ ಬರೀಬೇಕೀಗ, ಫಸ್ಟ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್, ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ, ನಾವು ಫೈಂಡ್ ಮಾಡ್ತಾ ಇರೋದು ಇ. ಕರೆಕ್ಟಾ? ಸೊ ಇದು ನಮಗೆ ಗೊತ್ತಿಲ್ಲ ಪ್ರಾಬಬಿಲಿಟಿ ಆಫ್ ಇ, ವಿ ಆರ್ ಫೈಂಡಿಂಗ್ ಪ್ರಾಬಬಿಲಿಟಿ ಆಫ್ ಇ. ಸೊ ನಮಗೆ ಏನ್ ಗೊತ್ತಿರಬೇಕು, ಪ್ರಾಬಬಿಲಿಟಿ ಆಫ್ ಎಫ್ ಗೊತ್ತಿರಬೇಕು. ಸೊ ಪಿ ಆಫ್ ಎಫ್ ಅಂತ ಬರೀತೀವಿ. ಬಟ್ ಅರ್ಥ ಮಾಡ್ಕೊಳ್ಳಿ, ಅದೇ ಅಕಸ್ಮಾತ್ ನೀವು ಗಿವನ್ ಇವೆಂಟ್, ಯಾವ್ದೋ ಒಂದು ಇವೆಂಟ್ ಕೊಟ್ಟಿರ್ತಾರಲ್ವಾ, ಅದನ್ನ ಇ ಅಂತ ತಗೊಂಡ್ರೆ, ಇಫ್ ಯು ಥಿಂಕ್ ಇ ಇಸ್ ಗಿವನ್ ಆಲ್ರೆಡಿ, ನೀವೇನ್ ಮಾಡ್ಬೇಕು, ಪಿ ಆಫ್ ಎಫ್ ನ ಫೈಂಡ್ ಮಾಡ್ಬೇಕು. ಸೊ ನೀವೇನ್ ಫೈಂಡ್ ಮಾಡ್ತೀರಾ ದಟ್ ಶುಡ್ ಬಿ ಇನ್ ದ ಬಿಗಿನಿಂಗ್. ಓಕೆ, ಸೊ ಇದನ್ನ ಏನಂತ ಬರೀತೀರಾ, ಪಿ ಆಫ್ ಎಫ್ ಅಂಡ್ ಇದೆ, ಇಲ್ಲಿ ಇ ಅಂಡ್ ಎಫ್ ಇತ್ತು, ಇ ಇಂಟರ್ಸೆಕ್ಷನ್ ಎಫ್ ಬರ್ದೆ, ಇಲ್ಲೇನ್ ಬರೀಬೇಕು, ಎಫ್ ಇಂಟರ್ಸೆಕ್ಷನ್ ಇ ಅಂತ ಬರೀಬೇಕು. ಇದರಲ್ಲಿ ಗಿವನ್ ನೋನ್ ಯಾವ್ದು ನಿಮಗೆ, ಪ್ರಾಬಬಿಲಿಟಿ ಆಫ್ ಇ. ಕರೆಕ್ಟಾ? ಸೊ ಪ್ರಾಬಬಿಲಿಟಿ ಆಫ್ ಇ ಅಂತ ಬರೀಬೇಕು. ಸೊ ಈ ಎರಡು ಫಾರ್ಮುಲಾಸ್ ವರ್ಕ್ ಆಗ್ಬೇಕು. ಹೆಂಗ್ ವರ್ಕ್ ಆಗುತ್ತೆ, ಡಿಪೆಂಡ್, ಒಂದು ಇವೆಂಟ್ ಗಿವನ್ ಇರುತ್ತೆ, ಇದು ಆಗ್ತಾ ಇರುತ್ತೆ, ಅಂಡ್ ಯು ಹ್ಯಾವ್ ಟು ಫೈಂಡ್ ಒನ್ ಇವೆಂಟ್. ಕರೆಕ್ಟಾ? ಸೊ ನೀವ್ ಏನ್ ಫೈಂಡ್ ಮಾಡ್ತೀರಾ ಅದನ್ನ ಇ ಅಂತ ತಗೊಳ್ಳಿ, ಗಿವನ್ ಇವೆಂಟ್ ನ ಎಫ್ ಅಂತ ತಗೊಂಡ್ರೆ ಫಸ್ಟ್ ಫಾರ್ಮುಲಾ. ನೀವ್ ಏನ್ ಫೈಂಡ್ ಮಾಡ್ತೀರಾ ಅದನ್ನ ಎಫ್ ಅಂತ ತಗೊಂಡು ಗಿವನ್ ಇವೆಂಟ್ ನ ಇ ಅಂತ ತಗೊಂಡ್ರೆ ಸೆಕೆಂಡ್ ಫಾರ್ಮುಲಾ. ಅಷ್ಟೇ. ದಿಸ್ ಇಸ್ ಆಲ್ ಅಬೌಟ್ ಯುವರ್ ಕಂಡೀಷನಲ್ ಪ್ರಾಬಬಿಲಿಟಿ. ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಈಸಿ ಕಾನ್ಸೆಪ್ಟ್ ಇಲ್ಲೇ ಮುಗಿಸ್ಬಿಡ್ತೀನಿ. ಐ ಆಲ್ರೆಡಿ ಟೋಲ್ಡ್ ಯು, ನೀವು ಇದನ್ನ ಪ್ರಾಬಬಿಲಿಟಿ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ವಿತೌಟ್ ರಿಪ್ಲೇಸ್ಮೆಂಟ್ ವರ್ಡ್ಸ್ ಯೂಸ್ ಮಾಡಿದೀರಾ. ಅಂಡ್ ಇಫ್ ಯು ರಿಮೆಂಬರ್, ನೀವು ಸಿಂಪಲ್ ಎಷ್ಟು ಕಾರ್ಡ್ಸ್ ಇರುತ್ತೆ ಅನ್ನೋಬಿಟ್ಟು 51/52. ನೆಕ್ಸ್ಟ್ ಸಪೋಸ್ ನೆಕ್ಸ್ಟ್ ಮಾಡಬೇಕು ಅಂದ್ರೆ ನಿಮಗೆ ಈ ತರ 50/51 ಈ ತರ ಒಂದೊಂದು ರೆಡ್ಯೂಸ್ ಆಗ್ತಾ ಇತ್ತು, ಬಿಕಾಸ್ ಇಟ್ ಇಸ್ ವಿತೌಟ್ ರಿಪ್ಲೇಸ್ಮೆಂಟ್ ಅಂತ. ಐಡಿಯಲ್ ಏನು, ನಾವ್ ಯಾವ್ದಾದ್ರು ಒಂದು 10th ಸ್ಟ್ಯಾಂಡರ್ಡ್ ಐಡಿಯಲ್ ಏನು, ಫಸ್ಟ್ ಬ್ಲಾಕ್ ಕಾರ್ಡ್ ಅಂತ ಕೇಳ್ತಾರೆ, ಸೊ 26/52 ಅಂತ ಬರೀತೀರಾ. ನೆಕ್ಸ್ಟ್ ರೆಡ್ ಕಾರ್ಡ್ ಅಂತ ಕೇಳ್ತಾರೆ, ಅದು 26/52 ಬರೀತೀರಾ. ಇಂಟೆನ್ಷನ್ ಏನು ನಮ್ದು, ಅಸ್ಯೂಮಿಂಗ್ ದಟ್ ದ ಕಾರ್ಡ್ಸ್ ಆರ್ ಬೀಂಗ್ ರೀಪ್ಲೇಸ್ಡ್. ಸೆಕೆಂಡ್ ಕ್ವೆಶನ್ ಅಂದ ತಕ್ಷಣ ರೀಪ್ಲೇಸ್ ಆಗೋಯ್ತು ಅಂತ ಅರ್ಥ, ಬಟ್ ಇಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ವಿತೌಟ್ ರೀಪ್ಲೇಸ್ಮೆಂಟ್ ಅಂತ. ಓಕೆ, ಸೊ ಪ್ರಾಬಬಿಲಿಟಿ ಹೆಂಗ್ ಫೈಂಡ್ ಮಾಡೋದು, ಈ ಇವೆಂಟ್ ಸಪೋಸ್ ಇ ಅಂಡ್ ಎಫ್ ಆರ್ 2 ಇವೆಂಟ್ಸ್, ಪ್ರಾಬಬಿಲಿಟಿ ಆಫ್ ಇ ಬಾರ್ ಎಫ್, ಅಲ್ಲಿ ಪಿ ಆಫ್ ಇ ಏನೋ ಇ ಇಂಟರ್ಸೆಕ್ಷನ್ ಎಫ್ ಅದೆಲ್ಲ ಹೇಳಿದೆ. ಕರೆಕ್ಟಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಪಿ ಆಫ್ ಇ ಇಂಟು ಪಿ ಆಫ್ ಎಫ್. ನೋಡಿ, ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಈ ಕಾನ್ಸೆಪ್ಟ್ ಆಕ್ಚುಲಿ ಒಂದು ಪ್ರಾಬ್ಲಮ್ ಮಾಡಿದ್ರೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ನೀಟಾಗಿ ಒಂದೇ ಒಂದು ಪ್ರಾಬ್ಲಮ್ ಬೇಸಿಕ್ ಆಗಿ ಹೇಳ್ಕೊಟ್ಬಿಡ್ತೀನಿ. 2 cards are drawn at random and without replacement from a pack of 52 playing cards. So number of sample space ಎಷ್ಟಾಯ್ತು, 52. Find the probability that both the cards are black. Okay, so first ನಾನು ಎಷ್ಟು ಕಾರ್ಡ್ಸ್ ಇದೆ ಬ್ಲಾಕ್ ಅಲ್ಲಿ, ಬ್ಲಾಕ್ there are 26 cards out of 52 ಇದೆ. ಕರೆಕ್ಟಾ? ಸೊ ಇವಾಗ ನಾನು ಫಸ್ಟ್ ಇವೆಂಟ್ ತಗೋತಾ ಇದ್ದೀನಿ, ಏನ್ ಬರುತ್ತೆ, ಆಬ್ವಿಯಸ್ಲಿ 26/52 ನೇ ಬರುತ್ತೆ. ಸೊ ದಿಸ್ ಇಸ್ ಪ್ರಾಬಬಿಲಿಟಿ ಆಫ್ ಇವೆಂಟ್ ಇ. ಓಕೆ, ಸೊ ವಿತೌಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಏನ್ ಮಾಡಬೇಕು, ಪ್ರಾಬಬಿಲಿಟಿ ಆಫ್ ಇ ಇಂಟು ಪ್ರಾಬಬಿಲಿಟಿ ಆಫ್ ಎಫ್. ಫಸ್ಟ್ ನಾನು ಒಂದು ಕಾರ್ಡ್ ತಗೊಂಡ್ಬಿಟ್ಟಿದ್ದೀನಿ, ದಟ್ ಇವೆಂಟ್ ಇಸ್ ಇ. ನೆಕ್ಸ್ಟ್ ಎಫ್ ಗೆ ಏನ್ ಮಾಡಬೇಕು, ಎಫ್ ಇಸ್ ಡಿಪೆಂಡೆಂಟ್ ಆನ್ ಇ, ಒಂದು ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀನಿ, ಇಂಟು ಏನ್ ಮಾಡ್ಬೇಕು, ಇವಾಗ ಒಂದು ರೆಡ್ಯೂಸ್ ಮಾಡ್ತೀನಿ, 25 ಡಿವೈಡೆಡ್ ಬೈ ಸ್ಯಾಂಪಲ್ ಸ್ಪೇಸ್. ಒಂದು ಆಲ್ರೆಡಿ ತಗೊಂಡ್ಬಿಟ್ಟಿದೀವಲ್ವಾ, ಸೊ ಫೇವರಬಲ್ ಔಟ್ಕಮ್ಸ್ ಅಲ್ಲಿ ಒಂದು ತೆಗಿತಾ ಇದೀವಿ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಒಂದು ತೆಗಿಬೇಕು ನಾವು. ಸೊ ಏನ್ ಬರುತ್ತೆ ಇಲ್ಲಿ, ಇಟ್ ಇಸ್ 51. ಸೊ ಏನ್ ಮಾಡ್ತೀರಾ, 26 1s 26 2s. ಸೊ ಏನ್ ಬರುತ್ತೆ ಆನ್ಸರು, ಪ್ರಾಬಬಿಲಿಟಿ ಆಫ್ ಟೇಕಿಂಗ್ ಬೋತ್ ದ ಕಾರ್ಡ್ಸ್ ಆರ್ ಬ್ಲಾಕ್ ವಿತೌಟ್ ರಿಪ್ಲೇಸ್ಮೆಂಟ್ ಇಸ್ 102. ಅರ್ಥ ಆಯ್ತಲ್ವಾ? ಲೆಟ್ಸ್ ಪ್ರಾಪರ್ಲಿ ಸ್ಟಾರ್ಟ್ ದ ಎಕ್ಸಸೈಸ್ ನೌ. ಈ ಎಕ್ಸಸೈಸ್ ಮುಗಿಯೋಷ್ಟರಲ್ಲಿ ನಿಮಗೆ ಏನ್ ಐಡಿಯಾ ಅಂತ ಗೊತ್ತಾಗುತ್ತೆ. ಅಂಡ್ ಐ ನೋ ದ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಅ ಲಿಟಲ್ ಲಾಂಗ್, ಬಟ್ ಇಟ್ ಇಸ್ ವರ್ತ್ ಇಟ್.
ಈ ಚಾಪ್ಟರ್ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಅಯ್ಯೋ ಟೈಮ್ ವೇಸ್ಟ್ ಆಯ್ತು ಅಂತ ಅನ್ಸಲ್ಲ. ಇಟ್ಸ್ ನಾಟ್ ಲೈಕ್ ಇಂಟಿಗ್ರಲ್ಸ್ ಆರ್ ಡಿಫರೆನ್ಷಿಯಲ್ಸ್. ಇಟ್ ಈಸ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಯು, ಇಟ್ ಈಸ್ ಗೋಯಿಂಗ್ ಟು ಫೆಚ್ ಯು ಮಾರ್ಕ್ಸ್. ಓಕೆ, ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಅದರ್ವೈಸ್ ಯು ವಾಚ್ ಇಟ್ ಇನ್ 2x speed, maybe you will finish it soon. Okay, let's go to exercise now and solve NCERT problems. So first question ಈ ತರ ಇದೆ. Given that E and F are events such that P of E is equal to 0.6, P of F is equal to 0.3, E intersection F is 0.2, E bar F, F bar ಎಷ್ಟು ಎರಡು ಫೈಂಡ್ ಮಾಡಬೇಕು. ಡೈರೆಕ್ಟ್ ಕ್ವಶನ್ ಇದು. ಓಕೆ, ಫಸ್ಟ್ ಫಾರ್ಮುಲಾ ಫಸ್ಟ್ ನಾ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಬಿಕಾಸ್ ನಿಮ್ಗೆ ಗೊತ್ತಿದೆ ಫಾರ್ಮುಲಾ ಏನ್ ಮಾಡಬೇಕು ಅಂತ. P of E ಡಿಫರೆನ್ಸ್ F ಅಥವಾ E bar F is equal to ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತೋ ಅದನ್ನ ನಾವು ಟಚ್ ಮಾಡಂಗಿಲ್ಲ, ಆ ಇವೆಂಟ್ ನ ಮುಟ್ಟಂಗೆ ಇಲ್ಲ ನಾವು. ಎಲ್ಲದರಲ್ಲೂ ಕಾಮನ್ ಇರೋದು ಯಾವುದು? ಇಂಟರ್ಸೆಕ್ಷನ್ ಎಫ್. ಪ್ರಾಬಬಿಲಿಟಿ ಆಫ್ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್ ಅಂತ ಬರಿಬೇಕು. ಚೆಕ್ ಮಾಡಿ, ಎರಡು ವ್ಯಾಲ್ಯೂ ಗೊತ್ತಿದೆಯಾ? ಈ ಇಂಟರ್ಸೆಕ್ಷನ್ ಎಫ್ ಎಷ್ಟು? ಇಟ್ ಇಸ್ 0.2. ಈ ಪಿ ಆಫ್ ಎಫ್ ಎಷ್ಟು? ಇಟ್ ಇಸ್ 0.3. ಎರಡರಲ್ಲೂ ಸಿಂಗಲ್ ಏನು ಡಿಜಿಟ್ ಆದ್ಮೇಲೆ ಡೆಸಿಮಲ್ ಇದೆ, ಎರಡು ತೆಗಿತೀನಿ. ಸೊ ವಿ ಹ್ಯಾವ್ 2/3. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಏನ್ ಕೇಳಿದ್ದಾರೆ? ವಿ ಹ್ಯಾವ್ ಟು ಫೈಂಡ್ ಪಿ ಆಫ್ ಎಫ್ ಡಿಫರೆನ್ಸ್ ಇ. ಕರೆಕ್ಟಾ? ಎಫ್ ಡಿಫರೆನ್ಸ್ ಇ ಫೈಂಡ್ ಮಾಡಬೇಕು. ಸೊ ಪಿ ಆಫ್ ಎಫ್ ಇಂಟರ್ಸೆಕ್ಷನ್ ಇ ಡಿವೈಡೆಡ್ ಬೈ ಪಿ ಆಫ್, ಇವಾಗ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಎಫ್ ಬರ್ದೀನಿ, ಅದನ್ನ ಟಚ್ ಮಾಡಂಗಿಲ್ಲ. ವಿ ನೀಡ್ ಪಿ ಆಫ್ ಇ. ಓಕೆ, ಸೊ ಎಷ್ಟಾಗುತ್ತೆ ಇವಾಗ ಇದು? 0.2 ಡಿವೈಡೆಡ್ ಬೈ ಎಫ್ ಇಂಟರ್ಸೆಕ್ಷನ್ ಇ ಇಂಟರ್ಸೆಕ್ಷನ್ ಎಫ್, ಎವ್ರಿಥಿಂಗ್ ಇಸ್ ಸೇಮ್. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಪಿ ಆಫ್ ಇ ಮಾಡ್ಬೇಕು. ವಾಟ್ ಇಸ್ ಪಿ ಆಫ್ ಇ? ಪಿ ಆಫ್ ಇ 0.6. ಸೊ ಎರಡು ಡೆಸಿಮಲ್ ತೆಗೀರಿ. 2 and 6 both are even numbers, so you can simplify it. So you have 1/3. Let's go to the next question. Compute P of A bar B. P of A difference B, A bar B ಏನು ಅಂತ ಫೈಂಡ್ ಮಾಡಬೇಕು. ಇಫ್ P of B is given, ಡೈರೆಕ್ಟ್ ಕ್ವಶನ್ ಇದೂ ಕೂಡ. ಸೊ ಏನ್ ಬರೀಬೇಕು ಫಾರ್ಮುಲಾ ಇಲ್ಲಿ? P of A ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ P of A ಸ್ಟಾರ್ಟಿಂಗ್ ಅಲ್ಲಿ ಬರ್ದೀನಿ, ಸೊ B ಬರೀಬೇಕು ಇಲ್ಲಿ. A ಇಂಟರ್ಸೆಕ್ಷನ್ B ಎಷ್ಟು? P of A ಇಂಟರ್ಸೆಕ್ಷನ್ B 0.32. P of B ಎಷ್ಟು? 0.5. ಇಲ್ಲಿ ನೋಡಿ, ಇಲ್ಲಿ ಒಂದು ಡೆಸಿಮಲ್ ನಾನು ಶಿಫ್ಟ್ ಮಾಡ್ತೀನಿ, ಸೇಮ್ ಇಲ್ಲೂ ಒಂದು ಡೆಸಿಮಲ್ ಶಿಫ್ಟ್ ಮಾಡ್ತೀನಿ. ಸೊ ವಾಟ್ ಯು ಹ್ಯಾವ್ ಹಿಯರ್? ಯು ಹ್ಯಾವ್ 3.2 ಡಿವೈಡೆಡ್ ಬೈ 5. ಇವಾಗ ಇನ್ನೊಂದು ಡೆಸಿಮಲ್ ಶಿಫ್ಟ್ ಮಾಡ್ತೀನಿ, ಐ ಪುಟ್ 0 ಹಿಯರ್. ಇವೆರಡನ್ನು ಸಿಂಪ್ಲಿಫೈ ಮಾಡ್ಬೋದು. ಏನ್ ಮಾಡ್ಬೋದು? 16/25. ಇಫ್ ಯು ಲೀವ್ ಹಿಯರ್ ಆಲ್ಸೋ ಇಟ್ ಇಸ್ ಓಕೆ, ಅಥವಾ ನೀವು ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡ್ತೀರಾ ಅಂದ್ರೆ ಓಕೆ, ಲೆಫ್ಟ್ ಟು ಯು. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಥರ್ಡ್ ಕ್ವೆಶನ್. ನಾನು ಹರಿ ಮಾಡ್ತಾ ಇರೋದು ಒಂದೇ ಒಂದು ರೀಸನ್ಗೆ, ಜಸ್ಟ್ 30 to 40 minutes ಒಳಗೆ ಆಗೋದ್ರೆ ನಿಮಗೊಂದು ಇಂಟ್ರೆಸ್ಟ್ ಇರುತ್ತೆ ನೋಡೋಕ್ಕೆ ಪೂರ್ತಿ ಅಂತ. ಓಕೆ, ಸೊ ಐ ಹೋಪ್ ಯು ಆರ್ ಲೈಕಿಂಗ್ ಇಟ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. P of A is equal to 0.8, P of B is given, P of B bar A is also given. ನೀವು ಇಷ್ಟೊತ್ತು ಫಸ್ಟ್ ಎಡ್ ಕ್ವೆಶನ್ ಅಲ್ಲಿ ಏನ್ ಆನ್ಸರ್ ಫೈಂಡ್ ಮಾಡಿದ್ರು ಅವರೇ ಕೊಟ್ಬಿಟ್ಟಿದ್ದಾರೆ, ಇನ್ನೊಂದು ಕಾಂಪೊನೆಂಟ್ ಕೇಳಿದ್ದಾರೆ. ಸೊ ಆಸ್ ಯೂಶುವಲ್ ಏನು ಚೇಂಜ್ ಆಗಲ್ಲ, ದ ಪ್ರೋಸೆಸ್ ವಿಲ್ ಬಿ ದ ಸೇಮ್. ಪಿ ಆಫ್ ಏನ್ ಕೊಟ್ಟಿದ್ದಾರೆ ಅವರು? ಬಿ ಬಾರ್ ಎ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹುಷಾರಾಗಿರ್ಬೇಕು, ಯಾವ ಇವೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಇದೆಯೋ ವಿ ಶುಡ್ ನಾಟ್ ಕನ್ಸಿಡರ್ ದಟ್ ಇನ್ ದ ರೈಟ್ ಹ್ಯಾಂಡ್ ಸೈಡ್. ಓಕೆ, ಸೊ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಅಂದ್ರೆ ಇಲ್ಲಿ ಆಕ್ಚುಲಿ ಬಿ ಇಂಟರ್ಸೆಕ್ಷನ್ ಎ ಬರಿಬೇಕು, ಡಿವೈಡೆಡ್ ಬೈ ಪಿ ಆಫ್ ಸ್ಟಾರ್ಟಿಂಗ್ ಅಲ್ಲಿ ಬಿ ಇದೆ, ಸೊ ಇಲ್ಲಿ ಏನ್ ಬರಿಬೇಕು? ಎ ಬರಿಬೇಕು. ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಎ, ಡಸಂಟ್ ಮ್ಯಾಟರ್, ಎಲ್ಲ ಒಂದೇನೆ. ಸೊ ನಾವು ಅದನ್ನೇ ಫೈಂಡ್ ಮಾಡಬೇಕು. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಏನ್ ಕೊಟ್ಟಿದ್ದಾರೆ? 0.8 ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಮಗೆ ಈ ವ್ಯಾಲ್ಯೂನು ಅವೈಲೇಬಲ್ ಇದೆ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ 0.4 ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡಿವೈಡೆಡ್ ಬೈ 0.8. ಸೊ ಇದನ್ನ ಶಿಫ್ಟ್ ಮಾಡ್ತೀನಿ, ಏನಾಗುತ್ತೆ ಆನ್ಸರ್ ಅವಾಗ? 8 4s 32 ಆಗುತ್ತೆ. ಸೊ 0.32 ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದನ್ನೇ ನಾವು ಫೈಂಡ್ ಮಾಡಬೇಕಿತ್ತು. ದಿಸ್ ಇಸ್ ಆರ್ ಆನ್ಸರ್. ಓಕೆ, ಇನ್ನೊಂದು ಪಾರ್ಟ್ ಇರಂಗಿದೆ ಇದರಲ್ಲಿ. ಲೆಟ್ಸ್ ಸಿ. ಓಕೆ, ವಿ ಹ್ಯಾವ್ ಟು ಫೈಂಡ್ ಪಿ ಆಫ್ ಎ ಬಾರ್ ಬಿ. ಓಕೆ, ಡನ್. ಪಿ ಆಫ್ ಎ ಬಾರ್ ಬಿ ಇದು ಬೇಕು ಅಂದ್ರೆ ಏನೇನು ಕಾಂಪೊನೆಂಟ್ಸ್ ನಿಮಗೆ ಗೊತ್ತಿರಬೇಕು. ಆಸ್ ಯೂಶುವಲ್ ಯು ಶುಡ್ ನೋ ವಾಟ್ ಇಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಎ ಸ್ಟಾರ್ಟಿಂಗ್ ಅಲ್ಲಿ ಇದೆ, ಸೊ ಇವೆಂಟ್ ಬಿ ಶುಡ್ ಬಿ ಹಿಯರ್ ಇನ್ ದ ಡಿನಾಮಿನೇಟರ್. ಎ ಇಂಟರ್ಸೆಕ್ಷನ್ ಬಿ ಎಷ್ಟು? ಈಗ ತಾನೇ ಫೈಂಡ್ ಮಾಡಿದ್ವಿ ನೋಡಿ, ಕ್ವಶನ್ ಏನು ಚೇಂಜ್ ಆಗಿಲ್ಲ, ಎಲ್ಲ ಸೇಮ್ ಇದೆ. ಎ ಇಂಟರ್ಸೆಕ್ಷನ್ ಬಿ ಎಷ್ಟು ಬಂತು? ಇಟ್ ವಾಸ್ 0.32, ಕರೆಕ್ಟಾ? ಸೊ 0.32 ಡಿವೈಡೆಡ್ ಬೈ ಪಿ ಆಫ್ ಬಿ ಏನಿದೆ? 0.5 ಇದೆ. ಓಕೆ, ಸೊ 1 ಡೆಸಿಮಲ್ ಇಲ್ಲಿ, 1 ಡೆಸಿಮಲ್ ಇಲ್ಲಿ. ಸೊ ಏನ್ ಬಂತು ನಮಗೆ? 3.2 ಡಿವೈಡೆಡ್ ಬೈ 5 ಬಂತು. ತಿರುಗಿ ಇನ್ನೊಂದು ಡೆಸಿಮಲ್ ತೆಗಿತೀನಿ, ಇಲ್ಲೂ ತೆಗಿತೀನಿ. 16 ಡಿವೈಡೆಡ್ ಬೈ 25. ಓಕೆ, ನಾವ್ ಇದನ್ನ ಡೆಸಿಮಲ್ ಅಲ್ಲಿ ಬರೆಯೋಣ, ಬಿಕಾಸ್ ನಾನು ಲಾಸ್ಟ್ ಅಲ್ಲಿ ಹಿಂಗೆ ಬಿಟ್ಟಿದ್ದೀನಿ. ಓಕೆ, ಸೊ ಇದನ್ನ ಡೆಸಿಮಲ್ ಅಲ್ಲಿ ಬರೆದ್ರೆ ಏನಾಗುತ್ತೆ? ಆಬ್ವಿಯಸ್ಲಿ ಐ ನೀಡ್ ಪಾಯಿಂಟ್ ಇಟ್ಟರೆ 0 ಆಗುತ್ತೆ ಇಲ್ಲಿ. 25 1s 26 ಎಷ್ಟು? 150 ಆಗುತ್ತೆ. 6 ಇಲ್ಲಿ ಬರಿತೀನಿ. ಸೊ ಏನು ಉಳ್ಕೊಳ್ಳುತ್ತೆ? 10 ಉಳ್ಕೊಳ್ಳುತ್ತೆ. 0 ಬರಿತೀನಿ ತಿರ್ಗಾ. ಸೊ 25 4s 0. ಸೊ ಆನ್ಸರ್ ಏನು? ಎ ಬಾರ್ ಬಿ ಆನ್ಸರ್ ಏನು? 0.64. ಓಕೆ, ಸಿಂಪಲ್ ಆಗಿದೆ ಆಕ್ಚುಲಿ. ಸ್ಟಾರ್ಟಿಂಗ್ ಅಲ್ಲಿ ಇರೋದೆಲ್ಲ ತುಂಬಾ ಸಿಂಪಲ್ ಆಗಿದೆ. ಓಕೆ, ಪಿ ಆಫ್ ಎ ಯೂನಿಯನ್ ಬಿ ಫೈಂಡ್ ಮಾಡಬೇಕು. ಓಕೆ, ಪಿ ಆಫ್ ಎ ಯೂನಿಯನ್ ಬಿ ಅಂದ್ರೆ ಏನು? ಯೂಶುವಲ್ ಆಗಿ ನಮಗೆ ಫಸ್ಟ್ PU 10th ಎಲ್ಲಾ ಕಡೆ ಓದಿದ್ದೀರಾ ಇದನ್ನು. ಪಿ ಆಫ್ ಎ ಯೂನಿಯನ್ ಬಿ ಅಂದ್ರೆ ತುಂಬಾ ಸಿಂಪಲ್.
is equal to P of A plus P of B minus P of A intersection B. ಕರೆಕ್ಟಾ? ಎ ಇಂಟರ್ಸೆಕ್ಷನ್ ಬಿ ಫೈಂಡ್ ಮಾಡಿದೀವಿ ಎಷ್ಟು ಅಂತ. ಎ ಪಿ ಆಫ್ ಎ ಪಿ ಆಫ್ ಬಿ ಅವರೇ ಕೊಟ್ಟಿದ್ದಾರೆ. ಸೊ ಪಿ ಆಫ್ ಎ ಎಷ್ಟು 0.8, ಪಿ ಆಫ್ ಬಿ ಎಷ್ಟು 0.5 ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು ಈಗ ತಾನೇ ಬಂತು. ಎಷ್ಟು ಬಂತು ನಮಗೆ ಚೆಕ್ ಮಾಡೋಣ ಒಂದ್ಸರಿ. ಎ ಇಂಟರ್ಸೆಕ್ಷನ್ ಬಿ 0.32 ಇದೆ. ಓಕೆ 0.32 ಬರುತ್ತೆ. ಸೊ ಏನ್ ಮಾಡ್ಬೇಕು ಇಲ್ಲಿ ಇವಾಗ 0.8 0.5 ಎಷ್ಟಾಗುತ್ತೆ 1.3 ಆಗುತ್ತೆ. ಮೈನಸ್ 0.32 ಮಾಡಬೇಕು ವಿಚ್ ಇಸ್ ಈಕ್ವಲ್ ಟು 0.78. ದಿಸ್ ಇಸ್ ಯೋರ್ ಆನ್ಸರ್. 0.78 ಅಲ್ಲ 0.8 0.98 ಆಗುತ್ತೆ. ಸಾರಿ 0.98 ಆಗುತ್ತೆ. ಓಕೆ 0.98 ಪ್ಲಸ್ 3.2 ಕರೆಕ್ಟ್ ಆಗಿದೆ. ಓಕೆ ನೆಕ್ಸ್ಟ್ ಕ್ವೆಶ್ಚನ್, ಫೋರ್ತ್ ಕ್ವೆಶ್ಚನ್ ಈ ತರ ಇದೆ. ಎವ್ಯಾಲ್ಯೂಯೇಟ್ ಪಿ ಆಫ್ ಎ ಯೂನಿಯನ್ ಬಿ ಇಫ್ ಟ್ವೈಸ್ ಪಿ ಆಫ್ ಎ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಇಸ್ ಈಕ್ವಲ್ ಟು 5/13 ಅಂಡ್ ಪಿ ಆಫ್ ಎ ಬೈ ಬಿ ಎ ಡಿಫರೆನ್ಸ್ ಬಿ ಇಸ್ ಈಕ್ವಲ್ ಟು 2/5. ಓಕೆ ಡನ್. ಫಸ್ಟ್ ನೋಡಿ ಅವ್ರು ಕೊಟ್ಟಿರೋ ಕಂಡೀಷನ್ಸ್ ನ ಬರ್ಕೋತೀನಿ. ಆನ್ಸರ್ ದಿಸ್ ಇಸ್ ಯುವರ್ ಆನ್ಸರ್. ಓಕೆ ಆನ್ಸರ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಸಿಂಪಲ್ ನೋಡಿ, ಅವರು ಟ್ವೈಸ್ ಪಿ ಆಫ್ ಎ ಅಂತ ಕೊಟ್ಟಿದ್ದಾರೆ. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ಇಲ್ಲಿ ಎರಡು ಕಂಡೀಷನ್ ಇದೆ. ಸೊ ಆ ಕಂಡೀಷನ್ ಸ್ಪ್ಲಿಟ್ ಮಾಡ್ಬಿಡ್ತೀನಿ. ಓಕೆ ಸೊ ಆನ್ಸರ್ ಏನ್ ಕಂಡೀಷನ್ ಅದು ಟ್ವೈಸ್ ಪಿ ಆಫ್ ಎ ಇಸ್ ಈಕ್ವಲ್ ಟು 5/13 ಅಂತ ಬರಿತೀನಿ. ಇದು ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ ಏನು ಪಿ ಆಫ್ ಬಿ ಇಸ್ ಈಕ್ವಲ್ ಟು 13. ಸೊ ಇದರಿಂದ ನಮಗೆ ಪಿ ಆಫ್ ಬಿ ವ್ಯಾಲ್ಯೂ ಡೈರೆಕ್ಟ್ ಆಗಿ ಗೊತ್ತಾಯ್ತು. ಟ್ವೈಸ್ ಪಿ ಆಫ್ ಎ ಇದೆ ಬಟ್ ವಿ ನೀಡ್ ಪಿ ಆಫ್ ಎ. ಸೊ ಈ 2 ನ ಶಿಫ್ಟ್ ಮಾಡ್ಬಿಡ್ತೀನಿ ಕೆಳಗಡೆ. ಏನಾಗುತ್ತೆ ಅವಾಗ ಪ್ರಾಬಬಿಲಿಟಿ ಆಫ್ ಇವೆಂಟ್ ಎ ಇಸ್ ಈಕ್ವಲ್ ಟು 5/26 ಆಗುತ್ತೆ. ಸೊ ಎ ವ್ಯಾಲ್ಯೂ ರೆಡಿ, ಪಿ ಆಫ್ ಎ ರೆಡಿ ಇದೆ, ಪಿ ಆಫ್ ಬಿ ರೆಡಿ ಇದೆ. ಪಿ ಆಫ್ ಎ ಬಾರ್ ಬಿ ಅವರೇ ಕೊಟ್ಟಿದ್ದಾರೆ. ನಾವು ಎ ಯೂನಿಯನ್ ಬಿ ಫೈಂಡ್ ಮಾಡಬೇಕು. ಓಕೆ ಸೊ ಫಸ್ಟ್ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಇದನ್ನ ಫೈಂಡ್ ಮಾಡ್ಬೇಕಲ್ವಾ. ಫಸ್ಟ್ ಅದಕ್ಕೆ ಫಾರ್ಮುಲಾ ಬರೆಯೋಣ. ಹೆಂಗ್ ಫೈಂಡ್ ಮಾಡೋದು ಇದನ್ನ? ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ ಈಗ ನೆಕ್ಸ್ಟ್ ಪಿ ಆಫ್ ಎ ಯೂನಿಯನ್ ಬಿ ಗೊತ್ತಾಯ್ತು. ಪಿ ಆಫ್ ಎ ರೆಡಿ ಇದೆ, ಪಿ ಆಫ್ ಬಿ ರೆಡಿ ಇದೆ. ಏನಿಲ್ಲ ನಮ್ಮ ಹತ್ರ ಎ ಇಂಟರ್ಸೆಕ್ಷನ್ ಬಿ ಇಲ್ಲ. ಸೊ ಎ ಇಂಟರ್ಸೆಕ್ಷನ್ ಬಿ ಹೆಂಗ್ ಫೈಂಡ್ ಮಾಡೋದು? ಯೂಸಿಂಗ್ ಪಿ ಆಫ್ ಎ ಬಾರ್ ಬಿ. ಎ ಡಿಫರೆನ್ಸ್ ಬಿ ಯೂಸ್ ಮಾಡ್ತೀನಿ. ಪಿ ಆಫ್ ಎ ಡಿಫರೆನ್ಸ್ ಬಿ ಇಸ್ ಈಕ್ವಲ್ ಟು ಏನಿದೆ ಫಾರ್ಮುಲಾ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಸ್ಟಾರ್ಟಿಂಗ್ ಅಲ್ಲಿ ಎ ಬರ್ದಿದ್ದೀನಿ. ಸೊ ಪಿ ಆಫ್ ಬಿ. ಪಿ ಆಫ್ ಎ ಬಾರ್ ಬಿ ಏನು 2/5 ವಿಚ್ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಏನು, ಸೊ ಅದನ್ನೇ ನಾವು ಫೈಂಡ್ ಮಾಡ್ಬೇಕಲ್ವಾ. ಸೊ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡಿವೈಡೆಡ್ ಬೈ ಪಿ ಆಫ್ ಬಿ ಏನು, ಪಿ ಆಫ್ ಬಿ ನಾವೇ ಫೈಂಡ್ ಮಾಡಿದ್ವಿ 5/13. ಈಗ ಇಲ್ಲಿ ಏನಿದೆಯೋ ಎಕ್ಸಾಕ್ಟ್ಲಿ ಅದನ್ನ ಆ ಕಡೆ ಶಿಫ್ಟ್ ಮಾಡಬೇಕು. ಸೊ ಏನ್ ಬರುತ್ತೆ ಇಲ್ಲಿ 2/5 ಇಂಟು 5/13 ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರುತ್ತೆ. ಸೊ 5 and 5 ಕ್ಯಾನ್ಸಲ್. 2/13 ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರಿತೀನಿ. ಎ ಇಂಟರ್ಸೆಕ್ಷನ್ ಬಿ ಸಿಕ್ತು. ಸೊ ಈ ಇಕ್ವೇಶನ್ಗೆ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಲ್ಲ. ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಏನ್ ಬರಿಬೇಕೀಗ? ಪಿ ಆಫ್ ಎ ಇಸ್ 5/26 ನೆಕ್ಸ್ಟ್ ಪ್ಲಸ್ ಪಿ ಆಫ್ ಬಿ ಏನು, ಪಿ ಆಫ್ ಬಿ ಇಸ್ 5/13 ಮೈನಸ್ ಇಲ್ಲೇನಾಗುತ್ತೆ 2/13 ಆಗುತ್ತೆ. 5/13 ಮೈನಸ್ 2/13 ಏನಾಗುತ್ತೆ 5/26 ಇದು ಹಾಗೆ ಬರಿತೀನಿ. ಪ್ಲಸ್ ಇದೆಷ್ಟಾಗುತ್ತೆ ಇದು 3/13 ಆಗುತ್ತೆ. ಸೊ ಇದೆರಡಕ್ಕೂ ಎಲ್ಸಿಎಂ ಏನು 13 and 26ಗೆ 26 ಎಲ್ಸಿಎಂ. ಇಲ್ಲಿ 5 ಇದೆ ಪ್ಲಸ್ ಇದನ್ನ ಏನ್ ಮಾಡಬೇಕು ಇಂಟು 2 ಮಾಡಬೇಕು, ಇಂಟು 2 ಮಾಡಬೇಕು. ಸೊ 6 ಬರುತ್ತೆ. ಸೊ ಆನ್ಸರ್ ಏನು? ಆನ್ಸರ್ ಇಸ್ 11/26. ಓಕೆ ಸ್ವಲ್ಪ ಟ್ರಿಕಿ ಆಗಿತ್ತು. ಎನಿವೆ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಪಿ ಆಫ್ ಎ ಇಸ್ ಈಕ್ವಲ್ ಟು 6/11, ಪಿ ಆಫ್ ಬಿ ಇಸ್ ಈಕ್ವಲ್ ಟು 5/11, ಪಿ ಆಫ್ ಎ ಯೂನಿಯನ್ ಬಿ ಕೊಟ್ಟಿದ್ದಾರೆ. ಸಿಂಪಲ್ ಒಂದೇ ಫಾರ್ಮುಲಾ ಯಾವುದು? ಎ ಯೂನಿಯನ್ ಬಿ ಇದು. ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಏನ್ ಮಾಡಬೇಕು? ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ ಸೊ ಪಿ ಆಫ್ ಎ ವ್ಯಾಲ್ಯೂ ಏನು? ಪಿ ಆಫ್ ಎ 6/11 ಪ್ಲಸ್ ಪಿ ಆಫ್ ಬಿ ವ್ಯಾಲ್ಯೂ ಏನು? ಪಿ ಆಫ್ ಬಿ 5/11 ಮೈನಸ್ ಎ ಯೂನಿಯನ್ ಬಿ ಅಲ್ಲ, ಇದು ಎ ಇಂಟರ್ಸೆಕ್ಷನ್ ಬಿ ಅಲ್ವಾ, ನಾವು ಇದನ್ನೇ ಫೈಂಡ್ ಮಾಡಬೇಕು. ಎ ಯೂನಿಯನ್ ಬಿ ಅವರೇ ಕೊಟ್ಟಿದ್ದಾರೆ 7/11 ಅಂತ. ಓಕೆ ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ, 7/11 ಈ ಕಡೆ ಶಿಫ್ಟ್ ಮಾಡ್ಕೋತೀನಿ. therefore I have P of A intersection B is equal to 6 plus 5 ಎಲ್ಲ ಒಂದೇ ಇದರಲ್ಲೇ ಇದೆ. 7 ಶಿಫ್ಟ್ ಮಾಡ್ತೀನಿ. ಸೊ -7 ಹೋಲ್ ಡಿವೈಡೆಡ್ ಬೈ 11. ಇದು ಹೆಂಗಾಯ್ತು ಅಂತ ಕೇಳ್ಬೇಡಿ, ಸೆಕೆಂಡ್ ಪಿ ಯು ಇದ್ದೀರಾ. ಓಕೆ ಸೊ 11 minus 7 is to 4/11. This is the answer. Next question. P of A 6/11, P of B 5/11, A union B is to A bar B. Okay. A bar B ನಮಗೆ P of A intersection B ಬೇಕು, ಕರೆಕ್ಟಾ? ಸೊ P of A bar B is equal to P of A intersection B whole divided by P of B. P of A intersection B ತಾನೇ ಫೈಂಡ್ ಮಾಡಿದ್ವಿ. ಎಷ್ಟು ಬಂತದು? 4/11 ಬಂದಿದೆ. ಸೊ 4/11 ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರಿಬೇಕು ನಾನು? 4/11 ಹೋಲ್ ಡಿವೈಡೆಡ್ ಬೈ ಇದೆಷ್ಟಿದೆ? 5/11 ಇದೆ. ಓಕೆ
ಸೊ ಏನ್ ಮಾಡ್ಬೇಕು ಈಗ ನಾನು 11 and 11 ಕ್ಯಾನ್ಸಲ್ ಮಾಡ್ತೀನಿ. ಪಿ ಆಫ್ ಎ ಬಾರ್ ಬಿ ಅಲ್ವಾ, ಅದಕ್ಕೆ 11 and 11 ಕ್ಯಾನ್ಸಲ್ ಮಾಡ್ತೀನಿ. 4/5 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಪಿ ಆಫ್ ಎ ಇಸ್ ಈಕ್ವಲ್ ಟು 6/11. ಸೇಮ್ ಕ್ವೆಶನ್, ಬಿ ಬಾರ್ ಎ ಫೈಂಡ್ ಮಾಡ್ಬೇಕೀಗ. ಓಕೆ ಫೈನ್. ಸೊ ಪಿ ಆಫ್ ಬಿ ಬಾರ್ ಎ ಅಂತ ಏನ್ ಚೇಂಜ್ ಆಗಲ್ಲ, ಕರೆಕ್ಟಾ? ಸೊ ಏನಾಗುತ್ತೆ ಇಲ್ಲಿ, ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡಿವೈಡೆಡ್ ಬೈ ಬಿ ಸ್ಟಾರ್ಟಿಂಗ್ ಅಲ್ಲಿ ಇದೆ. ಸೊ ಇವೆಂಟ್ ಎದು ಪ್ರಾಬಬಿಲಿಟಿ ಬರೀಬೇಕು. ಸೊ 4/11 ಹೋಲ್ ಡಿವೈಡೆಡ್ ಬೈ ಪಿ ಆಫ್ ಎ ಏನಿದೆ 6/11. 11 and 11 ಕ್ಯಾನ್ಸಲ್, 4/6 ಬರುತ್ತೆ. 2 2s 2 3s. ಸೊ ಆನ್ಸರ್ ಏನು 2/3. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಓಕೆ, ಸಿಕ್ಸ್ತ್ ಕ್ವೆಶನ್, ಅ ಕಾಯಿನ್ ಇಸ್ ಟಾಸ್ಡ್ 3 times. ಓಕೆ, ಇಷ್ಟೊತ್ತು ನೀವು ಮಾಡಿದ್ದು ಎಲ್ಲಿ ಎಷ್ಟು ಮಾರ್ಕ್ಸ್ ಬರ್ಬೋದು? 2 marks ಬರ್ಬೋದು. ಅಂಡ್ ಇದ್ರ ತರನೇ 13.1, 13.2, 13.3 ಎಕ್ಸರ್ಸೈಸ್ ಕ್ವೆಶನ್ಸ್ ಇದೆ. ಅಂಡ್ ಮಾರ್ಕ್ಸ್ ಬೇಸ್ಡ್ ಒನ್ ಶಾರ್ಟ್ ವಿಡಿಯೋ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಫ್ ಯು ನಾಟ್ ಎ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶನ್ಸ್. ನಾವು ಕರೆಕ್ಟ್ ಆಗಿ ಇವಾಗ ಫಸ್ಟ್ ಹಾಫ್ ಆಗಿದೆ, ಇಂಟರ್ವೆಲ್ ಇವಾಗ ಮುಗೀತು, ಸೆಕೆಂಡ್ ಹಾಫ್ ಹೋಗೋಣ. ಓಕೆ, ಕಾಯಿನ್ ಇಸ್ ಟಾಸ್ಡ್ 3 times ವೇರ್ ಇ ಹೆಡ್ ಆನ್ ಥರ್ಡ್ ಟಾಸ್, ಎಫ್ ಇಸ್ ಹೆಡ್ಸ್ ಆನ್ 2 tosses. ಸೊ ಏನ್ ಫೈಂಡ್ ಮಾಡ್ಬೇಕು ನೀವು? ಇ ಬಾರ್ ಎಫ್ ಫೈಂಡ್ ಮಾಡಬೇಕು. ಡನ್. ಸೊ ಆಸ್ ಯೂಶುವಲ್ ಫಸ್ಟ್ ಇಲ್ಲಿ ಬರ್ದ್ಬಿಡು, ಇಲ್ಲಿ ಬೇಡ, ನಿಮಗೆ ಇದ್ರದ್ದು ಇವಾಗ ಇಷ್ಟಲ್ಲಿ ಇವಾಗ ಇದ್ರ ಫಾರ್ಮುಲಾ ಏನು ಅಂತ ಗೊತ್ತಾಗಿದೆ. ಐ ರೈಟ್ ಇಟ್ ಎನಿ. ಇಲ್ಲಿ ನೋಡಿ, ಇ ಅಂದ್ರೆ ಏನು? ಹೆಡ್ ಆನ್ ಥರ್ಡ್ ಟಾಸ್. ಎಫ್ ಅಂದ್ರೆ ಏನು? ಹೆಡ್ ಆನ್ ಫಸ್ಟ್ 2 tosses. ಎಕ್ಸ್ಪೆರಿಮೆಂಟ್ ಏನ್ ಮಾಡಿರೋದು? ಟಾಸ್ 3 times. ಸೊ ನಿಮಗೆ ಸ್ಯಾಂಪಲ್ ಸ್ಪೇಸ್ ಗೊತ್ತಿದೆ ಅಲ್ವಾ? ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಹೆಡ್ಸ್ ಹೆಡ್ಸ್ ಹೆಡ್ಸ್. ಅದೇ ತರ ಹೆಡ್ಸ್ ಹೆಡ್ಸ್ ಟೈಲ್ಸ್. ನೆಕ್ಸ್ಟ್ ಹೆಡ್ಸ್ ಟೈಲ್ಸ್ ಹೆಡ್ಸ್. ಎಚ್ 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 ಹೆಚ್ ಎಚ್ ಟಿ ಹೆಚ್ ಟಿ ಹೆಚ್ ಹೆಚ್ ಟಿ ಟಿ. ನೆಕ್ಸ್ಟ್ ಅದೇ ತರ ಇನ್ನೇನಾಗುತ್ತೆ? ಟಿ ಹೆಚ್ ಹೆಚ್, ನೆಕ್ಸ್ಟ್ ಟಿ ಹೆಚ್ ಟಿ, ನೆಕ್ಸ್ಟ್ ಟಿ ಟಿ ಹೆಚ್, ಆಮೇಲೆ ಟಿ ಟಿ ಟಿ. ಸೊ ಎಷ್ಟಿದೆ ಇದು ಸ್ಯಾಂಪಲ್ ಸ್ಪೇಸ್? ನಂಬರ್ ಆಫ್ ಆಬ್ಜೆಕ್ಟ್ಸ್ ಅಥವಾ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ? 8 ಇದೆ. ಈಗ ಇವೆಂಟ್ ಇ ಬರೆಯೋಣ. ವಾಟ್ ಈಸ್ ಇವೆಂಟ್ ಇ? ಇವೆಂಟ್ ಇ ಇಸ್ ಹೆಡ್ ಆನ್ ಥರ್ಡ್ ಟಾಸ್. ಥರ್ಡ್ ಟಾಸ್ ಅಂದ್ರೆ ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್. ಥರ್ಡ್ ಟ್ರಯಲ್ ಅಥವಾ ಥರ್ಡ್ ಟೈಮ್ ನೀವು ಟಾಸ್ ಮಾಡಿದಾಗ ಹೆಡ್ಸ್ ಇರಬೇಕು. ಸೊ ಫಸ್ಟ್ ಒನ್ ಅಲ್ಲಿ ಇದೆ, ಸೊ ಹೆಡ್ಸ್ 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 ಬರ್ಕೋತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಅಲ್ಲಿ ಇದೆಯಾ? ಇಲ್ಲ. ಥರ್ಡ್ ಒನ್ ಅಲ್ಲಿ ಇದೆ ಹೆಡ್ಸ್ ಟೈಲ್ಸ್ ಹೆಡ್ಸ್. ಫೋರ್ತ್ ಒನ್ ಅಲ್ಲಿ ಇದೆಯಾ? ಇಲ್ಲ. ತಿರ್ಗಾ ಫಿಫ್ತ್ ಒನ್ ಅಲ್ಲಿ ಇದೆ ಟೈಲ್ಸ್ ಹೆಡ್ಸ್ ಹೆಡ್ಸ್, ಇದರಲ್ಲಿದೆ. ನೆಕ್ಸ್ಟ್ ಟೈಲ್ಸ್ ಟೈಲ್ಸ್ ಹೆಡ್ಸ್ ಅಲ್ಲಿದೆ. ಓಕೆ, ಸೊ ಎನ್ ಆಫ್ ಇ ಏನಾಯ್ತು ಇವಾಗ? ಎನ್ ಆಫ್ ಇ ಇಸ್ ಈಕ್ವಲ್ ಟು 1 2 3 4 4 ಆಯ್ತು. ಪ್ರಾಬಬಿಲಿಟಿನೂ ಇಲ್ಲೇ ಬರೆದ್ಬಿಡಿ. ಪ್ರಾಬಬಿಲಿಟಿ ಏನಾಗುತ್ತೆ? ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಇವೆಂಟ್ ಇ ಏನಾಗುತ್ತೆ? ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅಲ್ವಾ? ಸೊ 4/8. ಸೊ ಏನಾಗುತ್ತೆ ಇದು? 1/2 ಆಗುತ್ತೆ. ಸೊ ಇಷ್ಟು ಒಂದೇ ಸರಿ ರೆಡಿ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಎಫ್ ಅಂದ್ರೆ ಏನು? ಎಫ್ ಇಸ್ ಅ ಇವೆಂಟ್ ವೇರ್ ಹೆಡ್ಸ್ ಆನ್ ಫಸ್ಟ್ 2 tosses. ಫಸ್ಟ್ 2 ಹೆಡ್ಸ್ ಇರಬೇಕು. ಓಕೆ, ಫಸ್ಟ್ 2 ಹೆಡ್ಸ್ ಇದರಲ್ಲಿದೆ. ಸೊ ಹೆಚ್ 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 ಫಸ್ಟ್ 2 ಮಾತ್ರ ನೋಡ್ಬೇಕು ಇಲ್ಲಿ. ಸೆಕೆಂಡ್ ಅಲ್ಲಿ ಇದೆಯಾ? ಸೆಕೆಂಡ್ ಅಲ್ಲೂ ಇದೆ ಹೆಚ್ ಹೆಚ್ ಟಿ. ನೆಕ್ಸ್ಟ್ ಫಸ್ಟ್ ಹೆಡ್ಸ್ ಆನ್ ಫಸ್ಟ್ 2 tosses. ಫಸ್ಟ್ 2 ಅಷ್ಟೇ ನೋಡ್ಬೇಕು ನಾವಿಲ್ಲಿ. ಇದ್ರಲ್ಲಿ ಹೆಡ್ಸ್ ಇದೆಯಾ? ಇಲ್ಲ. ಎರಡರಲ್ಲೂ ಇದೆಯಾ? ಇಲ್ಲ. ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ. ಓಕೆ ಡನ್. ಸೊ ಎಫ್ ರೆಡಿ ಇದೆ. ಎನ್ ಆಫ್ ಇ ಎಷ್ಟು ಬಂದಿದೆ? ದೇರ್ ಫಾರ್ ಎನ್ ಆಫ್ ಇ ಇಸ್ ಈಕ್ವಲ್ ಟು 2 ಬಂದಿದೆ. ಎನ್ ಆಫ್ ಎಫ್ ಇದು ಸಾರಿ, ಎನ್ ಆಫ್ ಎಫ್ ಇಸ್ 2 ಬಂದಿದೆ. ದೇರ್ ಫಾರ್ ಪ್ರಾಬಬಿಲಿಟಿ ಆಫ್ ಎಫ್ ಏನು? ಪ್ರಾಬಬಿಲಿಟಿ ಆಫ್ ಎಫ್ ಇಸ್ 2/8 ವಿಚ್ ಇಸ್ ಈಕ್ವಲ್ ಟು 1/4. ನೆಕ್ಸ್ಟ್ ಈ ಇಂಟರ್ಸೆಕ್ಷನ್ ಎಫ್ ಫೈಂಡ್ ಮಾಡಿ, ಬಿಕಾಸ್ ವಿ ನೀಡ್ ಇಟ್ ಫಾರ್ ದ ಫಾರ್ಮುಲಾ. ಈ ಇಂಟರ್ಸೆಕ್ಷನ್ ಆಫ್ ಎರಡರಲ್ಲೂ ಬರ್ತಾ ಇರೋದು ಯಾವ್ದಾದ್ರು ಇದೆಯಾ? ಹೆಚ್ 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 ಎಚ್ ಟಿ ಇಲ್ಲ, ಇಲ್ಲಿ ಹೆಚ್ 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 ಇದೆ. ಓಕೆ, ಸೊ ಅದನ್ನ ಮಾತ್ರ ಬರಿತೀನಿ, ಹೆಚ್ 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 ಮಾತ್ರ ಬರಿತೀನಿ. ನೆಕ್ಸ್ಟ್ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ ಇವಾಗ? ಇ ಇಂಟರ್ಸೆಕ್ಷನ್ ಎಫ್ 1 ಇದೆ. ಸೊ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಏನು? ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ 1/8. 3 ವ್ಯಾಲ್ಯೂಸ್ ರೆಡಿ ಇದೆ. ನಾವೇನ್ ಫೈಂಡ್ ಮಾಡಬೇಕು? ಇ ಬಾರ್ ಎಫ್ ಅಲ್ವಾ? ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಇ ಬಾರ್ ಎಫ್ is equal to P of E intersection F whole divided by P of F. What is E intersection F? 1/8. What is P of F? 1/4. So 4 1s are 4 2s are. So ಏನಾಗುತ್ತೆ? 1/2 divided by 1 ಇದೆ. Okay, ಇದೆರಡು ಮಲ್ಟಿಪ್ಲೈ, ಇದೆರಡು ಮಲ್ಟಿಪ್ಲೈ. So answer is 1/2. ಫಸ್ಟ್ ಒನ್ ಮುಗೀತು. ಲೆಟ್ಸ್ ಗೋ ಟು ದ ಸೆಕೆಂಡ್ ಒನ್. ನಾವು ಸೆಕೆಂಡ್ ಒನ್ ಏನ್ ಹೇಳ್ತಿದೆ? ಅಟ್ಲೀಸ್ಟ್ 2 ಹೆಡ್ಸ್ ಇರಬೇಕು. ಓಕೆ, ವಾಪಸ್ ಇದೇ ಸ್ಯಾಂಪಲ್ ಸ್ಪೇಸ್ಗೆ ಹೋಗ್ತೀನಿ. ಇದು ಪ್ರತಿ ಸರಿ ಬರಿಬೇಕಾ? ಇಲ್ಲ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅಟ್ಲೀಸ್ಟ್ 2 ಹೆಡ್ಸ್ ಅಂತ ಕೇಳ್ತಾ ಇದಾರೆ, ಕರೆಕ್ಟಾ? ಸೊ ಅಟ್ಲೀಸ್ಟ್ 2 ಹೆಡ್ಸ್ ಅಂದ್ರೆ ಏನು? ಮಿನಿಮಮ್ 2 ಇರಬೇಕು. ಓಕೆ, ಸೊ ಮಿನಿಮಮ್ 2, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ಇರ್ಬೋದು. ಸೊ ಹೆಚ್ 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 ತಗೋಬಹುದು. ಅಟ್ಲೀಸ್ಟ್ 2, ಮಿನಿಮಮ್ 2 ಇದರಲ್ಲೂ ಇದೆ, ಇದರಲ್ಲೂ ಇದೆ. ಓಕೆ, 0 1 ತಗೊಳಂಗಿಲ್ಲ. ಓಕೆ, ಸೊ 1 ಆಗಲ್ಲ, ಇದಾಗಲ್ಲ, ಇದು ತಗೋಬಹುದು. ಅಟ್ಲೀಸ್ಟ್ 2, ಇದೆರಡು ಆಗಲ್ಲ, ಇದೆರಡು ಆಗಲ್ಲ. ಸೊ ಯಾವ್ದು ತಗೊಂಡೆ ಇವಾಗ? ಹೆಚ್ 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 ಎಚ್ ಟಿ,
1 2 3 4 4 ತಗೊಂಡಿದ್ದೀವಿ. ಓಕೆ, ಸೊ ಬರೀ ಓಕೆ ಸೆಕೆಂಡ್ ಒನ್ ಅಲ್ಲ ಬರೆದ್ಬೋಣ ಅಂತ, ಇಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇ ಇಸ್ ಈಕ್ವಲ್ ಟು ಯಾವ್ದು ತಗೊಂಡೆ, ಅಟ್ಲೀಸ್ಟ್ 2 ಇರಬೇಕು. ಹೆಚ್ 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 ಅಲ್ಲಿ ಇದೆ, ನೆಕ್ಸ್ಟ್ ಹೆಚ್ ಹೆಚ್ ಟಿ ಅಲ್ಲಿ ಇದೆ, ನೆಕ್ಸ್ಟ್ ಹೆಚ್ ಟಿ ಹೆಚ್ ಅಲ್ಲಿ ಇದೆ, ಅಟ್ಲೀಸ್ಟ್ ಮಿನಿಮಮ್ 2. ಹೆಚ್ ಟಿ ಟಿ ಒಂದೇ ಇರೋದಿಲ್ಲ. ನೆಕ್ಸ್ಟ್ ಟಿ ಹೆಚ್ ಹೆಚ್ ಅಲ್ಲಿ ಇದೆ, ಅಟ್ಲೀಸ್ಟ್ 2 ಹೆಚ್ ತಗೊಂಡ, ಅದು ಟಿ ಹೆಚ್ ಹೆಚ್ ಎಸ್ ತಗೊಂಡೆ. ಟಿ ಹೆಚ್ ಟಿ ಅದರಲ್ಲಿಲ್ಲ, ಸೊ ಟಿ ಹೆಚ್ ಹೆಚ್. ಓಕೆ, ಸೊ ಏನಾಯ್ತು ಇವಾಗ 4 ಆಯ್ತು. ದೇರ್ ಫೋರ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಇದರಲ್ಲಿ, 4 ಇದೆ. ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ದಿಸ್ ಇವೆಂಟ್ ಎಷ್ಟು, 4 ಡಿವೈಡೆಡ್ ಬೈ 8 ವಿಚ್ ಇಸ್ ಈಕ್ವಲ್ ಟು 1/2. ನೆಕ್ಸ್ಟ್ ಎಫ್ ಏನು, ಎಫ್ ಇಸ್ ಅಟ್ಮೋಸ್ಟ್ 2 ಹೆಡ್ಸ್, ಅಂದ್ರೆ ಮ್ಯಾಕ್ಸಿಮಮ್ 2 ಹೆಡ್ಸ್ ಇರ್ಬೋದು. ಹೆಚ್ 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 ಅಲ್ಲಿ ಮ್ಯಾಕ್ಸಿಮಮ್ ಇದೆಯಾ, ಜಾಸ್ತಿ ಇದೆ, ತಗೊಳಂಗಿಲ್ಲ. ಹೆಚ್ ಟಿ ಹೆಚ್ ಅಲ್ಲಿ ಅಲ್ಲ, ಹೆಚ್ ಹೆಚ್ ಟಿ ಅಲ್ಲಿ ಮ್ಯಾಕ್ಸಿಮಮ್ 2 ಇದೆ, ತಗೋಬಹುದು. ಹೆಚ್ ಹೆಚ್ ಟಿ ತಗೋಬಹುದು. ನೆಕ್ಸ್ಟ್ ಹೆಚ್ ಟಿ ಹೆಚ್ ಅದು ಅಷ್ಟೇ, ಅದರಲ್ಲೂ 2 ಇದೆ, ತಗೋಬಹುದು. ನೆಕ್ಸ್ಟ್ ಹೆಚ್ ಟಿ ಟಿ ಅದನ್ನು ತಗೋಬಹುದು. ಯಾಕೆ, ಮ್ಯಾಕ್ಸಿಮಮ್ 2 ಇರ್ಬೇಕಷ್ಟೇ, 0 1 2 ಎಲ್ಲ ಅಲೋ ಇದೆ. ನೆಕ್ಸ್ಟ್ ಟಿ ಹೆಚ್ ಹೆಚ್ ಮ್ಯಾಕ್ಸಿಮಮ್ 2 ಇದೆ, ಟಿ ಹೆಚ್ ಹೆಚ್. ನೆಕ್ಸ್ಟ್ ಟಿ ಹೆಚ್ ಟಿ ಒಂದಿದೆ ಹೆಡ್ಸ್, ಸೊ ತಗೋಬಹುದು. ನೆಕ್ಸ್ಟ್ ಟಿ ಟಿ ಹೆಚ್ ಒಂದಿದೆ, ಅದನ್ನು ತಗೋಬಹುದು. ಟಿ 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 0 ಇದೆ, ಅದನ್ನು ತಗೋಬಹುದು. ಸೊ ಎಷ್ಟಾಯ್ತು ಇದು, 1 2 3 4 5 1 2 3 4 5 6 7 ಆಯ್ತು. ದೇರ್ ಫೋರ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಫ್ ಎಷ್ಟಿದೆ, 7 ಇದೆ. ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ಎಫ್ ಏನು, ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ಎಫ್ ಇಸ್ 7/8. ದೇರ್ ಫೋರ್ ಈ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ ಇವಾಗ, ಈ ಇಂಟರ್ಸೆಕ್ಷನ್ ಎಫ್ ಏನೇನು, ಹೆಚ್ 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 ಇಲ್ಲ, ಹೆಚ್ ಹೆಚ್ ಟಿ ಇದೆ, ಅದನ್ನ ಬರಿತೀನಿ, ಹೆಚ್ ಹೆಚ್ ಟಿ. ನೆಕ್ಸ್ಟ್ ಹೆಚ್ ಟಿ ಎಚ್ ಇದೆಯಾ, ಅದು ಇದೆ, ಹೆಚ್ ಟಿ ಹೆಚ್ ಬರಿತೀನಿ. ನೆಕ್ಸ್ಟ್ ಟಿ ಹೆಚ್ ಎಚ್ ಇದೆಯಾ, ಟಿ ಹೆಚ್ ಎಚ್ ಇದೆ, ಅದನ್ನು ಬರಿತೀನಿ. ದೇರ್ ಫೋರ್ ನಂಬರ್ ಆಫ್ ಇದು ಏನಿದೆ, ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಲ್ಲಿ 3 ಇದೆ. ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಏನು, ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಇಸ್ ಆಗುತ್ತೆ, ಸೊ 3/8. ಓಕೆ ಡನ್. ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಇ ಬಾರ್ ಎಫ್, ಇ ಡಿಫರೆನ್ಸ್ ಎಫ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಎಷ್ಟಾಗುತ್ತಿದ್ದು, ಈ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ, 3/8 ಇದೆ, ಹೋಲ್ ಡಿವೈಡೆಡ್ ಬೈ ಪಿ ಆಫ್ ಎಫ್ ಎಷ್ಟಿದೆ, ಪಿ ಆಫ್ ಎಫ್ ಇಸ್ 7/8. ಸೊ ಎರಡರಲ್ಲೂ ಸೇಮ್ ಡಿನಾಮಿನೇಟರ್ ಇದೆ, ಕ್ಯಾನ್ಸಲ್ ಮಾಡಿ, ಆನ್ಸರ್ ಇಸ್ 3/7. ಓಕೆ, ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕಿಲ್ಲ ಅಷ್ಟೇ. ನೆಕ್ಸ್ಟ್ ಲೆಟ್ಸ್ ಗೋ ಟು ದ ಥರ್ಡ್ ಒನ್. ಅಟ್ಮೋಸ್ಟ್ 2 ಟೈಲ್ಸ್, ಅಟ್ಮೋಸ್ಟ್ 2 ಟೈಲ್ಸ್. ಓಕೆ, ಬರ್ದ್ಬಿಡ್ತೀನಿ ಇನ್ನೊಂದ್ಸರಿ, ಏನು ಅದ್ರಲ್ಲೇನು ಹೋಗಲ್ಲ. ಹೆಚ್ 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 ಟಿ ಹೆಚ್ ಟಿ ಹೆಚ್ ಹೆಚ್ ಟಿ ಟಿ. ನೆಕ್ಸ್ಟ್ ಅದೇ ತರ ಟಿ ಹೆಚ್ ಹೆಚ್ ಟಿ ಹೆಚ್ ಟಿ 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 ಹೆಚ್ ಟಿ ಟಿ ಟಿ. ಅಟ್ಮೋಸ್ಟ್ 2 ಟೈಲ್ಸ್ ಇರ್ಬೇಕು, ಮ್ಯಾಕ್ಸಿಮಮ್ 2 ಟೈಲ್ಸ್ ಇರಬೇಕು. ಸೊ ಮ್ಯಾಕ್ಸಿಮಮ್ 2 ಅಂದ್ರೆ 0 ಇರ್ಬೋದು, 1 ಇರ್ಬೋದು, ಅಥವಾ 2 ಟೈಲ್ಸ್ ಇರ್ಬೋದು. ಇದರಲ್ಲಿ 0 ಟೈಲ್ಸ್ ಇದೆ, ಕರೆಕ್ಟಾ? ಸೊ ಇ ಇಸ್ ಈಕ್ವಲ್ ಟು, ಇದು ಥರ್ಡ್ ಒನ್, ಇದು ಇ ಇಸ್ ಈಕ್ವಲ್ ಟು 0 ಇರ್ಬೋದು. ಸೊ ಸ್ಟಾರ್ಟಿಂಗ್ ಫಸ್ಟ್ ಒನ್ ತಗೋಬಹುದು, ಹೆಚ್ ಹೆಚ್ ಹೆಚ್. ನೆಕ್ಸ್ಟ್ ಅಟ್ಮೋಸ್ಟ್ 2 ಟೈಲ್ಸ್ ಅಂದ್ರೆ 0 1 2 0 1 2 ಇಷ್ಟು ಟೈಲ್ಸ್ ಇರ್ಬೋದು, 2 ಗಿನ ಜಾಸ್ತಿ ಇರಂಗಿಲ್ಲ. ಸೊ ಯಾವ್ದು ತಗೋಬಹುದು ನಾನು, ಇದ್ರಲ್ಲಿ ಮಾತ್ರ ಜಾಸ್ತಿ ಇರೋದು, ಮಿಕ್ಕಿದೆಲ್ಲ ತಗೋಬಹುದು ನಾನು, ಅಲ್ವಾ? ಸೊ ಹೆಚ್ 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 ಟಿ, ನೆಕ್ಸ್ಟ್ ಹೆಚ್ ಟಿ ಹೆಚ್ ಹೆಚ್ ಟಿ ಟಿ, ಅದಾದ್ಮೇಲೆ ಏನ್ ಬರುತ್ತೆ, ಟಿ ಹೆಚ್ ಹೆಚ್ ಟಿ ಹೆಚ್ ಟಿ, ನೆಕ್ಸ್ಟ್ ಟಿ ಟಿ ಹೆಚ್ ಇಷ್ಟು ಅಷ್ಟೇ, ಇಲ್ಲಿಗೆ ನಿಲ್ಲಿಸ್ಬೇಕು. ಓಕೆ, ನೆಕ್ಸ್ಟ್ ದೇರ್ ಫೋರ್ ಎನ್ ಆಫ್ ಇ, ಎನ್ ಆಫ್ ಇ ಎಷ್ಟಿದೆ, 8ರಲ್ಲಿ 1 ತೆಗೆದಿದ್ದೀವಿ, 7 ಇದೆ. ದೇರ್ ಫೋರ್ ಪ್ರಾಬಬಿಲಿಟಿ ಏನಾಗುತ್ತೆ 7/8. ನೆಕ್ಸ್ಟ್ ಎಫ್ ಏನಾಗುತ್ತೆ, ಇವಾಗ ಸ್ವಲ್ಪ ಬೇಗ ಮಾಡ್ಕೊಂಡು ಹೋಗ್ತೀನಿ. ಎಫ್ ಇಸ್ ಈಕ್ವಲ್ ಟು ಅಟ್ಲೀಸ್ಟ್ 1 ಟೈಲ್ ಮಿನಿಮಮ್ ಇರಬೇಕು, ಮಿನಿಮಮ್ 1 ಇರಬೇಕು. ಓಕೆ, ಸೊ ಇದನ್ನ ತಗೋಬೋದಾ, ತಗೊಳಕ್ಕಾಗಲ್ಲ. ಇಲ್ಲಿ ಮಿನಿಮಮ್ 1 ಇದೆ, 1ಗಿಂತ ಜಾಸ್ತಿ ಇದೆ, ಇಲ್ಲೂ ಮಿನಿಮಮ್ 1 ಇದೆ, ಮಿನಿಮಮ್ 1 ಇದೆ. ಸೊ ಅದ್ ಬಿಟ್ಟು ಎಲ್ಲ ಬರಿಬೇಕು ಅಂದ್ರೆ ಎನ್ ಆಫ್ ಎಫ್ ಏನಾಗುತ್ತೆ ಇವಾಗ, ಎನ್ ಆಫ್ ಎಫ್ ಇಲ್ಲಿ ಬಿಟ್ಟಿರೋದು ಒಂದೇ ಒಂದು, ಯಾವುದು, ಹೆಚ್ 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 ಅಲ್ವಾ? ಅಟ್ ಲೀಸ್ಟ್ 1 ಟೈಲ್ ಅಲ್ವಾ, ಅಟ್ಲೀಸ್ಟ್ 1 ಇರಬೇಕು, ಮಿನಿಮಮ್ 1 ಇರಬೇಕು, ಅದಕ್ಕೆ ಬಿಟ್ಟಿದ್ದು, ಕರೆಕ್ಟ್ ಆಗಿದೆ. ಸೊ ಇದು ಎಷ್ಟಾಗುತ್ತೆ, ಇದು 7 ಆಗುತ್ತೆ. ದೇರ್ ಫಾರ್ ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ಎಫ್ ಏನಾಗುತ್ತೆ, ದಟ್ ಈಸ್ ಆಲ್ಸೋ 7/8. ಈ ಇಂಟರ್ಸೆಕ್ಷನ್ ಎಫ್ ಏನು, ಯಾವುದು ಈ ಇಂಟರ್ಸೆಕ್ಷನ್ ಎಫ್, ಇದರಲ್ಲಿ ಯಾವ್ದು ಬಿಟ್ಟಿದ್ವಿ ನಾವು, ಹೆಚ್ 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 ಬಿಟ್ಟಿದ್ವಿ, ಅದು ಬಿಟ್ಟು ಇದಿಷ್ಟು ಇದೆ, ಕರೆಕ್ಟಾ, ಫುಲ್ ಇದೆ, ಹೆಚ್ 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 ಎಚ್ ಟಿ ಎಚ್ ಟಿ ಎಚ್ ಫುಲ್ ಇದೆ. ಇದನ್ನು ತಗೋಬೋದಾ, ಮಿನಿಮಮ್ ಅಟ್ಲೀಸ್ಟ್ 1 ಅಂದ್ರೆ ಇದು ತಗೋಬಹುದು ಅಲ್ವಾ? ಸೊ 6 ಇದೆ, ಇಲ್ಲಿ 6 ಎಲಿಮೆಂಟ್ ಬರುತ್ತೆ. ದೇರ್ ಫೋರ್ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಏನು, ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು 6 ಬರುತ್ತೆ. ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಏನು, ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ 6/8. ಓಕೆ, ನಮಗ್ ಬೇಕಾಗಿರೋದೇನು, ಪಿ ಆಫ್ ಇ ಬಾರ್ ಎಫ್ ಅಲ್ವಾ? ಸೊ ಪಿ ಆಫ್ ಇ ಡಿಫರೆನ್ಸ್ ಎಫ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಎ ಅಲ್ಲ, ಇ ಇಂಟರ್ಸೆಕ್ಷನ್ ಎಫ್, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್
ಹೋಲ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಈ ಇಂಟರ್ಸೆಕ್ಷನ್ ಎಫ್ ಎಷ್ಟು 6/8 ಹೋಲ್ ಡಿವೈಡೆಡ್ ಬೈ ಎಫ್ ಏನು 7/8. ಸೊ ಎರಡು ಕಡೆ 8 ಕ್ಯಾನ್ಸಲ್ ಮಾಡಿ ಯು ಹ್ಯಾವ್ 6/7. ಓಕೆ, ಏನಕ್ಕೆ ಇಲ್ಲಿ 6 ಎಲಿಮೆಂಟ್ಸ್ ತಗೊಂಡೆ ಅಂದ್ರೆ ಇ ಅಲ್ಲಿ ಹೆಚ್ ಇದೆ, ಓಕೆ, ಎಫ್ ಅಲ್ಲಿ ಟಿ ಇದೆ, ಎರಡರಲ್ಲೂ ಸೇಮ್ ಎಲಿಮೆಂಟ್ಸ್ ಇದೆ. ಇಲ್ಲಿ ಹೆಚ್ ಇಲ್ಲ, ಇಲ್ಲಿ ಟಿ ಇಲ್ಲ. ಓಕೆ, ಸೊ ಒಂದು ಮೈನಸ್ ಮಾಡಿದ್ರೆ 6 ಬರುತ್ತೆ, ಅದಕ್ಕೆ 6 ತಗೊಂಡಿದ್ದೀನಿ. ನೀವು ಈ ತರ ಲಾಜಿಕಲಿ ಅಪ್ಲೈ ಮಾಡಿ ಕೂಡ ನೀವು ಮಾಡಬಹುದು. ದಿಸ್ ಇಸ್ ಯುವರ್ ಥರ್ಡ್ ಒನ್. ಇಲ್ಲಿಗೆ ಮೇ ಬಿ 6th ಕ್ವೆಶನ್ ಮುಗ್ದಿದೆ. ನೆಕ್ಸ್ಟ್ ಲೆಟ್ಸ್ ಗೋ ಟು ದ 6th ಒನ್ ಬಂತು, 6th ಒನ್ ಆಗಿದೆ. ಓಕೆ, ಲೆಟ್ಸ್ ಗೋ ಟು ದ 7th ಕ್ವೆಶನ್. 2 coins are tossed once where E is a tail. ಈ ಇವೆಂಟ್ ಇ ಅಂದ್ರೆ ಟೈಲ್ ಅಪಿಯರ್ಸ್ ಆನ್ ಒನ್ ಕಾಯಿನ್ ಶೋಸ್ ಹೆಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, ನಾನು ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರೆಯೋಣ. ಸ್ಯಾಂಪಲ್ ಸ್ಪೇಸ್ ಏನು, ಎರಡು ಹೆಡ್ಸ್ ಅಥವಾ ಒಂದು ಹೆಡ್ಸ್ ಒಂದು ಟೈಲ್ಸ್. ನೆಕ್ಸ್ಟ್ ಫಸ್ಟ್ ಒನ್ ಟೈಲ್ಸ್, ಸೆಕೆಂಡ್ ಒನ್ ಹೆಡ್ಸ್, ಎರಡು ಟೈಲ್ಸ್. ಓಕೆ, ಸೊ ಲೆಟ್ಸ್ ಕಮ್ ಬ್ಯಾಕ್ ಹಿಯರ್. ಫಸ್ಟ್ ಕ್ವೆಶನ್ ಸಾಲ್ವ್ ಮಾಡ್ತಾ ಇದೀವಿ. ಇವೆಂಟ್ ಇ ಅಂದ್ರೆ ಏನು, ಟೈಲ್ ಅಪಿಯರ್ಸ್ ಆನ್ ಒನ್ ಕಾಯಿನ್ ಅಲ್ಲಿ ಟೈಲ್ ಇರ್ಬೇಕಷ್ಟೇ. ಫಸ್ಟ್ ಒನ್ ಅಲ್ಲಿ ಯಾವ್ದಲ್ಲಾದ್ರೂ ಇದೆಯಾ, ಇಲ್ಲ. ಸೊ ಏನ್ ಮಾಡ್ಬೇಕು, ಫಸ್ಟ್ ಒನ್ ತಗೊಳಂಗಿಲ್ಲ. ಸೆಕೆಂಡ್ ಒನ್ ಅಲ್ಲಿ ಇದೆ, ತಗೋತೀನಿ. ಥರ್ಡ್ ಒನ್ ಅಲ್ಲಿ ಇದೆ, ಅದು ತಗೋತೀನಿ. ನೋಡಿ, ಒಂದು ಕಾಯಿನ್ ಅಲ್ಲಿ ಟೈಲ್ಸ್ ಇರಬೇಕು ಅಂತಿದೆ, ಎರಡರಲ್ಲೂ ಇರಬಾರ್ದು ಅಂತಿಲ್ಲ. ಸೊ ಆನ್ ದಟ್ ಹೈಪೋಥೆಟಿಕಲ್ ಸಿಚುವೇಶನ್ ನಾನು ಇದನ್ನು ತಗೋಬಹುದು, ಯಾಕಂದ್ರೆ ಒಂದು ಕಾಯಿನ್ ಅಲ್ಲಿ ಟೈಲ್ ಇದೆ. ಈಗ ಫಸ್ಟ್ ಕಾಯಿನ್ ತಗೊಂಡ್ರೆ ಟೈಲ್ ಇದೆ, ಸೆಕೆಂಡ್ ಕಾಯಿನ್ ತಗೊಂಡ್ರೆ ಅದರಲ್ಲೂ ಟೈಲ್ ಇದೆ. ಓಕೆ, ಸೊ ಮೂರನ್ನು ತಗೋಬೇಕು. ಸೊ ಆನ್ಸರ್ ಏನಾಗುತ್ತೆ ಇವಾಗ, ಪಿ ಆಫ್ ಇ ಇಷ್ಟಾಗುತ್ತೆ. ಎನ್ ಆಫ್ ಇ ಎಷ್ಟಾಗುತ್ತೆ, ಎನ್ ಆಫ್ ಎ ಇಸ್ 3. therefore probability of E ಏನು, probability of E is 3/8. ನೆಕ್ಸ್ಟ್ ಎಫ್ ಏನು, ಒನ್ ಕಾಯಿನ್ ಶೋಸ್ ಹೆಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಒನ್ ಅಲ್ಲಿ ಒನ್ ಕಾಯಿನ್ ಶೋಸ್ ಹೆಡ್, ಯಾವ್ದಾದ್ರು ಒನ್ ಕಾಯಿನ್ ಅಲ್ಲಿ ಹೆಡ್ ಇರಬೇಕು. ಓಕೆ, ಸೊ ಫಸ್ಟ್ ಒನ್ ಅಲ್ಲಿ ಎರಡರಲ್ಲೂ ಇದೆ, ತಗೋತೀನಿ. ನೆಕ್ಸ್ಟ್ ಒನ್ ಕಾಯಿನ್ ಅಲ್ಲಿ ಹೆಡ್ ಇದ್ರಲ್ಲೂ ಇದೆ, ತಗೋತೀನಿ. ಒನ್ ಕಾಯಿನ್ ಅಲ್ಲಿ ಇದೆ, ಇದು ತಗೋತೀನಿ. ಬಟ್ ಎರಡರಲ್ಲೂ ಟೈಲ್ಸ್ ಇದೆ, ಅದನ್ನು ತಗೊಳಕ್ ಆಗಲ್ಲ. ಸೊ ಎನ್ ಆಫ್ ಎಫ್ ಎಷ್ಟಿದೆ, ಎನ್ ಆಫ್ ಎಫ್ ಇಸ್ 3. ಸೊ ಪ್ರಾಬಬಿಲಿಟಿ ಆಫ್ ಎಫ್ ಏನಾಗುತ್ತೆ, ಇಟ್ ಈಸ್ ಆಲ್ಸೋ 3/4. ಇದು ಸಾರಿ 3/4, 8 ಅಲ್ಲ, ಅದು ಲಾಸ್ಟ್ ಒನ್ ಅಲ್ವಾ, 3/4. ಓಕೆ, ನೆಕ್ಸ್ಟ್ ಈ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ, ಈ ಇಂಟರ್ಸೆಕ್ಷನ್ ಎಫ್ ಎರಡರಲ್ಲೂ ಇರೋದು ಯಾವುದು, ಹೆಚ್ ಟಿ ಇದೆ, ಆಮೇಲೆ ಟಿ ಹೆಚ್ ಇದೆ. ಓಕೆ, ನೆಕ್ಸ್ಟ್ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ, ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ 2 ಇದೆ. ಸೊ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ, ಇದು ಇಟ್ ಈಸ್ 2 ಡಿವೈಡೆಡ್ ಬೈ 4 ಇದೆ, ವಿಚ್ ಇಸ್ ನಥಿಂಗ್ ಬಟ್ 1/2. ಸೊ ಎಲ್ಲ ರೆಡಿ ಇದೆ. ಇವಾಗ probability of E bar B, E bar F is equal to P of E intersection F divided by P of F, which is equal to E intersection of ಎಷ್ಟಿದೆ, 1/2 ಇದೆ. P of F ಎಷ್ಟಿದೆ, 3/4 ಇದೆ. ಓಕೆ, ಸೊ ಏನ್ ಮಾಡ್ಬೋದು, 4 ನ ನ್ಯೂಮರೇಟರ್ ಕಳಿಸ್ಬೋದು, ಇದೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ 4 ಡಿವೈಡೆಡ್ ಬೈ 3 into 2 ಆಗುತ್ತೆ. ಸೊ 2 1s are 2 2s are, answer is 2/3. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಸೆಕೆಂಡ್ ಒನ್ ಬಂದು ಇ ಅಲ್ಲಿ ನೋ ಟೈಲ್ ಅಪಿಯರ್ಸ್, ಟೈಲ್ ಬರಬಾರ್ದು. ಓಕೆ, ನೆಕ್ಸ್ಟ್ ಎಫ್ ಅಲ್ಲಿ ನೋ ಹೆಡ್ ಅಪಿಯರ್ಸ್. ಓಕೆ, ಇ ಅಂದ್ರೆ ಯಾವ್ದಾಗತ್ತೆ, ಅವಾಗ ಟೈಲ್ಸ್ ಬರಬಾರ್ದು. ಎರಡೂ ಕಾಯಿನ್ ನ ಟಾಸ್ ಮಾಡಿದಾಗ ಟೈಲ್ಸ್ ಬರಬಾರ್ದು. ಸೊ ಇರೋದೇ ಒಂದು, ಹೆಡ್ಸ್ ಅಂಡ್ ಹೆಡ್ಸ್. ನೆಕ್ಸ್ಟ್ ಎಫ್ ಏನಾಗುತ್ತೆ, ನೋ ಹೆಡ್ ಅಪಿಯರ್ಸ್. ಮೂರಲ್ಲಿ ಹೆಡ್ ಅಂತೂ ಬಂದೇ ಬರುತ್ತೆ. ಸೊ ಇಲ್ದೇ ಇರೋದು ಯಾವುದು, ಒಂದೇ ಒಂದು, ಟೈಲ್ಸ್. ಓಕೆ, ಸೊ ಇವಾಗ ಪಿ ಆಫ್ ಗಿಂತ ಮುಂಚೆ ಈ ಇಂಟರ್ಸೆಕ್ಷನ್ ಎಫ್ ಬರೀಬೇಕು. ಈ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ ಇವಾಗ, ಫಸ್ಟ್ ಈ ಇಂಟರ್ಸೆಕ್ಷನ್ ಎಫ್, ಇದು ಬೇಡ ಫಸ್ಟ್. ಓಕೆ, ಈ ಇಂಟರ್ಸೆಕ್ಷನ್ ಎಫ್ ಮಾಡೋಣ. ಈ ಇಂಟರ್ಸೆಕ್ಷನ್ ಎಫ್ ಏನು, ಇಟ್ ಇಸ್ ಅ ನಲ್ ಸೆಟ್. therefore probability of ಈ ಇಂಟರ್ಸೆಕ್ಷನ್ ಎಫ್ ಎಷ್ಟಾಗುತ್ತೆ, ಇಟ್ ಈಸ್ ಆಲ್ಸೋ 0. ಸೊ ಪಿ ಆಫ್ ಇ ಬಾರ್ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ 0 ಡಿವೈಡೆಡ್ ಬೈ 1 ಬರುತ್ತೆ. ಸೊ ದ ಆನ್ಸರ್ ಇಸ್ 0. So next question. A die is thrown 3 times. E is an event. 4 appears on the third toss. 6 and 5 appear on the respectively on the first 2 tosses is the F event. ಈಗ ನೋಡಿ, ನಾವು ಇದರಲ್ಲಿ P of E bar F ಫೈಂಡ್ ಮಾಡಬೇಕು. E ಅವರೇ ಕೊಟ್ಟಿದ್ದಾರೆ, ಬಟ್ ಬಿಫೋರ್ ದಟ್ ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸ್ ಬರಿಬೇಕಂದ್ರೆ ಇಲ್ಲಿ ನೋಡಿ, ಡೈ ಇಸ್ ಥ್ರೋನ್ 3 times. ನಾನು ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲೇ ಹೇಳಿದ್ದೀನಿ 3 times ಬಂದಾಗ ಏನ್ ಮಾಡಬೇಕು, ಡೈಸ್ ಬಂದಾಗ ಯಾವ ನಂಬರ್ನ ನಾವು ಫಾಲೋ ಮಾಡಬೇಕು ಅಂತ. ಸೊ ಡೈಸ್ಗೆ ಸ್ಯಾಂಪಲ್ ಸ್ಪೇಸ್ ಬೇಕು ಅಂದ್ರೆ ವಿ ಹ್ಯಾವ್ ಟು ಟೇಕ್ 6 power n. ಏನಿದೆ, ಎನ್ ಇಲ್ಲಿ 6 power 3 ಇದೆ. ಸೊ ಏನ್ ಮಾಡಬೇಕು, 216. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಇಸ್ 216. ಓಕೆ, ಈಗ 216 ಬರೆಯಕ್ಕಾಗಲ್ಲ, ಐ ವೋಂಟ್ ರೈಟ್ ಆಲ್ಸೋ. ಇ ಏನ್ ಕೊಟ್ಟಿದ್ದಾರೆ, ಸಿಂಪಲ್. ಇ 4 appears on the third toss ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಒಂದಕ್ಕೆ ತೋರಿಸ್ತೀನಿ ನಾನು. ಸಪೋಸ್ ಐ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಫಸ್ಟ್ ಟಾಸ್ ಯಾವ ತರ ಇರುತ್ತೆ, 1,1,1 ಇರುತ್ತೆ. ನಾನು 2 ಡೈಸಸ್ ಫಿಕ್ಸ್ ಮಾಡ್ತೀನಿ, ಥರ್ಡ್ ಒನ್ ಮಾತ್ರ ವೇರಿ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನ್ ಬರುತ್ತೆ, 1,1,2 ಬರುತ್ತೆ. ಅದೇ ತರ ಕಂಟಿನ್ಯೂ ಮಾಡಿದ್ರೆ 1,1,3, ನೆಕ್ಸ್ಟ್ 1,1,4. ಸೊ ನೋಡಿ, ಥರ್ಡ್ ಟಾಸ್ ಅಲ್ಲಿ 4 ಬಂದಿದೆ, ವಿಚ್ ಮೀನ್ಸ್
1, 1 ಜೊತೆಗೆ 4 ಏನಿದೆಯೋ ಐ ಕ್ಯಾನ್ ಟೇಕ್ ಇಟ್ ಆಸ್ ಅ ಫಸ್ಟ್ ಎಲಿಮೆಂಟ್ ಹಿಯರ್ 1, 1, 4. ಅರ್ಥ ಆಯ್ತಾ? ಸೊ ಇದೇ ತರ ನೆಕ್ಸ್ಟ್ ಏನ್ ಬರ್ಬೋದು, ನೆಕ್ಸ್ಟ್ ನಾನು ಬರೆಯಕ್ ಹೋಗಲ್ಲ. ನೆಕ್ಸ್ಟ್ ಏನ್ ಬರ್ಬೋದು, 1, 2, 4 ಬರ್ಬೋದು. ನೆಕ್ಸ್ಟ್ ಏನ್ ಬರ್ಬೋದು, 1, 3, 4. ಸೇಮ್ ವೇ ಕಂಟಿನ್ಯೂ ಮಾಡಿದ್ರೆ 1, 4, 4. ನೆಕ್ಸ್ಟ್ ಏನ್ ಬರ್ಬೋದು, 1, 5, 4. ನೆಕ್ಸ್ಟ್ 1, 6, 4 ಬರ್ಬೋದು. ಓಕೆ, ಸೊ ಇವಾಗ ಟೋಟಲ್ ಆಗಿ ನಾವು 2 ಡೇಸ್ ನೋಡಿದ್ರೆ 6 ಎಲಿಮೆಂಟ್ಸ್ ಗೆ 6 ಎಲಿಮೆಂಟ್ಸ್ ತಿರ್ಗಾ ಈ 4 ಅಪಿಯರ್ ಥರ್ಡ್ ಟಾಸ್ ಆಗೋದು 6 ಎಲಿಮೆಂಟ್ಸ್ ಬಂದಿದೆ. ತಿರ್ಗಾ ಅದೇ ತರ 2, 1, 4 ಟಿಲ್ 2, 6, 4 ಬರ್ಬೋದು. ಕರೆಕ್ಟಾ? ತಿರ್ಗಾ ಅದೇ ತರ 2 ಇಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ 6, 1, 4 ಇಂದ ಇಲ್ಲಿವರೆಗೂ ಬರ್ಬೋದು. 6, 6, 4 ವರ್ಗೂ ಬರ್ಬೋದು. ಕರೆಕ್ಟಾ? ಸೊ 2 ಡೈಸಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 36 ಎಲಿಮೆಂಟ್ಸ್ ಇದೆ. ಇಲ್ಲೂ ನಮಗೆ ಎಷ್ಟು ಬರ್ತಾ ಇದೆ, 36 ಬರ್ತಾ ಇದೆ. ಸೊ ಎನ್ ಆಫ್ ಇ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ, 36 ಬಂದಿದೆ. ಸ್ಯಾಂಪಲ್ ಸ್ಪೇಸ್ ಎಷ್ಟು, ಎನ್ ಆಫ್ ಎಸ್ 216. therefore probability of E ಏನಾಗುತ್ತೆ, 36 divided by 16, 36 divided by 216, sorry, 3 1s are 3 6 are, so 1 by 6 is the answer. Next probability of F ಮಾಡಬೇಕು. ಕರೆಕ್ಟಾ? ಸೊ probability of F 6 and 5 appears respectively on the first two tasks. ಸೊ ಇಲ್ಲಿ ಲಾಸ್ಟ್ ಇ ಅಲ್ಲಿ 4 ಫಿಕ್ಸ್ ಆಗಿತ್ತು, ಇವಾಗ ಯಾವ್ದು ಫಿಕ್ಸ್ ಆಗ್ತಾ ಇದೆ, 6, 5 ಇದು ಎರಡು ಫಿಕ್ಸ್. ಓಕೆ, ಸೊ 6, 5, 1. ನೆಕ್ಸ್ಟ್ 6, 5, 2. ನೆಕ್ಸ್ಟ್ 6, 5, 3. ನೆಕ್ಸ್ಟ್ 6, 5, 4. 6, 5, 5. 6, 5, 6. ಓಕೆ, therefore ಡೈರೆಕ್ಟ್ ಆಗಿ ಬರೀತೀನಿ. ಎನ್ ಆಫ್ ಎಫ್ ಎಷ್ಟಿದೆ, 6 ಇದೆ. ಸೊ ಪಿ ಆಫ್ ಎಫ್ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 216 ಎಷ್ಟು ಬರುತ್ತಿದೋ 1 by 36 ಬರುತ್ತೆ. ಓಕೆ, ನೆಕ್ಸ್ಟ್ ಈ ಇಂಟರ್ಸೆಕ್ಷನ್ ಎಫ್ ಫೈಂಡ್ ಮಾಡಬೇಕು. ಈ ಇಂಟರ್ಸೆಕ್ಷನ್ ಎಫ್ ಏನ್ ಬರುತ್ತೆ, ಈ ಇಂಟರ್ಸೆಕ್ಷನ್ ಎಫ್ ಎರಡರಲ್ಲೂ ಇರಬೇಕು. ಓಕೆ, ಸೊ ಇಲ್ಲಿ 4 ಜೊತೆ ಥರ್ಡ್ ಟಾಸ್ 4 ಇರೋದು ಎಲ್ಲ ಎಲಿಮೆಂಟ್ಸ್ ಇದೆ. 1, 1 ಇದೆ 6, 6 ವರ್ಗು. ಇಲ್ಲಿ ನೋಡಿ 6, 5, 4 ಇದು ಎರಡರಲ್ಲೂ ಬರುತ್ತೆ, ಬಿಕಾಸ್ ಥರ್ಡ್ ಟಾಸ್ 4 ಇದೆ ಅಂಡ್ 6, 5 ಇಸ್ ಎಲಿಮೆಂಟ್ ಇನ್ ಇ ಆಲ್ಸೋ. ಸೊ ಏನ್ ಮಾಡ್ತೀನಿ ಇವಾಗ, 6, 5, 4 ಇಲ್ಲಿ ಬರೀತೀನಿ. therefore ಡೈರೆಕ್ಟ್ ಆಗಿ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಏನು, ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು 1 by 216 ಅಂತ ಬರೀತೀನಿ. ಓಕೆ, ಇನ್ನು ಸ್ಪೇಸ್ ಇದೆಯಾ, ಇಲ್ಲ. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ, ಪ್ರಾಬಬಿಲಿಟಿ ಆಫ್ ಇ ಬೈ ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್. ಎಷ್ಟು ಬಂತಿದೋ 1 by 216 ಬಂತು, ಹೋಲ್ ಡಿವೈಡೆಡ್ ಬೈ ಎಫ್ ಎಷ್ಟು ಬಂತು, 1 by 36 ಬಂತು. 36 1s are 36 6 are. ಸೊ ಆನ್ಸರ್ ಏನು, 1 by 6. ಓಕೆ, ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಇಲ್ಲಿಂದ ಸ್ವಲ್ಪ ಡಿಫ್ರೆಂಟ್. ಸ್ಯಾಂಪಲ್ ಸ್ಪೇಸ್ ನೀವು ಯಾವತ್ತು ನೋಡಿರಲ್ಲ ಇದ್ರ ಬಗ್ಗೆ. ಆಲ್ ದೀಸ್ ಆರ್ ಮಿಸಲೇನಿಯಸ್ ಪ್ರಾಬ್ಲಮ್ಸ್. ಆಯ್ತಾ? ಸೊ ಹಿಯರ್ ವಿ ಸ್ಟಾರ್ಟ್. ಮದರ್, ಫಾದರ್ ಅಂಡ್ ಸನ್ ಲೈನ್ ಅಪ್ at random for a family picture. E son on one end, F is father in the middle. ಓಕೆ, ಫಸ್ಟ್ ಈ ಎಫ್ ಹೋಗಕ್ಕಿಂತ ಮುಂಚೆ ಟೋಟಲ್ ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ ಸ್ಯಾಂಪಲ್ ಸ್ಪೇಸ್ ಬರೀಬೇಕು. ಸೊ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ಫಸ್ಟ್ ಮದರ್, ಫಾದರ್ ಅಂಡ್ ಸನ್ ಅದೇ ಆರ್ಡರ್ ತಗೋತೀನಿ. ಮದರ್, ಫಾದರ್, ಆಮೇಲೆ ಸನ್. ನೆಕ್ಸ್ಟ್ ಏನಾಗ್ಬೋದು, ಮದರ್ ಅಲ್ಲೇ ಇರ್ತಾರೆ, ಸನ್ ಮಧ್ಯದಲ್ಲಿ ಬರ್ಬೋದು, ಫಾದರ್ ಎಂಡ್ಗೆ ಹೋಗ್ಬೋದು. ನೆಕ್ಸ್ಟ್ ಫಾದರ್ ಫಸ್ಟ್ ಬರ್ಬೋದು, ಮದರ್ ಮಿಡಲ್ ಅಲ್ಲಿ ಬರ್ಬೋದು, ಸನ್ ಲಾಸ್ಟ್ ಅಲ್ಲಿ ಬರ್ಬೋದು. ನೆಕ್ಸ್ಟ್ ಫಾದರ್, ಸನ್, ಮದರ್ ಬರ್ಬೋದು. ನೆಕ್ಸ್ಟ್ ಸನ್, ಫಾದರ್, ಮದರ್ ಬರ್ಬೋದು, ಅಥವಾ ನೆಕ್ಸ್ಟ್ ಲಾಸ್ಟ್ ಏನು, ಸನ್, ಮದರ್, ಫಾದರ್ ಬರ್ಬೋದು. ಸೊ ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ ಇವಾಗ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಇಸ್ 6 ಅಷ್ಟೇ. ಇದು ಬಿಟ್ಟು ಬೇರೆ ಏನೂ ಆಗಲ್ಲ. ಫಸ್ಟ್ ಒಬ್ರನ್ನ ಫಿಕ್ಸ್ ಮಾಡಿದ್ರೆ ಇನ್ನೊಬ್ರನ್ನ ಚೇಂಜ್ ಮಾಡಿದೆ. ಸೇಮ್ ವೇ 3 ಜನನು ಫಿಕ್ಸ್ ಮಾಡಿದೀನಿ, ಇಬ್ರನ್ನ ಚೇಂಜ್ ಮಾಡ್ತಾ ಹೋಗಿದ್ದೀನಿ. ದಟ್ ಈಸ್ ದ ಮ್ಯಾಕ್ಸಿಮಮ್ ವಿ ಗೆಟ್. ಓಕೆ, ನೆಕ್ಸ್ಟ್ ಈಸ್ ಅ ಇವೆಂಟ್ ವೇರ್ ಸನ್ ಈಸ್ ಆನ್ ದ ಒನ್ ಎಂಡ್. ಸೊ ಇವಾಗ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಹುಡುಕಿ, ಸನ್ ಯಾವ್ದಾರು ಎಂಡ್ ಅಲ್ಲಿ ಇದ್ದಾನೆ ನೋಡಿ, ಇಲ್ಲಿ ಸನ್ ಎಂಡ್ ಅಲ್ಲಿ ಇದ್ದಾನೆ. ಸೊ ಮದರ್, ಫಾದರ್, ಸನ್ ಎಂಡ್ ಅಲ್ಲಿ ಇದ್ದಾನೆ. ನೆಕ್ಸ್ಟ್ ನನ್ನ ಮಿಡಲ್ ಅಲ್ಲಿ ಇದ್ದಾನೆ, ಆಗಲ್ಲ. ಸೊ ಫಾದರ್, ಮದರ್, ಸನ್ ಆಗುತ್ತೆ, ಯಾಕಂದ್ರೆ ಅವ್ನು ಎಂಡ್ ಅಲ್ಲಿ ಇದ್ದಾನೆ. ನೆಕ್ಸ್ಟ್ ಸನ್, ಫಾದರ್, ಮದರ್ ಆಗುತ್ತೆ. ನೆಕ್ಸ್ಟ್ ಸನ್, ಮದರ್, ಫಾದರ್, ಇಷ್ಟು ಆಗುತ್ತೆ. therefore ಡೈರೆಕ್ಟ್ ಆಗಿ ಪ್ರಾಬಬಿಲಿಟಿ ಬರೀತೀನಿ. ಪ್ರಾಬಬಿಲಿಟಿ ಆಫ್ ಇ ಇಸ್ 4 ಡಿವೈಡೆಡ್ ಬೈ 6 ಎಷ್ಟು ಬರುತ್ತಿದೋ 2 by 3. ನೆಕ್ಸ್ಟ್ ಎಫ್, ಫಾದರ್ ಇನ್ ದ ಮಿಡಲ್. ಎಫ್ ಇಸ್ ಇವೆಂಟ್. ಫಾದರ್ ಎಲ್ಲೆಲ್ಲಿ ಮಿಡಲ್ ಇದಾರೆ, ಫಸ್ಟ್ ಒನ್ ಆಗುತ್ತೆ. ಮದರ್, ಫಾದರ್, ಸನ್, ಫಾದರ್ ಇನ್ ದ ಮಿಡಲ್. ನೆಕ್ಸ್ಟ್ ಸನ್, ಫಾದರ್, ಮದರ್, ಫಾದರ್ ಇನ್ ದ ಮಿಡಲ್. ಅಷ್ಟೇ ಅಲ್ವಾ, ಎರಡೇ ಅಲ್ವಾ ಇರೋದು, ಬೇರೆ ಎಲ್ಲಾದ್ರೂ ಫಾದರ್ ಮಿಡಲ್ ಅಲ್ಲಿ ಇದಾರಾ, ಇಲ್ಲ, ಇನ್ ಯಾವ್ದ್ರಲ್ಲೂ ಇಲ್ಲ. ಸೊ ಪ್ರಾಬಬಿಲಿಟಿ ಆಫ್ ಎಫ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 6 ಎಷ್ಟಾಗುತ್ತೆ, 1 by 3 ಆಗುತ್ತೆ. ಈ ಇಂಟರ್ಸೆಕ್ಷನ್ ಎಫ್ ಎರಡರಲ್ಲೂ ಇರುವಂತದ್ದು ಯಾವ್ದಾದ್ರು ಇದೆಯಾ, ಮದರ್, ಫಾದರ್, ಸನ್ ಎರಡೂ ಇದೆ. ಕರೆಕ್ಟಾ?
ಸೊ ಇದು ಬರೆಯಕ್ಕೆ ಹೋಗಲ್ಲ ನಾನು. ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ, ಇದು ಕೂಡ 2/6 ಆಗುತ್ತೆ. 2 1s 2 3s 1/3. ಓಕೆ, ಸೊ ಪಿ ಆಫ್ ಇ ಡಿಫರೆನ್ಸ್ ಎಫ್, ಇ ಬಾರ್ ಎಫ್ ಏನಾಗುತ್ತೆ, ಇದು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್ ಆಗುತ್ತೆ. ಇ ಇಂಟರ್ಸೆಕ್ಷನ್ ಎಫ್ ಏನು, ಇ ಇಂಟರ್ಸೆಕ್ಷನ್ ಎಫ್ ಇಸ್ ಆಲ್ಸೋ 1/3. ಪಿ ಆಫ್ ಎಫ್ ಏನು, ಅದು 1/3. ಎರಡು ಕ್ಯಾನ್ಸಲ್ ಮಾಡ್ತೀನಿ, ಆನ್ಸರ್ 1 ಬರುತ್ತೆ. ಓಕೆ, ಮದರ್ ಫಾದರ್ ಸನ್ ಇದ್ರಲ್ಲೂ ಇದೆ, ಸನ್ ಫಾದರ್ ಮದರ್ ಇದರಲ್ಲೂ ಇದೆ. ಸೊ 2 out of 6 ಕರೆಕ್ಟ್ ಆಗಿದೆ. ಓಕೆ, ಐ ಹೋಪ್ ದ 9th one is clear. Let's go to the next question now. Next question, a black and a red dice are rolled. Find the conditional probability. ನೋಡಿ, ಇದು ಲಾಸ್ಟ್ ಕ್ವೆಶನ್ ವರ್ಗು ನಮ್ಗೆ ಡೈರೆಕ್ಟ್ ಆಗಿ ಕೊಟ್ಟಿದ್ರು, ಇ ಎಫ್ ಕೊಟ್ಟಿದ್ರು, ನಾವ್ ಏನ್ ಫೈಂಡ್ ಮಾಡ್ಬೇಕು ಅದನ್ನು ಹೇಳಿದ್ರು. ಇಲ್ಲಿ ಪ್ರಾಪರ್ ಆಗಿ ಡಿಫೈನ್ ಮಾಡಿಲ್ಲ. ಸೊ ಇಟ್ಸ್ ಲೆಫ್ಟ್ ಟು ಅಸ್. ಇ ಎಫ್ ಯಾವ್ದು ತಗೋಬೇಕು, ಇಟ್ಸ್ ಲೆಫ್ಟ್ ಟು ಅಸ್. ಓಕೆ, ಸೊ ನಾನ್ ಸಜೆಸ್ಟ್ ಮಾಡೋದೇನು, ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಪಕ್ಕ ಯಾವ ಇವೆಂಟ್ ಇರುತ್ತೋ, ಏನೋ ಒಂದು ಇರಬೇಕು, ಯಾವ ಇವೆಂಟ್ ಇರುತ್ತೋ ಅದನ್ನ ನೀವು ಇ ಅಂತ ತಗೋಬೇಕು. ಸೊ ಒಬ್ಟೈನಿಂಗ್ ಅ ಸಮ್ ಗ್ರೇಟರ್ ದ್ಯಾನ್ 9, ಇದನ್ನ ಇ ಅಂತ ತಗೋತೀನಿ. ಗಿವನ್ ಉಳಿದಿದೆಯಲ್ಲ ಯಾವುದು, ಬ್ಲಾಕ್ ಡೈ ರಿಸಲ್ಟೆಡ್ ಇನ್ 5, ಅದನ್ನ ಎಫ್ ಅಂತ ತಗೋತೀನಿ. ಓಕೆ, ಡನ್. ಸೊ ಇವಾಗ ಫಸ್ಟ್ ಇ ಅಂಡ್ ಎಫ್ ಬರೆಯೋಕ್ಕಿಂತ ಮುಂಚೆ ಟೋಟಲ್ ಇಡೀ ಇವೆಂಟ್ ಸ್ಯಾಂಪಲ್ ಸ್ಪೇಸ್ ಬರೀಬೇಕು. ಸೊ ನಾನು ಏನ್ ಮಾಡ್ತೀನಿ, ಫಸ್ಟ್ 1 2 3 4 5 6 ಬ್ಲಾಕ್ ಡೈಸ್ ಬರ್ದಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ರೆಡ್ ಡೈಸ್ ಅದ್ರ ಪಕ್ಕ ಬರೀತೀನಿ. ಓಕೆ, ರೆಡ್ ಡೈಸ್ ಅದ್ರ ಪಕ್ಕ ಬರೀತೀನಿ. ಸೊ ಏನ್ ಬರುತ್ತೆ, 1 1 2 3 4 5 6 ಎರಡು ಡೈಸ್ ಇದೆ, ಎರಡ್ರದ್ದು ಸೆಪರೇಟ್ ಆಗಿ ಬರ್ದಿದ್ದೀನಿ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು, 1 1 1 2 1 3 ಆತರ ಎಲ್ಲದಕ್ಕೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ಡೈಸ್, ಎರಡು ಡೈಸ್ ರೋಲ್ ಮಾಡ್ತಾ ಇದಾರೆ ಪ್ರಾಕ್ಟಿಕಲಿ. ಸೊ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟಾಗುತ್ತೆ, 6 ಪವರ್ 2 ಆಗುತ್ತೆ. ಸೊ 36 ಸ್ಯಾಂಪಲ್ ಸ್ಪೇಸಸ್ ಇದೆ ನಮ್ಮ ಹತ್ರ. ಓಕೆ, 36 ಎಲಿಮೆಂಟ್ಸ್ ಇಂದ ಸ್ಯಾಂಪಲ್ ಸ್ಪೇಸ್ ಇದೆ. ಈಗ ಇವೆಂಟ್ ಇ ಏನ್ ಹೇಳ್ತಿದ್ದಾರೆ, ಒಬ್ಟೈನಿಂಗ್ ಅ ಸಮ್ ಗ್ರೇಟರ್ ದ್ಯಾನ್ 9, ಸಮ್ ಗ್ರೇಟರ್ ದ್ಯಾನ್ 9 ಅಂತ ಹೇಳ್ತಾ ಇದಾರೆ. ಓಕೆ, ಸೊ ಸಮ್ ಗ್ರೇಟರ್ ದ್ಯಾನ್ 9 3 6 ಆಗುತ್ತೆ. ಕರೆಕ್ಟಾ, ಗ್ರೇಟರ್ ದ್ಯಾನ್ 9. ಓಕೆ, ಸೊ 3 6 ಆಗಲ್ಲ. ನೆಕ್ಸ್ಟ್ ಹೋಗ್ಬೇಕು, 4 1 4 ಅಲ್ಲಿಗೆ ಹೋದ್ರೆ 4 5 9 ಬರುತ್ತೆ. 4 6 ಏನ್ ಬರುತ್ತೆ, 4 6 ಗ್ರೇಟರ್ ದ್ಯಾನ್ 9 ಬರುತ್ತೆ. ಸೊ ಫಸ್ಟ್ ಎಲಿಮೆಂಟ್ ಯಾವ್ದು ಕನ್ಸಿಡರ್ ಮಾಡ್ಬೋದು, 4 6. ಬೇರೆ ಯಾವ್ದು ಮಾಡಕ್ಕೆ ಆಗಲ್ಲ, ಯಾಕೆ, ನೀವು 2 6 ತಗೊಂಡ್ರೆ 8 ಲಾಸ್ಟ್, 1 6 ತಗೊಂಡ್ರೆ 7 ಲಾಸ್ಟ್. ಸೊ ನಾನು ಡೈರೆಕ್ಟ್ ಆಗಿ 3 ಇಂದ ಸ್ಟಾರ್ಟ್ ಮಾಡಿದೆ. ಓಕೆ, ಅಷ್ಟಂತೂ ಬೈ ನೌ ಯು ಶುಡ್ ನೋ ದೀಸ್ ಥಿಂಗ್ಸ್. ನೆಕ್ಸ್ಟ್ 5 4 9 ಆಗುತ್ತೆ. ಸೊ ಬೇರೆ ಏನ್ ಬರ್ಬೋದು, 5 5 ಬರುತ್ತೆ. ನೆಕ್ಸ್ಟ್ 5 6 ಬರುತ್ತೆ. ನೆಕ್ಸ್ಟ್ 6 3 ಲಾಸ್ಟ್. ಸೊ 6 4 6 5 ಆಮೇಲೆ 6 6 ಬರುತ್ತೆ. ಅಷ್ಟೇ, ಇಲ್ಲಿ ಮುಗೀತು. ಓಕೆ, ಸೊ ಪ್ರಾಬಬಿಲಿಟಿ ಬೇಕಾಗಿರೋದು ಎನ್ ಆಫ್ ಇ, ಪ್ರಾಬಬಿಲಿಟಿ ಬೇಕಾಗಿಲ್ಲ, ಎನಿವೆ ಬರ್ದ್ಬೋಣ. ಪ್ರಾಬಬಿಲಿಟಿ ಆಫ್ ಇ ಏನಿದೆ, 1 2 3 4 5 6 6 ಔಟ್ ಆಫ್ 36 ಇದೆ. ಸೊ ಆನ್ಸರ್ ಏನ್ ಬರುತ್ತೆ, 1/6. ನೆಕ್ಸ್ಟ್ ಇವೆಂಟ್ ಎಫ್ ಹೋಗೋಣ. ಎಫ್ ಇಸ್ ಅ ಇವೆಂಟ್ ವೇರ್ ಏನ್ ಹೇಳ್ತಿದ್ದಾರೆ, ಬ್ಲಾಕ್ ಡೈ ಶುಡ್ ರಿಸಲ್ಟ್ ಇನ್ ಅ 5 ಅಂತ ಹೇಳ್ತಾ ಇದಾರೆ. ಓಕೆ, ಸೊ ಬ್ಲಾಕ್ ನಾನು ಸ್ಟಾರ್ಟಿಂಗ್ 5 ಅಂತ ತಗೊಂತೀನಿ ಅಂದ್ರೆ, ಸೊ ಎಫ್ ಏನೇನ್ ಬರುತ್ತೆ ಅವಾಗ, ಬ್ಲಾಕ್ ಡೈ ಇಸ್ ಫಿಕ್ಸ್ಡ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಬ್ಲಾಕ್ ಡೈ ತಗೊಂತೀನಿ ಅಂದ್ರೆ 5 1 ಇದೆ. ನೆಕ್ಸ್ಟ್ 5 2 ಇದೆ. ಅದೇ ತರ 5 3 ಇದೆ, ಇಲ್ಲಿವರೆಗೂ ಇದೆ. ಸೊ ಆನ್ ಅಪ್ ಟು 5 6. ಸೊ ಟೋಟಲ್ ಎಲಿಮೆಂಟ್ಸ್ ಎಷ್ಟಿದೆ, ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಎಫ್ ಇಸ್ ಈಕ್ವಲ್ ಟು, ಎಷ್ಟು ಎಲಿಮೆಂಟ್ಸ್ ಇದೆ, ಪ್ರಾಬಬಿಲಿಟಿ ಆಫ್ ಎಫ್ ಇಲ್ಲಿ 6 ಎಲಿಮೆಂಟ್ಸ್ ಇದೆ. ಸೊ 6 ಔಟ್ ಆಫ್ 36 ತಿರ್ಗಾ. ಸೊ ಆನ್ಸರ್ ಏನ್ ಬರುತ್ತೆ, 1/6. ಲಾಸ್ಟ್ ಇ ಇಂಟರ್ಸೆಕ್ಷನ್ ಎಫ್ ಏನೇನಿದೆ, 5 5 ಇದೆ, ದಟ್ ಈಸ್ ಅ ಇಂಟರ್ಸೆಕ್ಷನ್. ನೆಕ್ಸ್ಟ್ ಅದು ಬಿಟ್ರೆ 5 6 ಇದೆ, ಎರಡೇ ಅಲ್ವಾ. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಎಷ್ಟಾಗುತ್ತಿದೋ, 2/36 ಎಷ್ಟು ಬರುತ್ತೆ, 1/18. ಜಾಗ ಇದೆಯಾ ನೆಕ್ಸ್ಟ್. ಓಕೆ, ಎನಿವೆ ಇಲ್ಲೇ ಮುಗಿಸ್ಬಿಡ್ತೀನಿ. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಇ ಬಾರ್ ಎಫ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಇ ಇಂಟರ್ಸೆಕ್ಷನ್ ಎಫ್ ಎಷ್ಟು ಬಂತು, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಎಷ್ಟು ಬಂದಿದೆ, 1/18 ಬಂದಿದೆ. ಸೊ 1/18 ಹೋಲ್ ಡಿವೈಡೆಡ್ ಬೈ ಪಿ ಆಫ್ ಎಫ್ ಎಷ್ಟು ಬಂದಿದೆ, ಪಿ ಆಫ್ ಎಫ್ 1/6 ಬಂದಿದೆ. ಸೊ 1/6. 6 1s 6 3s ಪ್ರಾಬಬಿಲಿಟಿ ಏನ್ ಆನ್ಸರ್ 1/3. ಓಕೆ, ಈಗ ಸೇಮ್ ಸ್ಯಾಂಪಲ್ ಸ್ಪೇಸ್. ಓಕೆ, ಬಟ್ ನಮ್ಮ ಕಂಡೀಷನ್ ಚೇಂಜ್ ಆಗಿದೆ ಅಷ್ಟೇ. ಓಕೆ, ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಒಬ್ಟೈನಿಂಗ್ ದ ಸಮ್ 8, ಇದು ಇವೆಂಟ್ ಇ. ರೆಡ್ ಡೈ ರಿಸಲ್ಟೆಡ್ ಇನ್ ಅ ನಂಬರ್ ಲೆಸ್ ದನ್ 4, ಇದು ಎಫ್. ಓಕೆ, ಸೊ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಇ ಇಸ್ ಅ ಇವೆಂಟ್ ವೇರ್ ನಾನು ಏನ್ ತಗೋಬೇಕು, ಒಬ್ಟೈನಿಂಗ್ ಅ ಸಮ್ 8, 1 ಇಂದ ಸ್ಟಾರ್ಟ್ ಮಾಡ್ತೀನಿ. 1 6 7 ಲಾಸ್ಟ್ ಅಲ್ಲಿ. ನೆಕ್ಸ್ಟ್ ಎಲ್ಲಿ ಬರುತ್ತೆ, 2 6 ಬರುತ್ತೆ. ಓಕೆ,
ಗ್ರೇಟರ್ ದ್ಯಾನ್ ಅಲ್ಲ, ಲೆಸ್ ದ್ಯಾನ್ ಅಲ್ಲ, ಒಬ್ಟೈನಿಂಗ್ ದ ಸಮ್ ಅಷ್ಟೇ ಇರಬೇಕು. ನೆಕ್ಸ್ಟ್ ಏನ್ ಬರಿಬಹುದು, 3, 5 ಬರಿಬಹುದು. ನೆಕ್ಸ್ಟ್ 4, 4 ಬರಿಬಹುದು. ನೆಕ್ಸ್ಟ್ 5, 3 ಬರಿಬಹುದು. ನೆಕ್ಸ್ಟ್ 6, 2 ಬರಿಬಹುದು. ಇಲ್ಲಿಗೆ ಎಂಡ್. ಸೊ ಎಷ್ಟಾಗಿದೆ ಇವಾಗ ಇಲ್ಲಿ ಪ್ರಾಬಬಿಲಿಟಿ ಆಫ್ ಇ ಎಷ್ಟು ಬರುತ್ತೆ, 1 2 3 4 5 ಔಟ್ ಆಫ್ 36 ಮುಗೀತು. ನೆಕ್ಸ್ಟ್ ಇವೆಂಟ್ ಎಫ್. ಎಫ್ ಏನು, ಎಫ್ ಇಸ್ ಅ ಇವೆಂಟ್ ವೇರ್ ಇಟ್ ಈಸ್ ರೆಡ್ ಡೈ ಈಸ್ ರಿಸಲ್ಟೆಡ್ ಇನ್ ಅ ನಂಬರ್ ಲೆಸ್ ದ್ಯಾನ್ 4. ರೆಡ್ ಡೈ 4 ಗಿಂತ ಕಡಿಮೆ ಇರಬೇಕು. ಓಕೆ, ಸೊ ರೆಡ್ ಯಾವಾಗ್ಲೂ ನಾನು ಸೆಕೆಂಡ್ ಚಾನ್ಸ್ ಅಲ್ಲಿ ತಗೊಂತಿದ್ದು ಅಲ್ವಾ. ಸೊ ರೆಡ್ ಯಾವಾಗ್ಲೂ ನಾನು ಸೆಕೆಂಡ್ ಚಾನ್ಸ್, ಇಲ್ಲೂ ನಾನು ಹೇಳಿದೆ ಫಸ್ಟ್ ಎಲಿಮೆಂಟ್ ನಾನು ಬ್ಲಾಕ್ ತಗೋತಾ ಇದೀನಿ ಅಂತ. ಓಕೆ, ಸೊ ರೆಡ್ ಏನ್ ಮಾಡ್ತೀನಿ ಇವಾಗ, ಲೆಸ್ ದ್ಯಾನ್ 4 ಇರಬೇಕು. 4 ಇರೋಂಥದ್ದು ಎಷ್ಟಿದೆ ಅಂತ ಹುಡುಕ್ತೀನಿ ಫಸ್ಟ್. ಓಕೆ, ಸೊ 4 ಸ್ಟಾರ್ಟ್ ಮಾಡಿದ್ರೆ 1, 4 ಇದೆ. ನೆಕ್ಸ್ಟ್ 2, 4 ಇದೆ. 3, 4 ಇದೆ. ನೆಕ್ಸ್ಟ್ 4, 4 ಇದೆ. ಅದು ಬಿಟ್ರೆ 5, 4 ಇದೆ. 1, 4 ಮುಂಚೆ 3 ಎಲಿಮೆಂಟ್ಸ್ ಇದೆ ಇಲ್ಲಿ. 1, 1, 1, 2, 1, 3. ನೆಕ್ಸ್ಟ್ 2, 4 ಮುಂಚೆ 3 ಎಲಿಮೆಂಟ್ಸ್ ಇದೆ. 2, 1, 2, 2, 2, 3. 3, 4 ಮುಂಚೆನೂ 3 ಇದೆ. ಇದ್ರ ಮುಂಚೆನೂ 3 ಇದೆ. ಇದ್ರ ಮುಂಚೆನೂ 3 ಇದೆ. ಇನ್ನೊಂದಿದೆ ಯಾವುದು, 6, 4. 1 2 3 4 5 6. ಇದ್ರ ಮುಂಚೆನೂ 3 ಎಲಿಮೆಂಟ್ಸ್ ಇದೆ. ಸೊ ಟೋಟಲ್ ಎಷ್ಟಾಯ್ತು, 3 6 9 12 15 18 ಆಯ್ತು. ಸೊ 18 ಎಲಿಮೆಂಟ್ಸ್ ಇಲ್ಲಿ ಬರುತ್ತೆ. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಎಫ್ ಏನಾಗುತ್ತೆ, 18 ಡಿವೈಡೆಡ್ ಬೈ 36 ಏನಾಗುತ್ತೆ, ಇದು 18 1s 18 2s 1/2 ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಇಂಟರ್ಸೆಕ್ಷನ್ ಎಫ್. ಈ ಇಂಟರ್ಸೆಕ್ಷನ್ ಎಫ್ ನೋಡಿ 4 ಗಿಂತ ಕಡಿಮೆ ಇರೋದೆಲ್ಲ ಬರೀಬೇಕು ಅಷ್ಟೇ. ಇದು 4 ಗಿಂತ ಕಡಿಮೆ ಇದೆಯಾ, ಇದು ಅದು ಬ್ಲಾಕ್ ಕರೆಕ್ಟಾ, ಸಾರಿ ಇದು ರೆಡ್. ಇದು 4 ಗಿಂತ ಕಡಿಮೆ ಇಲ್ಲ, ಬರಲ್ಲ. ಇದು 5 4 ಗಿಂತ ಕಡಿಮೆ ಇಲ್ಲ, ಬರಲ್ಲ. 4 ಈಕ್ವಲ್ ಇದೆ, ಅದು ಬರಲ್ಲ. 5, 3 ಆಗುತ್ತೆ. 5, 3 ಆಗುತ್ತೆ. ನೆಕ್ಸ್ಟ್ 6, 2 ಆಗುತ್ತೆ, ಬಿಕಾಸ್ ಅದು 4 ಗಿಂತ ಕಡಿಮೆ ಇದೆ. ಓಕೆ, ಸೊ ಈ ಇಂಟರ್ಸೆಕ್ಷನ್ ಎಫ್ ಪ್ರಾಬಬಿಲಿಟಿ ಎಷ್ಟು ಬರುತ್ತೆ ಇವಾಗ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 36. ಸೊ ಎಷ್ಟು ಬರುತ್ತೆ, 1/8 ಬರುತ್ತೆ. ಇದೊಂದು ಮಾತ್ರ ಈ ಕಡೆ ಮಾಡ್ತೀನಿ. ಪಿ ಆಫ್ ಇ ಬಾರ್ ಎಫ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಎಷ್ಟು ಬಂದಿದೆ, 1/2/36 ಅಲ್ವಾ, ಸಾರಿ 1/18. ಇದು 1/18 ಹೋಲ್ ಡಿವೈಡೆಡ್ ಬೈ ಪಿ ಆಫ್ ಎಫ್ ಎಷ್ಟು, 1/2. 2 1s 2 9s. ಸೊ ಆನ್ಸರ್ ಏನ್ ಬಂದಿದೆ, 1/9. ಓಕೆ, ಡನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. A fair die is rolled. Consider the events E, F and G and find the following. Okay, done. First P of E bar F ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀನಿ ನಾನು, ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಇದ್ರ ಬಗ್ಗೆ. P of E bar F ಏನ್ ಫಾರ್ಮುಲಾ, P of E intersection F ಡಿವೈಡೆಡ್ ಬೈ P of F. ಈ ಇಂಟರ್ಸೆಕ್ಷನ್ ಎಫ್ ಫೈಂಡ್ ಮಾಡಿಲ್ಲ, ಕರೆಕ್ಟಾ, ಸೊ ಫೈಂಡ್ ಮಾಡ್ಕೊಂಬೋಣ. ಈ ಇಂಟರ್ಸೆಕ್ಷನ್ ಎಫ್ ಕರೆಕ್ಟ್ ಆಗಿ ನೋಡಿ, ಅಲ್ಲೇ 1 3 5 2 3 ಇದೆ, ಸೊ 3 ಬರುತ್ತೆ. ದೇರ್ಫೋರ್ P of ಈ ಇಂಟರ್ಸೆಕ್ಷನ್ ಎಫ್ ಎಷ್ಟು ಬರುತ್ತಿದೋ, ಸ್ಯಾಂಪಲ್ ಸ್ಪೇಸ್ ಫೇರ್ ಡೈ ಇಸ್ ರೋಲ್ಡ್. ಸೊ ಸ್ಯಾಂಪಲ್ ಸ್ಪೇಸ್ 6 ಬರುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 6. ಓಕೆ, ಪಿ ಆಫ್ ಎಫ್ ಏನು, ಅದೇ ತರ ಪಿ ಆಫ್ ಎಫ್ ಎಷ್ಟು ಬರುತ್ತೆ, ಪಿ ಆಫ್ ಎಫ್ ಇಸ್ 2 ಎಲಿಮೆಂಟ್ಸ್ ಇದೆ. ಸೊ 2 ಡಿವೈಡೆಡ್ ಬೈ 6 ಎಷ್ಟು ಬರುತ್ತೆ, 1/3. ಸೊ ವಾಪಸ್ ಬರೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. 1/6 ಹೋಲ್ ಡಿವೈಡೆಡ್ ಬೈ 1/3 ಬರುತ್ತೆ. ಸೊ 3 1s 3 2s ಎಷ್ಟು ಬರುತ್ತೆ, 1/2. ಇಲ್ಲಿಗೆ ಫಸ್ಟ್ ಪಾರ್ಟ್ ಮುಗಿತು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಅದೇ ಇದೇ ಕ್ವೆಶ್ಚನ್ ಅಲ್ಲಿ ತುಂಬಾ ಪಾರ್ಟ್ಸ್ ಇದೆ. ಓಕೆ, ಫೇರ್ ಡೈ ಇಸ್ ರೋಲ್ಡ್. ತಿರ್ಗಾ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ 6 ಆಗುತ್ತೆ. ಇ ಎಫ್ ಜಿ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಇನ್ನೊಂದೇನೋ ಇತ್ತಲ್ಲ, ಇ ಬಾರ್ ಎಫ್ ಆಗಿದೆ, ಎಫ್ ಬಾರಿ ಇದೆ, ಅದನ್ನು ಫೈಂಡ್ ಮಾಡಬೇಕು. ಓಕೆ, ಸೊ ಪಿ ಆಫ್ ಎಫ್ ಬಾರಿ ಇಸ್ ಈಕ್ವಲ್ ಟು ಸೇಮ್ ಪಿ ಆಫ್ ಎಫ್ ಇಂಟರ್ಸೆಕ್ಷನ್ ಇ, ಡಸಂಟ್ ಮ್ಯಾಟರ್, ಇ ಇಂಟರ್ಸೆಕ್ಷನ್ ಆಫ್ ಎಫ್ ಇಂಟರ್ಸೆಕ್ಷನ್ ಎಲ್ಲ ಒಂದೇನೆ, ಡಿವೈಡೆಡ್ ಬೈ ಪಿ ಆಫ್ ಇ ಬರುತ್ತೆ. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಇ ಫೈಂಡ್ ಮಾಡಿಲ್ಲ. ಪ್ರಾಬಬಿಲಿಟಿ ಆಫ್ ಇ ಎಷ್ಟಿದೆ, ಇವೆಂಟ್ಸ್ 3 ಇದೆ. 3/6 ಎಷ್ಟಾಗುತ್ತೆ, 1/2 ಆಗುತ್ತೆ. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಇಸ್ ಈಕ್ವಲ್ ಟು ಏನ್ ಬರುತ್ತಿದೋ 1/6 ಹೋಲ್ ಡಿವೈಡೆಡ್ ಬೈ 1/2 ಆಗುತ್ತೆ. ಸೊ 2 1s 2 3s ಎಷ್ಟು ಬರುತ್ತಿದೋ, 1/3 ಬರುತ್ತೆ. ಓಕೆ, ಡನ್. ಎರಡು ಮುಗ್ದಿದೆ. ನೆಕ್ಸ್ಟ್ ಕ್ವೆಶ್ಚನ್, ಪಿ ಆಫ್ ಇ ಬಾರ್ ಜಿ ಅಂಡ್ ಪಿ ಆಫ್ ಜಿ ಬಾರಿ ಫೈನ್. ಫಸ್ಟ್ ಪಿ ಆಫ್ ಇ ನಮಗೆ ಗೊತ್ತಿದೆ ಆಲ್ರೆಡಿ, ಎಷ್ಟು ಬಂದಿದೆ ಇದು, 3/6 1/2 ಬರುತ್ತಿದೋ. ಪಿ ಆಫ್ ಜಿ ಎಷ್ಟಿದೆ, ಪಿ ಆಫ್ ಜಿ ಅಲ್ಲಿ 4 ಎಲಿಮೆಂಟ್ ಇದೆ. ಸೊ 4 ಔಟ್ ಆಫ್ 6 ಅಂದ್ರೆ ಎಷ್ಟು ಬರುತ್ತೆ, 2/3 ಬರುತ್ತೆ. ಸೊ ಪಿ ಆಫ್ ಇ ಬಾರ್ ಜಿ ಇಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಜಿ ಹೋಲ್ ಡಿವೈಡೆಡ್ ಬೈ ಪಿ ಆಫ್ ಜಿ. ಇಂಟರ್ಸೆಕ್ಷನ್ ಜಿ ಮಾಡಿದ್ವಾ, ಮಾಡಿಲ್ಲ. ಸೊ ಲೆಟ್ಸ್ ಫೈಂಡ್ ಇ ಇಂಟರ್ಸೆಕ್ಷನ್ ಜಿ. ಈ ಇಂಟರ್ಸೆಕ್ಷನ್ ಜಿ ಎಷ್ಟಿದೆ ಎಲಿಮೆಂಟ್ಸ್, ಈ ಇಂಟರ್ಸೆಕ್ಷನ್ ಜಿ ಅಲ್ಲಿ 3, 5 ಎರಡೂ ಬರುತ್ತೆ. ಸೊ ಪ್ರಾಬಬಿಲಿಟಿ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎಲಿಮೆಂಟ್ ಫ್ರಮ್ ಇ ಇಂಟರ್ಸೆಕ್ಷನ್ ಜಿ ಇಸ್ ಈಕ್ವಲ್ ಟು 2/6 2 1s 2 3s. ಸೊ ಏನ್ ಬರುತ್ತೆ ಇಲ್ಲಿ, ಪಿ ಇ ಇಂಟರ್ಸೆಕ್ಷನ್ ಜಿ 1/3 ಹೋಲ್ ಡಿವೈಡೆಡ್ ಬೈ
2/3 ಬರುತ್ತೆ. 3 and 3 ಕ್ಯಾನ್ಸಲ್ ಮಾಡ್ತೀನಿ. ಸೊ ಯು ಆರ್ ಲೆಫ್ಟ್ ವಿತ್ 1/2. ಸಿಮಿಲರ್ಲಿ ಏನ್ ಫೈಂಡ್ ಮಾಡ್ಬೇಕೀಗ? ಪಿ ಆಫ್ ಜಿ ಬಾರ್ ಇ ಈಕ್ವಲ್ಸ್ ಪಿ ಆಫ್ ಜಿ ಇಂಟರ್ಸೆಕ್ಷನ್ ಇ ಹೋಲ್ ಡಿವೈಡೆಡ್ ಬೈ ಪಿ ಆಫ್ ಇ. ಜಿ ಇಂಟರ್ಸೆಕ್ಷನ್ ಏನು? ಸೇಮ್ ಆಸ್ ಇ ಇಂಟರ್ಸೆಕ್ಷನ್ ಜಿ. ಎಷ್ಟು ಬಂದಿದೆ? ಅದು 1/3 ಇದೆ. ಪ್ರಾಬಬಿಲಿಟಿ ಆಫ್ ಇ ಏನು? 1/2. ಸೊ ಇದೇನು ನಾವು ಮಲ್ಟಿಪ್ಲೈ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಸೊ ದ ಪ್ರಾಬಬಿಲಿಟಿ ವಿಲ್ ಬಿ 2/3. ಓಕೆ, ನೆಕ್ಸ್ಟ್ ಸಬ್ ಕ್ವೆಶನ್. ಪಿ ಆಫ್ ಇ ಯೂನಿಯನ್ ಎಫ್. ನೋಡಿ, ಈ ಯೂನಿಯನ್ ಎಫ್ ಏನಿದೆ ಇದನ್ನ ಎ ಅಂತ ತಗೋತೀನಿ ನಾನು. ಓಕೆ, ಸೊ ಎ ಬಾರ್ ಜಿ ಫೈಂಡ್ ಮಾಡಬೇಕು. ಓಕೆ, ಅದೇ ತರ ಈ ಇಂಟರ್ಸೆಕ್ಷನ್ ಎಫ್ ನ ಬಿ ಅಂತ ತಗೋತೀನಿ. ಓಕೆ, ಸೊ ಫಸ್ಟ್ ಎ ಫೈಂಡ್ ಮಾಡೋಣ. ಎ ಸೆಟ್ ಏನಾಗುತ್ತೆ? ಇ ಯೂನಿಯನ್ ಎಫ್. ಇ ಎಫ್ ಎರಡೂ ಒಂದು ಮಾಡ್ಬೇಕು ನಾವು. ಸೊ 1 2 3 5 ಇದಿಷ್ಟು ಎ ಆಗುತ್ತೆ. ನೆಕ್ಸ್ಟ್ ಅದೇ ತರ ಬಿ ಫೈಂಡ್ ಮಾಡ್ತೀನಿ. ಬಿ ಏನು? ಬಿ ಇಸ್ ಇ ಇಂಟರ್ಸೆಕ್ಷನ್ ಎಫ್. ಈ ಇಂಟರ್ಸೆಕ್ಷನ್ ಎಫ್ ಎಷ್ಟು ಬಂತು ಅವಾಗ್ಲೇ? ಇ ಇಂಟರ್ಸೆಕ್ಷನ್ ಎಫ್ ಇಸ್ ಜಸ್ಟ್ 3. ಸೊ ಪ್ರಾಬಬಿಲಿಟಿ ಆಫ್ ಎ ಅಂದ್ರೆ ಪ್ರಾಬಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಎಷ್ಟಾಗುತ್ತೆ? 4 ಡಿವೈಡೆಡ್ ಬೈ 6 ಆಗುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ 2/3. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಬಿ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಬಿ ಇಸ್ 1/6 ಆಗುತ್ತೆ. ಓಕೆ, ಡನ್. ಇವಾಗ ಏನ್ ಬೇಕು ನಮ್ಗೆ? ಪ್ರಾಬಬಿಲಿಟಿ ಆಫ್ ಜಿ. ಪ್ರಾಬಬಿಲಿಟಿ ಆಫ್ ಜಿ ಬೇಕು. ಇಲ್ಲೇ ಬರೀತೀನಿ ಅದನ್ನ. ಪ್ರಾಬಬಿಲಿಟಿ ಆಫ್ ಜಿ ಇಸ್ ಆಲ್ಸೋ 2/3. ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲೇ ಅದು ಫೈಂಡ್ ಮಾಡಿದೀವಿ. ಓಕೆ, ಸೊ ಹಿಯರ್ ವಿ ಸ್ಟಾರ್ಟ್. ಪಿ ಆಫ್ ಎ ಬಾರ್ ಜಿ ಅಂದ್ರೆ ಏನರ್ಥ? ಪಿ ಆಫ್ ಇ ಯೂನಿಯನ್ ಎಫ್ ಬಾರ್ ಜಿ ಇಸ್ ಈಕ್ವಲ್ ಟು ಏನ್ ಫೈಂಡ್ ಮಾಡ್ಬೇಕು ಇಲ್ಲಿ? ಇ ಯೂನಿಯನ್ ಎಫ್ ಏನೋ ಎ ಇಂಟರ್ಸೆಕ್ಷನ್ ಜಿ ಫೈಂಡ್ ಮಾಡ್ಬೇಕು. ಕರೆಕ್ಟಾ? ಅದನ್ನ ಫೈಂಡ್ ಮಾಡೋಣ ಇವಾಗ. ಎ ಇಂಟರ್ಸೆಕ್ಷನ್ ಜಿ ಏನಾಗುತ್ತೆ? ಎ ಇಲ್ಲಿದೆ, ಜಿ ಇಲ್ಲಿದೆ. ಯಾವ್ದು ರಿಪೀಟ್ ಆಗಿದೆ ಎ ಇಂಟರ್ಸೆಕ್ಷನ್ ಜಿ ಅಲ್ಲಿ? 2 ಇದೆ, 3 ಇದೆ, 5 ಇದೆ. ಸೊ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಜಿ. ಎ ಅಂದ್ರೆ ಏನು? ಇ ಯೂನಿಯನ್ ಎಫ್. ಐ ಆಮ್ ರೈಟಿಂಗ್ ಇಟ್ ಆಸ್ ಒಂದು ಪ್ರಾಪರ್ ಸೆಟ್ ಆಗಿ ಬರಿತಾ ಇದೀನಿ ಅಷ್ಟೇ. ಸೊ 3/6 ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 1/2. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಜಿ ಅಂದ್ರೆ ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ. ಓಕೆ, ಡಿವೈಡೆಡ್ ಬೈ ಪಿ ಆಫ್ ಜಿ. ಸೊ ಇದೆಷ್ಟು ಬಂದಿದೆ ಇವಾಗ? 1/2 ಬಂದಿದೆ. ಇಲ್ಲೇ ಬರ್ದಿದ್ದೀನಿ. ಓಕೆ, ಹೋಲ್ ಡಿವೈಡೆಡ್ ಬೈ ಜಿ ಏನು? ಪ್ರಾಬಬಿಲಿಟಿ ಆಫ್ ಜಿ ಇಸ್ 2/3. ಓಕೆ, ಸೊ ನಾನು 3 ನ ಇಲ್ಲಿ ಶಿಫ್ಟ್ ಮಾಡ್ತೀನಿ, 2 ನ ಕೆಳಗೆ ಶಿಫ್ಟ್ ಮಾಡಬೇಕು. ಸೊ ದ ಆನ್ಸರ್ ಇಸ್ 3/4. ಓಕೆ, ಡನ್. ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು? ಈ ಇಂಟರ್ಸೆಕ್ಷನ್ ಎಫ್ ಅಂದ್ರೆ ಪಿ ಆಫ್ ಬಿ ಬಾರ್ ಜಿ ಫೈಂಡ್ ಮಾಡಬೇಕು, ವಿಚ್ ಇಸ್ ನಥಿಂಗ್ ಬಟ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಜಿ ಡಿವೈಡೆಡ್ ಬೈ ಪಿ ಆಫ್ ಜಿ. ಪಿ ಆಫ್ ಜಿ ಫಿಕ್ಸ್ ಎಷ್ಟಿದೆ? ಅದು 2/3 ಇದೆ. ಇವಾಗ ಇದನ್ನ ಫೈಂಡ್ ಮಾಡಬೇಕು. ಬಿ ಇಂಟರ್ಸೆಕ್ಷನ್ ಜಿ ಕರೆಕ್ಟ್ ಆಗಿದೆ. ಬಿ ಇಂಟರ್ಸೆಕ್ಷನ್ ಜಿ ಏನಾಗುತ್ತೆ? ಬಿ ಅಲ್ಲೂ ಜಿ ಅಲ್ಲೂ ಇರೋದು 3. ಸೊ 3 ಬಂದೇ ಬರುತ್ತೆ. ಏನಾಗುತ್ತೆ ಇದು? ಪ್ರಾಬಬಿಲಿಟಿನೇ ಬರೀತೀನಿ ಡೈರೆಕ್ಟ್ ಆಗಿ. ಪ್ರಾಬಬಿಲಿಟಿ ಆಫ್ ಬಿ ಇಂಟರ್ಸೆಕ್ಷನ್ ಜಿ ಇರೋದೇ ಒಂದೇ ಎಲಿಮೆಂಟ್. ಬಿ ಅಲ್ಲೂ 3 ಇದೆ, ಜಿ ಅಲ್ಲೂ 3 ಇದೆ. ಸೊ 1 ಔಟ್ ಆಫ್ 6 ಬರುತ್ತೆ. ಸೊ ಇಲ್ಲಿ ವಾಪಸ್ ಬರ್ತೀನಿ. 1 ಔಟ್ ಆಫ್ 6 ಅಂತ ಬರೀತೀನಿ. 3 1s 3 2s. ಸೊ e2 ಮಲ್ಟಿಪ್ಲೈ ಆಗುತ್ತೆ. ಸೊ ದ ಆನ್ಸರ್ ಇಸ್ 1/4. ನೆಕ್ಸ್ಟ್ ಕ್ವೆಶನ್. ಅಸ್ಯೂಮ್ ದಟ್ ಈಚ್ ಬಾರ್ನ್ ಚೈಲ್ಡ್ ಇಸ್ ಈಕ್ವಲ್ ಲೈಕ್ಲಿ ಟು ಬಿ ಎ ಬಾಯ್ ಆರ್ ಗರ್ಲ್. ಸೊ ಸ್ಯಾಂಪಲ್ ಸ್ಪೇಸ್ ಬಾರ್ನ್ ಆದಾಗ ಸ್ಯಾಂಪಲ್ ಸ್ಪೇಸ್ ಏನ್ ಬರ್ಬೋದು? ಅಥವಾ ಬಾಯ್ ಆಗ್ಬೋದು ಅಥವಾ ಗರ್ಲ್ ಆಗ್ಬೋದು. ದಟ್ ಈಸ್ ವಾಟ್ ದ ಫಸ್ಟ್ ಸೆಂಟೆನ್ಸ್ ಇಸ್ ಟೆಲಿಂಗ್ ಯು. ಇಫ್ ಅ ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್, ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ದಟ್ ಬೋತ್ ಆರ್ ಗರ್ಲ್ಸ್? ಸೊ ಕಂಡೀಷನಲ್ ಪ್ರಾಬಬಿಲಿಟಿ ಆಗಿದ ತಕ್ಷಣ ನಾನು ಏನ್ ಹೇಳಿದ್ದೀನಿ? ಯು ಶುಡ್ ಕನ್ಸಿಡರ್ ದ ಇವೆಂಟ್ ಗಿವನ್ ಆಸ್ ಇ, ಗಿವನ್ ದಟ್ ಅಟ್ ಲೀಸ್ಟ್ 1 ಇಸ್ ಅ ಗರ್ಲ್. ಸೊ ಅವರು ಎಫ್ ಇವೆಂಟ್ ನ ಚೇಂಜ್ ಮಾಡ್ತಾ ಇದ್ದಾರೆ. ಈ ಇವೆಂಟ್ ಫಿಕ್ಸ್ ಆಗಿದೆ. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್. ಸೊ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಇಲ್ಲಿ ಬರ್ದಿದ್ದೀನಿ. ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಏನು? ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಇದು ಆಕ್ಚುಲಿ ಈ ತರ ಬರೀಬಾರ್ದು. ಓಕೆ, ಈಚ್ ಬಾರ್ನ್ ಚೈಲ್ಡ್ ಇಸ್ ಈಕ್ವಲ್ ಲೈಕ್ಲಿ ಟು ಬಿ ಅ ಬಾಯ್ ಆರ್ ಅ ಗರ್ಲ್. ಕರೆಕ್ಟಾ? ಇಷ್ಟಂತ ಹೇಳಿದ್ದಾರೆ. ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್, ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ದಟ್ ಬೋತ್ ಆರ್ ಗರ್ಲ್ಸ್ ಅಂತ ಕೇಳ್ತಾ ಇದಾರಲ್ವಾ. ಸೊ ಸ್ಯಾಂಪಲ್ ಸ್ಪೇಸ್ ಏನ್ ಬರಬೇಕು ಅಂದ್ರೆ ಫಸ್ಟ್ ಅಥವಾ 2 ಬಾಯ್ ಆಗ್ಬೋದು, ಇಬ್ರು ಹುಟ್ತಾರೆ ಅಂತ ಹೇಳ್ತಾ ಇದಾರೆ. ಕರೆಕ್ಟಾ? ಇಫ್ ಅ ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್, ಸೊ ಬೋತ್ ಕ್ಯಾನ್ ಬಿ ಬಾಯ್ಸ್. ಅಥವಾ ನೆಕ್ಸ್ಟ್ 1 ಬಾಯ್ 1 ಗರ್ಲ್ ಆಗ್ಬೋದು, ಅಥವಾ ಫಸ್ಟ್ ಗರ್ಲ್ ನೆಕ್ಸ್ಟ್ ಬಾಯ್ ಆಗ್ಬೋದು, ಅಥವಾ 2 ಗರ್ಲ್ ಇರ್ಬೋದು. ಕರೆಕ್ಟಾ? ಸೊ ಸ್ಯಾಂಪಲ್ ಸ್ಪೇಸ್ ಏನು? ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಇಸ್ ಈಕ್ವಲ್ ಟು 4 ಆಗುತ್ತೆ. ಇವಾಗ ಈ ಇವೆಂಟ್ ಎಲ್ಲಿದೆ? ಕಂಡೀಷನಲ್ ಪ್ರಾಬಬಿಲಿಟಿ ಆಗಿದ ತಕ್ಷಣ ಇದೆ. ಈ ಇವೆಂಟ್ ಏನ್ ಹೇಳ್ತಿದ್ದಾರೆ? ಬೋತ್ ಆರ್ ಗರ್ಲ್ಸ್. ಓಕೆ, ಸೊ ಬೋತ್ ಆರ್ ಗರ್ಲ್ಸ್ ಅಂದ್ರೆ ಈ ಇವೆಂಟ್ ಅಲ್ಲಿ ಯಾವ್ದು ಇದೆ? ಇವಾಗ ಈ ಇವೆಂಟ್ ಅಲ್ಲಿ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಹುಡುಕಿ ಬೋತ್ ಗರ್ಲ್ಸ್ ಇರೋದು ಒಂದೇ ಒಂದು, ಜಿ ಅಂಡ್ ಜಿ. ಕರೆಕ್ಟಾ? ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಇ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಇ ಇಸ್ 1 ಔಟ್ ಆಫ್ 4. ಸೇಮ್ ವೇ ಎಫ್ ಬರ್ಕೊಳ್ಳಿ. ವಾಟ್ ಈಸ್ ಎಫ್? ಅಟ್ ಲೀಸ್ಟ್ 1 ಇಸ್ ಅ ಗರ್ಲ್. ಅಟ್ ಲೀಸ್ಟ್ ಅಂದ್ರೆ ಏನು? ಮಿನಿಮಮ್ 1 ಗರ್ಲ್ ಇರಲೇಬೇಕು.
ಅಟ್ಲೀಸ್ಟ್ ಒನ್ ಇಸ್ ಅ ಗರ್ಲ್. ಕರೆಕ್ಟಾ? ಮಿನಿಮಮ್ ಒನ್ ಇಸ್ ಅ ಗರ್ಲ್. ಸೊ ಎಫ್ ಇಸ್ ಈಕ್ವಲ್ ಟು ಫಸ್ಟ್ ಒನ್ ನೋಡಿ, ಬಾಯ್ ಅಂಡ್ ಬಾಯ್ ಅದಾಗಲ್ಲ. ಬಾಯ್ ಅಂಡ್ ಗರ್ಲ್ ಅಟ್ಲೀಸ್ಟ್ ಒನ್ ಇಸ್ ಅ ಗರ್ಲ್ ಆಗುತ್ತೆ. ನೆಕ್ಸ್ಟ್ ಗರ್ಲ್ ಅಂಡ್ ಬಾಯ್ ಅಟ್ಲೀಸ್ಟ್ ಒನ್ ಗರ್ಲ್ ಇದೆ. ನೆಕ್ಸ್ಟ್ ಗರ್ಲ್ ಅಂಡ್ ಗರ್ಲ್ ಎರಡು ಗರ್ಲ್ ಇದೆ, ಅಟ್ಲೀಸ್ಟ್ ಒನ್ ಇರಬೇಕು, ಇಲ್ಲಿ ಎರಡು ಇದೆ ಅಷ್ಟೇ, ನೋ ಪ್ರಾಬ್ಲಮ್. ಸೊ ಪ್ರಾಬಬಿಲಿಟಿ ಆಫ್ ಎಫ್ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಎಫ್ ಇಸ್ 3 ಔಟ್ ಆಫ್ 4. ಸೇಮ್ ಈ ಇಂಟರ್ಸೆಕ್ಷನ್ ಎಫ್ ಮಾಡ್ಬೇಕೀಗ, ಬಿಕಾಸ್ ಕಂಡೀಷನಲ್ ಪ್ರಾಬಬಿಲಿಟಿ ಕೇಳಿದ್ರು. ಯಾವ್ದಿದೆ? ಈ ಇಂಟರ್ಸೆಕ್ಷನ್ ಎಫ್ ಅಂದ್ರೆ ಎರಡರಲ್ಲೂ ಜಿ ಅಂಡ್ ಜಿ ಇದೆ. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಏನು? 1 ಔಟ್ ಆಫ್ 4. ಸೊ ಪಿ ಆಫ್ ಇ ಬಾರ್ ಎಫ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಈ ಇಂಟರ್ಸೆಕ್ಷನ್ ಎಫ್ ಏನು? 1/4 ಹೋಲ್ ಡಿವೈಡೆಡ್ ಬೈ ಪಿ ಆಫ್ ಎಫ್ ಏನು? ಪಿ ಆಫ್ ಎಫ್ ಇಸ್ 3/4. ಸೊ 4 and 4 ಕ್ಯಾನ್ಸಲ್. ಆನ್ಸರ್ ಏನಾಗುತ್ತೆ? ಫಸ್ಟ್ ಪಾರ್ಟ್ಗೆ 1/3. ಓಕೆ, ನೆಕ್ಸ್ಟ್ ಕ್ವೆಶನ್. ಇನ್ನೊಂದು ಅಟ್ಲೀಸ್ಟ್ ಒನ್ ಇಸ್ ಅ ಗರ್ಲ್ ಆಯ್ತಾ? ಸೊ ಅಟ್ಲೀಸ್ಟ್ ಒನ್ ಇಸ್ ಅ ಗರ್ಲ್. ಓಕೆ, ಫಸ್ಟ್ ಒನ್ ಇಲ್ಲಿದೆ, ಫೈನ್. ಈಚ್ ಬಾರ್ನ್ ಚೈಲ್ಡ್ ಇಸ್ ಈಕ್ವಲ್ ಆಕ್ಲಿ ಸೇಮ್. ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಏನು? ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಇಸ್ 4 ಇಲ್ಲೂನು. ಓಕೆ, ಇಲ್ಲೂ ಅಷ್ಟೇ. ಫಸ್ಟ್ ಇವೆಂಟ್ ಏನ್ ಬರುತ್ತೆ? ಇ ಇಸ್ ಅ ಇವೆಂಟ್ ವೇರ್ ಬೋತ್ ಆರ್ ಗರ್ಲ್ಸ್. ಸೊ ಪ್ರಾಬಬಿಲಿಟಿ ಆಫ್ ಇನು ನಾವು ಫೈಂಡ್ ಮಾಡಿದೀವಿ, ಜಿ ಕಮ ಜಿ ಅಂತ ಬರಿತೀನಿ. ಸೊ ಪ್ರಾಬಬಿಲಿಟಿ ಆಫ್ ಇ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಇ ಇಸ್ 1/4. ಇದು ಲಾಸ್ಟ್ ಪ್ರಾಬ್ಲಮ್ ಫಸ್ಟ್ ಕ್ವೆಶನ್ ಇದು ಅಷ್ಟೇ. ಯಂಗೆಸ್ಟ್ ಇಸ್ ಅ ಗರ್ಲ್ ಅಂತ ಕೇಳ್ತಾ ಇದಾರೆ. ಓಕೆ, ಯಂಗೆಸ್ಟ್ ಇಸ್ ಅ ಗರ್ಲ್. ಓಕೆ, ಅಂದ್ರೆ ನಮ್ಗೇನ್ ಬಾಯ್ ಅಂಡ್ ಬಾಯ್, ಬಾಯ್ ಗರ್ಲ್ ಏನ್ ಬಂದಿದೆ, ಇವಾಗ ಎಲ್ಡರ್ ಯಾರು ಯಂಗರ್ ಯಾರು ಅಂತ ಡಿಸೈಡ್ ಮಾಡಬೇಕು. ಓಕೆ, ಸೊ ಯಂಗೆಸ್ಟ್ ಇಸ್ ಅ ಗರ್ಲ್ ನೋಡಿ, ಇದು ಯಂಗೆಸ್ಟ್, ಇದು ಯಂಗೆಸ್ಟ್, ಯಂಗೆಸ್ಟ್, ಯಂಗೆಸ್ಟ್. ಲಾಸ್ಟ್ ಯಾರು ಹುಟ್ಟಾರೋ ಅವ್ರು ಯಂಗೆಸ್ಟ್ ಅಲ್ವಾ? ಸೊ ಇಲ್ಲಿ ಬಾಯ್ ಇದೆ, ಇದಕ್ಕೆ ನಾವು ಬರೆಯಂಗಿಲ್ಲ, ಇದು ಬರಿಬಹುದು. ಯಂಗೆಸ್ಟ್ ಇಸ್ ಅ ಗರ್ಲ್, ಬಿ ಜಿ. ನೆಕ್ಸ್ಟ್ ಗರ್ಲ್ ಅಂಡ್ ಬಾಯ್ ಅದು ಆಗಲ್ಲ, ಗರ್ಲ್ ಅಂಡ್ ಗರ್ಲ್ ಆಗುತ್ತೆ, ಗರ್ಲ್ ಅಂಡ್ ಗರ್ಲ್ ಆಗುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ಎಫ್ ಏನ್ ಬರುತ್ತೆ ಇಲ್ಲಿ? ಇಟ್ ಇಸ್ 2 ಔಟ್ ಆಫ್ 4 ವಿಚ್ ಇಸ್ ಈಕ್ವಲ್ ಟು 1/2. ಓಕೆ, ಸೊ ನೆಕ್ಸ್ಟ್ ಈ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಯಾವ್ದಿದೆ ಇಲ್ಲಿ? ಜಿ ಕಾಮ ಜಿ ಇದೆ. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ is equal to 1 out of 4. Therefore, P of E bar F, P of E bar F is equal to P of E intersection F ಎಷ್ಟು ಬಂದಿದೆ? 1/4 whole divided by P of ಎಷ್ಟು ಬಂದಿದೆ? 1/2. 2 ones are 2 twos. ಆನ್ಸರ್ ಏನ್ ಬರುತ್ತೆ? 1/2. ಓಕೆ, ಇಲ್ಲಿಗೆ 12th one ಮುಗೀತು. ಲೆಟ್ಸ್ ಗೋ ಟು ದ 13th one. 13th one ಇಂದ ನೋಡಿ, ಆಕ್ಚುಲಿ ಈ ಕ್ವಶನ್ ನೋಡಿದ್ರೆ ದೊಡ್ಡದಾಗಿ ಇಷ್ಟಿದೆ, ನೋಡಿದ್ರೆ ಓ ಆಗದೇ ಇಲ್ಲ ಇದು ಅಂತ ಅನ್ಸುತ್ತೆ. ಇದರಷ್ಟು ಸಿಂಪಲ್ ಕ್ವಶನ್ ನಾನು ನೋಡಿಲ್ಲ ಈ ಮೈನ್. ಅಂಡ್ ಇನ್ಸ್ಟ್ರಕ್ಟರ್ ಹ್ಯಾಸ್ 400 ಕ್ವಶನ್ಸ್, ಕ್ವಶನ್ ಬ್ಯಾಂಕ್ ಕನ್ಸಿಸ್ಟಿಂಗ್ ಆಫ್ ಯಾವ್ದು ಎಷ್ಟೆಷ್ಟಿದೆ ಅಂತ ಬರಿತಾ ಹೋಗ್ತೀನಿ. ಓಕೆ, ಈಸಿ ಟ್ರೂ ಆರ್ ಫಾಲ್ಸ್, ಈಸಿ ಟ್ರೂ ಆರ್ ಫಾಲ್ಸ್ ಎಷ್ಟಿದೆ? 300 ಇದೆ. ಓಕೆ, ನೆಕ್ಸ್ಟ್ 200 ಡಿಫಿಕಲ್ಟ್ ಟ್ರೂ ಆರ್ ಫಾಲ್ಸ್, ಡಿಫಿಕಲ್ಟ್ ಟ್ರೂ ಆರ್ ಫಾಲ್ಸ್, ಡಿಫಿಕಲ್ಟ್ ಟ್ರೂ ಆರ್ ಫಾಲ್ಸ್ ಎಷ್ಟಿದೆ? 200 ಇದೆ. ಓಕೆ, ನೆಕ್ಸ್ಟ್ 500 ಈಸಿ ಮಲ್ಟಿಪಲ್ ಚಾಯ್ಸ್, ಈಸಿ MCQ, ಈಸಿ MCQ ಎಷ್ಟಿದೆ ಅವನ ಹತ್ರ? 500 ಇದೆ. ಸೇಮ್ ಡಿಫಿಕಲ್ಟ್ MCQ, ಡಿಫಿಕಲ್ಟ್ MCQ ಎಷ್ಟಿದೆ? 400 ಇದೆ. ಇಫ್ ಅ ಕ್ವೆಶನ್ is selected at random from the question bank, what is the probability that it will be an easy question given that it is a multiple choice question? ಸೊ ಫಸ್ಟ್ ನಾವೇನ್ ಸೆಲೆಕ್ಟ್ ಮಾಡಬೇಕು? ಇಟ್ ಈಸ್ ಅನ್ ಈಸಿ ಕ್ವೆಶನ್, ಇದು ಇವೆಂಟ್ ಇ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ಇಟ್ ಈಸ್ ಅ ಇವೆಂಟ್ ಎಫ್. ಓಕೆ, ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ಯಾಂಪಲ್ ಸ್ಪೇಸ್ ಬರೀಬೇಕು. ಎಲ್ಲ ಆಡ್ ಮಾಡ್ಬಿಡಿ, ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಸಿಗುತ್ತೆ. 300, 200, 500, 500, 500, 1000, 1000, 400 ವಿಚ್ ಇಸ್ ನಥಿಂಗ್ ಬಟ್ ಅವರ್ ಸ್ಯಾಂಪಲ್ ಸ್ಪೇಸ್. ಅರ್ಥ ಆಯ್ತಾ? ಓಕೆ, ಇವಾಗ ಇವೆಂಟ್ ಇ. ಇವೆಂಟ್ ಇ ಇಸ್ ಅ ಈಸಿ ಕ್ವೆಶನ್. ಅದು ಯಾವ್ದಾದ್ರು ಆಗಿರ್ಲಿ, ಈಸಿ ಇರ್ಬೇಕಷ್ಟೇ. ಈಸಿ ಯಾವ್ದಿದೆ? 300 ಟ್ರೂ ಆರ್ ಫಾಲ್ಸ್, 500 MCQ. ಸೊ 300 ಪ್ಲಸ್ 500 ಎಷ್ಟಾಗುತ್ತೆ? 800 ಆಗುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ಇ ಡೈರೆಕ್ಟ್ ಆಗಿ ಬರಿತೀನಿ, ಎಷ್ಟಾಗುತ್ತೆ? 800 ಡಿವೈಡೆಡ್ ಬೈ 1400. 0 0 ಕ್ಯಾನ್ಸಲ್, 2 4s 2 7s. ಓಕೆ, ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಎಫ್. ಎಫ್ ಏನು? MCQ. ಈಗ ಸೆಕೆಂಡ್ ಪಾರ್ಟ್ ನೋಡಿ, MCQ ಎಷ್ಟಿದೆ? 900 ಇದೆ. ಸೊ ಪ್ರಾಬಬಿಲಿಟಿ ಆಫ್ ಎಫ್ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಎಫ್ ಇಸ್ 900 ಡಿವೈಡೆಡ್ ಬೈ 1400. 2 2 ಕ್ಯಾನ್ಸಲ್ ಆದ್ರೆ ಇಟ್ ಇಸ್ 9/14. ನೆಕ್ಸ್ಟ್ ಈ ಇಂಟರ್ಸೆಕ್ಷನ್ ಎಫ್ ಮಾಡಬೇಕು, ಕರೆಕ್ಟಾ? ಈ ಇಂಟರ್ಸೆಕ್ಷನ್ ಎಫ್. ಈಗ ಇಂಟರ್ಸೆಕ್ಟ್ ಆಗಿರೋದು ಯಾವುದು? ಇದರಲ್ಲಿ ಬರೀ MCQ ಇದೆ, ಇದರಲ್ಲಿ ಬರೀ ಈಸಿ ಇದೆ. ಸೊ ವೆನ್ ಐ ಟುಕ್ ಈಸಿ, ಈಸಿ ಟ್ರೂ ಆರ್ ಫಾಲ್ಸ್, ಈಸಿ MCQ ಎರಡು ತಗೊಂಡಿದ್ದೀನಿ. ಸೊ ಇದು ಇಂಟರ್ಸೆಕ್ಷನ್ ಆಗುತ್ತೆ. ಸೊ ಇಟ್ ಈಸ್ 500. ಸೊ ಪ್ರಾಬಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಮಾಡಿದ್ರೆ ಏನ್ ಮಾಡಬೇಕು? 500 ಡಿವೈಡೆಡ್ ಬೈ 1400. 00 00 ಕ್ಯಾನ್ಸಲ್. ಸೊ ಎಷ್ಟು ಬರುತ್ತೆ? 5/14 ಬರುತ್ತೆ. therefore ಇಲ್ಲಿ ಮಾಡ್ತೀನಿ, P of E bar F ಏನ್ ಬರುತ್ತೆ? ಪ್ರಾಬಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಎಷ್ಟು ಬಂತು? 5/14 ಹೋಲ್ ಡಿವೈಡೆಡ್ ಬೈ ಎಫ್ ಎಷ್ಟು ಬಂದಿದೆ? ಎಫ್ ಇಸ್ 9/14.
ಸೊ 14 ಕ್ಯಾನ್ಸಲ್ ಮಾಡಿದ್ರೆ 5/9 ಬರುತ್ತೆ. ದಿಸ್ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್, ಗಿವನ್ ದಟ್ ದ ಟೂ ನಂಬರ್ಸ್ ಅಪಿಯರಿಂಗ್ ಆನ್ ಥ್ರೋಯಿಂಗ್ ಟೂ ಡೈಸಸ್ ಆರ್ ಡಿಫರೆಂಟ್, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ದ ಇವೆಂಟ್, ದ ಸಮ್ ಆಫ್ ನಂಬರ್ಸ್ ಆನ್ ದ ಡೈಸ್ ಇಸ್ 4. ನೋಡಿ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡಕ್ ಟ್ರೈ ಮಾಡಿದ್ದಾರೆ. ಓಕೆ, ಯಾವ ತರ ಕನ್ಫ್ಯೂಷನ್ ಅಂದ್ರೆ, ಯೂಶಲಿ ಇ ಯಾವಾಗ್ಲೂ ಫಸ್ಟ್ ಕೊಡ್ತಾ ಇದ್ರು, ಎಫ್ ಆಮೇಲೆ ಕೊಡ್ತಾ ಇದ್ರು, ಕರೆಕ್ಟ್. ಇಲ್ಲಿ ಎಫ್ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಇ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಹೆಂಗ್ ಗೊತ್ತಾಗುತ್ತದೋ, ಫೈಂಡ್ ದ ಪ್ರಾಬಬಿಲಿಟಿ ಆಫ್. ಓಕೆ, ಸೊ ಅದ್ರ ಜೊತೆಗೆ ಯಾವ್ದಿರುತ್ತೋ ಈ ಇವೆಂಟ್ ನಾನು ಏನಂತ ತಗೋಬೇಕು, ಇ ಅಂತ ತಗೋಬೇಕು. ಗಿವನ್ ದಟ್ ಅದ್ರ ಪಕ್ಕ ಯಾವ್ದಿರುತ್ತೋ ಅದನ್ನ ನಾನು ಎಫ್ ಅಂತ ತಗೋಬೇಕು, ಕರೆಕ್ಟಾ. ಈಗ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರೆದ್ಬೋಣ. ನೌ ದಟ್ ವಿ ನೋ ವಾಟ್ ಆರ್ ದ ಇವೆಂಟ್ಸ್. ಗಿವನ್ ದಟ್ ಟೂ ನಂಬರ್ಸ್ ಅಪಿಯರಿಂಗ್ ಆನ್ ದ ಟೂ ಡೈಸಸ್ ಆರ್ ಡಿಫರೆಂಟ್. ಎರಡು ಡೈಸ್ ನ ಥ್ರೋ ಮಾಡ್ತಾ ಇದ್ದಾರೆ. ಸೊ ವೆನ್ ಎವರ್ ಡೈಸ್ ಕಮ್ಸ್ ಇಟ್ ಇಸ್ 6 ಪವರ್ ಸಮಥಿಂಗ್. ಇಲ್ಲಿ ಎರಡು ಡೈಸ್ ನ ಥ್ರೋ ಮಾಡ್ತಾ ಇರೋದ್ರಿಂದ 6 ಪವರ್ 2. ಸೊ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟು ಬಂದಿದೆ, 36 ಬಂದಿದೆ. ನೆಕ್ಸ್ಟ್ ಫಸ್ಟ್ ಇವೆಂಟ್ ಇ ಬರಿಬೇಕು, ಕರೆಕ್ಟಾ. ವಾಟ್ ಈಸ್ ಇ ಇವೆಂಟ್? ಈ ಇವೆಂಟ್ ಈಸ್ ಸಮ್ ಆಫ್ ನಂಬರ್ಸ್ ಆನ್ ದ ಡೈಸ್ ಇಸ್ 4. ಓಕೆ, ಸೊ ಡೈರೆಕ್ಟ್ ಆಗಿ ಬರಿತೀನಿ. ಯಾವಾಗ ಡೈಸ್ ಬರುತ್ತೆ, 1 ಇಂದಾನೆ ಸ್ಟಾರ್ಟ್ ಮಾಡೋಣ. 1,3 ಇದ್ದಾಗ ಸಮ್ 4 ಆಗುತ್ತೆ. ನೆಕ್ಸ್ಟ್ 2,2 ಇದ್ದಾಗ ಸಮ್ 4 ಆಗುತ್ತೆ. ನೆಕ್ಸ್ಟ್ 3,1 ಇದ್ದಾಗ ಸಮ್ 4 ಆಗುತ್ತೆ. ಅದಾದ್ಮೇಲೆ ಯಾವ್ದ್ರಲ್ಲೂ ಆಗಲ್ಲ. ಐ ಕ್ಲೋಸ್ ಇಟ್. ಸೊ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಆಯ್ತು. ಪ್ರಾಬಬಿಲಿಟಿ ಆಫ್ ಇ ಏನಾಗುತ್ತೆ, 3 ಡಿವೈಡೆಡ್ ಬೈ 36 ಆಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಎಷ್ಟು ಬರುತ್ತಿದೋ, 1/12 ಬರುತ್ತೆ. ನೆಕ್ಸ್ಟ್ ಎಫ್ ಹೋಗೋಣ. ಎಫ್ ಇಸ್ ಈಕ್ವಲ್ ಟು, ಎಫ್ ಇವೆಂಟ್ ಏನು, ಟೂ ನಂಬರ್ಸ್ ಅಪಿಯರಿಂಗ್ ಆನ್ ಥ್ರೋಯಿಂಗ್ ದ ಟೂ ಡೈಸಸ್ ಆರ್ ಡಿಫರೆಂಟ್. ಎರಡು ನಂಬರ್ ಬೇರೆ ಬೇರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದಕ್ಕೆ ಸ್ವಲ್ಪ ರಿವರ್ಸ್ ಸೈಕಾಲಜಿ ಯೂಸ್ ಮಾಡೋಣ. ಬಿಕಾಸ್ ವಿ ಆರ್ 36 ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಬಂದು 36. ಓಕೆ, ಫಸ್ಟ್ ಎಷ್ಟು ಸೇಮ್ ಬರುತ್ತೆ ಅಂತ ನೋಡೋಣ. ಅಂಡ್ ಫ್ರಮ್ ದ ಹೋಲ್ ಸ್ಯಾಂಪಲ್ ಸ್ಪೇಸ್ ವಿಲ್ ಟೇಕ್ ಔಟ್ ದ ಸೇಮ್ ಒನ್ಸ್, ಸೊ ದಟ್ ದ ರಿಮೈನಿಂಗ್ ಎವ್ರಿಥಿಂಗ್ ಇಸ್ ಡಿಫರೆಂಟ್ ಇಟ್ ಸೆಲ್ಫ್. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀನಿ, ಯಾವ್ದು ಸೇಮ್ ಬರುತ್ತೆ, ಎರಡರಲ್ಲೂ ಸೇಮ್ ಇರಬೇಕು. 1,1 ಸೇಮ್, 2,2 ಸೇಮ್. ಅದೇ ತರ ಕಂಟಿನ್ಯೂ ಮಾಡಿದ್ರೆ 6,6 ಇದಿಷ್ಟು ಸೇಮ್. ಸೊ ಎಷ್ಟು ಎಲಿಮೆಂಟ್ಸ್ ಸೇಮ್ ಇದೆ, 6 ಎಲಿಮೆಂಟ್ಸ್ ಆರ್ ಸೇಮ್. ಎಷ್ಟು ಎಲಿಮೆಂಟ್ಸ್ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇದೆ, 36 ಎಲಿಮೆಂಟ್ಸ್ ಆರ್ ದೇ. ಸೊ ಫ್ರಮ್ 36 ಇಫ್ ಐ ಟೇಕ್ ಔಟ್ ದ ಸೇಮ್ ಎಲಿಮೆಂಟ್ಸ್, ಎವ್ರಿ ಎಲಿಮೆಂಟ್ ವಿಚ್ ಆರ್ ರಿಮೈನಿಂಗ್ ಈಸ್ ಡಿಫರೆಂಟ್. ಓಕೆ, ಸೊ ಎಷ್ಟು ಬರುತ್ತೆ, 30 ಎಲಿಮೆಂಟ್ಸ್ ಆರ್ ಡಿಫರೆಂಟ್. ಸೊ ಎಫ್ ನಾನು ಸೆಟ್ ಬರೆಯಕ್ಕೆ ಹೋಗಲ್ಲ. ಪ್ರಾಬಬಿಲಿಟಿ ಆಫ್ ಎಫ್ ಎಷ್ಟು, ಎನ್ ಆಫ್ ಎಫ್ ಇಸ್ 30 ಡಿವೈಡೆಡ್ ಬೈ 36 ಎಷ್ಟು ಬರುತ್ತೆ, 5 and 6. ಯಾಕಂದ್ರೆ 6 5 6 6 ಡನ್. ನೆಕ್ಸ್ಟ್ ಈ ಇಂಟರ್ಸೆಕ್ಷನ್ ಎಫ್ ಫೈಂಡ್ ಮಾಡಬೇಕು. ಓಕೆ, ಸೊ ಈ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ, ಇ ಅಲ್ಲಿ ಇಷ್ಟು ಎಲಿಮೆಂಟ್ಸ್ ಇದೆ. ಎಫ್ ಅಲ್ಲಿ ನೋಡಿ, ಎಫ್ ಅಲ್ಲಿ ನಿಮಗೆ ಏನೋ ಎರಡು ಎಲಿಮೆಂಟ್ಸ್, ಎರಡು ಡೈಸ್ ಅಲ್ಲಿ ಬರುವಂತ ನಂಬರ್ ಡಿಫರೆಂಟ್ ಇರಬೇಕು. ಓಕೆ, ಈಗ ಇದರಲ್ಲಿ 1,3 ಎರಡು ಡಿಫರೆಂಟ್ ಇದೆಯಾ, ಇದೆ. ಸೊ ಇಂಟರ್ಸೆಕ್ಷನ್ ಅಲ್ಲಿ 1,3 ಬರುತ್ತೆ. ನೆಕ್ಸ್ಟ್ 2,2 ಎರಡು ಡಿಫರೆಂಟ್ ಇಲ್ಲ, ಸೊ ಇದು ನಾನು ತಗೊಳಂಗಿಲ್ಲ. ನೆಕ್ಸ್ಟ್ 3,1 is also different. So probability of E intersection F, number of elements in the set ಎಷ್ಟಿದೆ, 2 ಇದೆ, divided by sample space 36 ಎಷ್ಟು ಬರುತ್ತಿದೋ, 1/18. So P of E bar F is equal to P of E intersection F ಎಷ್ಟು ಬಂದಿದೆ, 1/18 whole divided by P of F ಎಷ್ಟು ಬಂದಿದೆ, 5/6. 6 ones are 6 3s are. ಇದನ್ನ ಕೆಳಗಡೆ ಶಿಫ್ಟ್ ಮಾಡ್ತೀನಿ, ಎಷ್ಟು ಬರುತ್ತೆ, 1/15. So 1/15 is the answer. Let's go to the next one. Next one ಏನಿದೆ, consider the experiment of throwing a dice. Okay, ನಾನು ಆಲ್ರೆಡಿ ಬರ್ದಿದ್ದೆ ಇದನ್ನ, nothing to worry. Okay, ಇನ್ನೊಂದ್ಸರಿ ಬರೆದ್ರಾಯ್ತು. Consider the experiment of throwing a die ಅಂತ ಹೇಳ್ತಾ ಇದ್ದಾರೆ. Throwing a die if a multiple of 3 comes up. ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥ್ರೋಯಿಂಗ್ ಅ ಡೈ ಅಂತ ಹೇಳಿದ್ರು. ಸೊ ಡೈಸ್ಗೆ ಸ್ಯಾಂಪಲ್ ಸ್ಪೇಸ್ ಇಲ್ಲಿ ಬರ್ದಿದ್ದೀನಿ, ಸ್ಯಾಂಪಲ್ ಸ್ಪೇಸ್. ಓಕೆ, ಡನ್. ನೆಕ್ಸ್ಟ್ ಇವಾಗ ಏನ್ ನೋಡ್ಬೇಕು ನಾವು, ಇಫ್ ಅ ಮಲ್ಟಿಪಲ್ ಆಫ್ 3 ಕಮ್ಸ್ ಅಪ್, ಥ್ರೋ ದ ಡೈ ಅಗೇನ್. ಇದ್ರಲ್ಲಿ ಯಾವ್ದು ಮಲ್ಟಿಪಲ್ಸ್ ಆಫ್ 3 ಇದೆ, 3 ಇಸ್ ಅ ಮಲ್ಟಿಪಲ್ ಆಫ್ 3, 3 ones ಬರುತ್ತೆ, 6 ಇಸ್ ಅ ಮಲ್ಟಿಪಲ್ ಆಫ್ 3. ಸೊ ಯಾವಾಗ 3 ಅಪಿಯರ್ ಆಗುತ್ತೆ, ನಾನು ಡೈಸ್ ನ ತಿರ್ಗಾ ಥ್ರೋ ಮಾಡಬೇಕು. ನೆಕ್ಸ್ಟ್ ಇಲ್ಲೂ ಅಷ್ಟೇ, ತಿರ್ಗಾ ಇಲ್ಲಿ ಥ್ರೋ ಮಾಡಬೇಕು. ಸೊ ತಿರ್ಗಾ ಥ್ರೋ ಮಾಡಿದಾಗ ಏನಾಗುತ್ತೆ, ಎನಿಥಿಂಗ್ ಫ್ರಮ್ 1 to 6 ಕ್ಯಾನ್ ಕಮ್ ಅಲ್ವಾ. ಸೇಮ್ ಹಿಯರ್ ಆಲ್ಸೋ, ಎನಿಥಿಂಗ್ ಫ್ರಮ್ 1 to 6 ಕ್ಯಾನ್ ಕಮ್. ಇದ್ರ ಜೊತೆಗೆ ಯಾವ್ದು ಬೇಕಾದ್ರೂ ಬರ್ಬೋದು. ಅಂಡ್ ಇಫ್ ಎನಿ ಅದರ್ ನಂಬರ್ ಕಮ್ಸ್ ಅಪ್, ಟಾಸ್ ಅ ಕಾಯಿನ್. ಸೊ 1 ಬಂದ್ರೆ ನಾನು ಏನ್ ಮಾಡ್ಬೇಕು, ಕಾಯಿನ್ ಟಾಸ್ ಮಾಡಬೇಕು. 2 ಬಂದ್ರೆ ಏನ್ ಮಾಡ್ಬೇಕು, ಕಾಯಿನ್ ಟಾಸ್ ಮಾಡಬೇಕು. ನೆಕ್ಸ್ಟ್ 4 ಬಂದ್ರೆ ಕಾಯಿನ್, 5 ಬಂದ್ರು ಕಾಯಿನ್ ಟಾಸ್ ಮಾಡಬೇಕು. ಓಕೆ, ಸೊ ಸ್ಯಾಂಪಲ್ ಸ್ಪೇಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದರಲ್ಲಿ. ಇವಾಗ ಫಸ್ಟ್ 1 ತಗೋತೀನಿ ಅಂತ ಅನ್ಕೊಳ್ಳಿ, 1 ಬಂತು. ಸೊ 1 ಬಂದಾಗ ಏನು ಕಾಯಿನ್ ನ ಟಾಸ್ ಮಾಡ್ಬೇಕು ನಾನು, ಕರೆಕ್ಟಾ. ಸೊ ಕಾಯಿನ್ ಅಲ್ಲಿ ಯಾವ್ದು ಬರುತ್ತೆ, 1 ಬರ್ಬೋದು ಅಥವಾ ಹೆಡ್ಸ್ ಬರ್ಬೋದು. ನೆಕ್ಸ್ಟ್ 1 ಬರ್ಬೋದು ಅಥವಾ ಟೈಲ್ಸ್ ಬರ್ಬೋದು, ಕರೆಕ್ಟ್. ನೆಕ್ಸ್ಟ್ 2 ಬರ್ಬೋದು ಅಥವಾ ಹೆಡ್ಸ್ ಬರ್ಬೋದು, 2 ಬರ್ಬೋದು ಅಥವಾ ಟೈಲ್ಸ್ ಬರ್ಬೋದು. ನೆಕ್ಸ್ಟ್ 3 ಇದೆ, 3 ಬಂದಾಗ ಡೈಸ್ ನೇ ತಿರ್ಗಾ ನಾನು ಥ್ರೋ ಮಾಡ್ಬೇಕು.
ಸೊ 3 ಜೊತೆಗೆ 3,1 3,2 ಆ ತರ 3,6 ವರೆಗೂ ಬರುತ್ತೆ. ಸೊ 3,1 3,2 3,3 3,4 3,5 3,6 ಇಷ್ಟು ಬರ್ಬೋದು. ಕರೆಕ್ಟಾ? ನೆಕ್ಸ್ಟ್ 4 ಇಸ್ ನಾಟ್ ಅ ಮಲ್ಟಿಪಲ್ ಆಫ್ 3. ಸೊ 4, ಕಾಯಿನ್ ನಾನು ಟಾಸ್ ಮಾಡಬೇಕು 4, t. ನೆಕ್ಸ್ಟ್ 5 ಮಲ್ಟಿಪಲ್ ಅಲ್ಲ, ಸೊ 5 ಮಾಡ್ದ ಟಾಸ್ ಮಾಡ್ಬೇಕು ಕಾಯಿನ್ ನ. ಸೊ 5, t ಎರಡು ಬರುತ್ತೆ. ನೆಕ್ಸ್ಟ್ 6,1 ಅಲ್ಲಿಂದ ಎಲ್ಲಿವರೆಗೂ ಬರುತ್ತೆ ತಿರ್ಗಾ 6,6. ಓಕೆ, ಸೊ ಇವಾಗ ಇದು ಇಂಪಾರ್ಟೆಂಟ್. ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟಾಗುತ್ತೆ ದಟ್ ಈಸ್ ಇಂಪಾರ್ಟೆಂಟ್. ಎಷ್ಟಾಗುತ್ತೆ? ಇದು 6 6 1 2 6 6 6 ಪ್ಲಸ್ ಇದೆಷ್ಟಾಗುತ್ತೆ? ಇದು 6 ಆಗುತ್ತೆ. ಸೊ 6 + 6 12 12 + 2 14 16 18 20. ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ 20. ಓಕೆ, ನೆಕ್ಸ್ಟ್ ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ದ ಇವೆಂಟ್ ದ ಕಾಯಿನ್ ಶೋಸ್ ಟೈಲ್. ಸೊ ಫಸ್ಟ್ ಈ ಇವೆಂಟ್ ಏನು? ಕಾಯಿನ್ ಶುಡ್ ಶೋ ಟೈಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಅಲ್ಲಿ ಯಾವ್ದು ಬರುತ್ತೆ? ಟೈಲ್ ಇರೋದೆಲ್ಲ ಬರೀರಿ. 1, t ಇದೆ. ನೆಕ್ಸ್ಟ್ 2, t ಇದೆ. ನೆಕ್ಸ್ಟ್ 3, t ಇದೆಯಾ? 3, t ಇಲ್ಲ. ಓಕೆ, ನೆಕ್ಸ್ಟ್ ಯಾವ್ದಿದೆ? 4, t ಇದೆ. ಆಮೇಲೆ 5, t ಇದೆ. ಸೊ ಪ್ರಾಬಬಿಲಿಟಿ ಆಫ್ ಇ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಇ ಇಸ್ 4 ಡಿವೈಡೆಡ್ ಬೈ 20 ವಿಚ್ ಇಸ್ ಈಕ್ವಲ್ ಟು 1/5. ನೆಕ್ಸ್ಟ್ ಅಟ್ ಲೀಸ್ಟ್ ಒನ್ ಡೈ ಶೋಸ್ ಅ 3. ಅಟ್ ಲೀಸ್ಟ್ ಒನ್ ಡೈ ಶೋಸ್ ಅ 3. ಓಕೆ, ಸೊ ಇದು ಯಾವುದು ಅವಾಗ ಬರಲ್ಲ. ಅಟ್ ಲೀಸ್ಟ್ ಒನ್ ಡೈ ಶೋಸ್ ಅ 3 ಅಂದ್ರೆ ಎರಡರಲ್ಲಿ 3 ಇರ್ಬೋದು, ಬಟ್ ಅಟ್ ಲೀಸ್ಟ್ ಒಂದರಲ್ಲಿ 3 ಅಂತೂ ಇರಬೇಕು. ಓಕೆ, ಸೊ ಆಬ್ವಿಯಸ್ಲಿ ಅಟ್ ಲೀಸ್ಟ್ 1 ಅಂದ್ರೆ 3,1 3,2 3,3 ಈ ತರ ಯಾವ್ದು ಇನ್ಕ್ಲೂಡ್ ಆಗುತ್ತೆ? 3,4 ಸೋ ಆನ್ ಅಪ್ ಟು 3,6. ಇದಂತೂ 100% ಇನ್ಕ್ಲೂಡ್ ಆಗುತ್ತೆ ಬಿಕಾಸ್ ಅಟ್ ಲೀಸ್ಟ್ 1 is 3. ನೆಕ್ಸ್ಟ್ ಈ 6,1 6,2 ಬರದ್ವಿ ಅಲ್ವಾ? 6,1 6,2 6,3 ಇದರಲ್ಲೂ ಅಟ್ ಲೀಸ್ಟ್ ಒನ್ ಡೈ ಅಲ್ಲಿ 3 ಇದೆ. ಸೊ ಇದ್ರ ಜೊತೆಗೆ ಇನ್ನೇನ್ ತಗೋಬೇಕು ನಾನು? 6,3 ತಗೋಬೇಕು. ಸೊ ಎಫ್ ಎಷ್ಟಾಗುತ್ತೆ? ಪ್ರಾಬಬಿಲಿಟಿ ಆಫ್ ಎಫ್ ಎಷ್ಟಾಗುತ್ತೆ? 3 4 5 6 ಇಲ್ಲಿದೆ ಪ್ಲಸ್ 1 ಎಷ್ಟಾಗುತ್ತೆ? 7 ಆಗುತ್ತೆ. 7 ಔಟ್ ಆಫ್ 20 ಆಗುತ್ತೆ. ನೆಕ್ಸ್ಟ್ ಈ ಇಂಟರ್ಸೆಕ್ಷನ್ ಎಫ್, ಈ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ? ಎರಡರಲ್ಲಿ ಯಾವ್ದು ಇದೆ ಅಂತ ನೋಡ್ಬೇಕು, ವಿಚ್ ಇಸ್ ಅ ನಲ್ ಸೆಟ್. ಸೊ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇದೆಷ್ಟಾಗುತ್ತೆ? ಇಟ್ ಈಸ್ ಆಲ್ಸೋ 0. ಓಕೆ, ಸೊ 0 ಇರೋದ್ರಿಂದ ತುಂಬಾ ಈಸಿ ಆಗುತ್ತಿದ್ದು. ನೋಡಿ, ಪಿ ಆಫ್ ಇ ಬಾರ್ ಎಫ್ ಫೈಂಡ್ ಮಾಡ್ಬೇಕಿತ್ತು. ಕರೆಕ್ಟಾ? ಸೊ ಪಿ ಆಫ್ ಇ ಬಾರ್ ಎಫ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಹೋಲ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಎನಿವೇ ಪಿ ಇಂಟರ್ಸೆಕ್ಷನ್ ಆಫ್ 0 ಇದೆ. ಇದ್ರ ಜೊತೆಗೆ ನೀವು ಏನ್ ಡಿವೈಡ್ ಮಾಡಿದ್ರು ಆನ್ಸರ್ 0ನೇ ಬರುತ್ತೆ. ಆನ್ಸರ್ 0. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಪಿ ಲಾಸ್ಟ್ 2 ಕ್ವೆಶನ್ MCQ ಮುಗ್ದೋಗ್ತದೆ. ಪಿ ಆಫ್ ಎ ಇಸ್ 1/2, ಪಿ ಆಫ್ ಬಿ ಇಸ್ 0, ಪಿ ಆಫ್ ಎ ಬಾರ್ ಬಿ. ಓಕೆ, ಪಿ ಆಫ್ ಎ ಬಾರ್ ಬಿ ಅಂದ್ರೆ ಏನು? ಪಿ ಆಫ್ ಎ ಬಾರ್ ಬಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಎ ಇಂಟರ್ಸೆಕ್ಷನ್ ಬಿ ಸದ್ಯಕ್ಕೆ ಬಿಟ್ಬಿಡಿ, ನಮಗೆ ನಾನು ಇದನ್ನ ಕನ್ಸಿಡರೇ ಮಾಡಲ್ಲ. ಬಟ್ ಸ್ಟಿಲ್ ಐ ಗೆಟ್ ದ ಆನ್ಸರ್. 0 ಇದೆ ಇಲ್ಲಿ. ಕರೆಕ್ಟಾ? ಪಿ ಆಫ್ ಬಿ 0. ಸೊ ಎನಿಥಿಂಗ್ ಯು ಡಿವೈಡ್ ಬೈ 0 ಈ ತರ ಬಂದಾಗ ಡಿನಾಮಿನೇಟರ್ 0 ಬಂದಾಗ ಏನದು? ದಟ್ ಇಸ್ ನಾಟ್ ಡಿಫೈನ್ಡ್. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಲಾಸ್ಟ್ ಕ್ವೆಶನ್. ಇಫ್ ಎ ಅಂಡ್ ಬಿ ಆರ್ ಸಚ್ ಇವೆಂಟ್ಸ್ as that p of a bar b is equal to p of b by a, then ಏನ್ ಕೊಟ್ಟಿದ್ದಾರೆ? p of a bar b is equal to p of b by a, b bar a. ಓಕೆ, ಸೊ ಇವಾಗ ಇದನ್ನ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು? p of a intersection b divided by p of b is equal to ಇಲ್ಲೇನ್ ಬರುತ್ತೆ? p of b intersection a divided by p of a ಬರುತ್ತೆ. ಬೋತ್ ಆಫ್ ದೆಮ್ ಆರ್ ದ ಸೇಮ್ ಥಿಂಗ್ಸ್. ಕರೆಕ್ಟಾ? ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಏನ್ ಉಳ್ಕೊಳ್ಳುತ್ತೆ? 1/p of b is equal to 1/p of a ಉಳ್ಕೊಳ್ಳುತ್ತೆ. ಕರೆಕ್ಟಾ? ಸೊ ಇದೆರಡನ್ನು ಶಿಫ್ಟ್ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್? p of a is equal to p of b. ಯಾವ ಆಪ್ಷನ್ ಇದೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿಗೆ ನಿಮ್ಮ ಪ್ರಾಬಬಿಲಿಟಿ ಫಸ್ಟ್ ಎಕ್ಸಸೈಸ್ ಮುಗ್ದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಸೈಸ್ 13.2 ಸ್ಟಾರ್ಟ್ ಮಾಡ್ತೀನಿ ವಿತ್ ದ ಕಾನ್ಸೆಪ್ಟ್. ಸೊ ಸ್ಟೇ ಟ್ಯೂನ್ಡ್. ನಿಮ್ಗೆ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಸುತ್ತಮುತ್ತ ಇರೋ ಸೆಕೆಂಡ್ ಪಿ ಓದ್ತಾ ಇದ್ದಾರೆ ಅವ್ರಿಗೆ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಮ್ಯಾಥ್ಮ್ಯಾಟ್ಸ್.